ಘಟನೆಯಿಂದ ಲಕ್ಷ್ಮಿ ಅಕ್ಕ ಫೋನ್ ತೆಗಿತಿಲ್ಲ ಕಣ. ಹಾಯ್ ಗಾಯ್ಸ್. ಹಾಯ್. ಏಯ್ ಯಾಕೆ ಫೋನ್ ತೆಗಿಲಿಲ್ಲ? ಸುಮ್ಮನೆ ಯಾಕೆ ₹1 ವೇಸ್ಟ್ ಮಾಡೋದು ಅಂತ. ಅವಳ ವಿಷಯ ಗೊತ್ತಿದ್ರು ನೀನು ಅವಳ ಹತ್ರ ಕೇಳ್ತೀಯಲ್ಲ. ಎನಿವೇ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ಸ್ ಅ ಲಾಟ್. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಲಕ್ಷ್ಮಿ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಲಕ್ಷ್ಮಿ. ಥ್ಯಾಂಕ್ಸ್. ಬೇರೆ ಕಾಫಿ ತರಲ್ಲ ಮೇಡಮ್? ಬರೀ ಕಾಫಿನಾ? ಯಾಕೆ ಬರ್ತ್ಡೇ ಟ್ರೀಟ್ ಕೊಡ್ಸಲ್ವಾ? ಟ್ರೀಟ್ಗೆಲ್ಲ ನಾನು ದುಡ್ಡು ವೇಸ್ಟ್ ಮಾಡಲ್ಲಪ್ಪ. ಮೇಡಮ್ ಇದು ನಿಮ್ ಬಿಲ್ಲು ಸರ್. ಇದು ನಿಮ್ ಬಿಲ್ಲು ಸರ್. ಇವತ್ತಾದ್ರೂ ಕಾಫಿ ಬಿಲ್ ಕೊಡೆ. ಲೇ ಅವಳು ಯಾರ ಹತ್ರನೂ ಬೇಡಲ್ಲ, ಅನ್ನೆಸೆಸರಿ ಖರ್ಚು ಮಾಡಲ್ಲ. ಮಿಸ್ ಸ್ವಾಭಿಮಾನಿ ಅಂತ ಒಂದು ಕಾಂಟೆಸ್ಟ್ ಮಾಡಿದ್ರೆ ಇವಳಿಗೆ ಎಲ್ಲ ಗ್ಯಾರಂಟಿ. ನೋಡಿ, ನನ್ ಬಡ್ಜೆಟ್ ಮೀರಿದ ಖರ್ಚು ನಾನು ಮಾಡಲ್ಲ. ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ದೇಶದಲ್ಲಿ 100 ಕೋಟಿ ಜನ ಇದ್ದಾರೆ. ಇರೋ 365 ದಿನದಲ್ಲಿ ಕನಿಷ್ಠ ಪಕ್ಷ 25 ಲಕ್ಷ ಜನಗಳದ್ದು ಹುಟ್ಟಿದ ದಿನ ಒಂದೇ ದಿನ ಆಗಿರುತ್ತೆ. ದಿನ ಸಾಯೋರ್ಗೆ ಅಳೋದಕ್ಕಿಂತ ದಿನ ಹುಟ್ಟೋರ್ ಬಗ್ಗೆ ಅಳಬೇಕಾಗಿದೆ. ಕೆಲವ್ರಿಗೆ ಜನ್ಮ ರಹಸ್ಯ, ಕೆಲವ್ರಿಗೆ ಅಪಹಾಸ್ಯ, ಇನ್ನ ಕೆಲವ್ರಿಗೆ ಉಲ್ಲಾಸ. ಅಕ್ಕ ಲಕ್ಷ್ಮಕ್ಕ, ನಮಗ್ ಕ್ಷಮಿಸ್ಬಿಡಿ. ನಿಮಗ್ ಪಾರ್ಟಿ ಕೊಡ್ಸಕ್ ಆಗಲ್ಲ ಅನ್ನೋದಕ್ಕಿಂತ ದುಂದು ವೆಚ್ಚಕ್ಕೆ ನಿನ್ ಮನಸ್ಸು ಒಪ್ಪಲ್ಲ ಅನ್ನೋದು ನಮಗ್ ಗೊತ್ತು. ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಒಂದು ಪಾರ್ಟಿ ಕೊಡಿಸ್ತಾ ಇದೀವಿ. ನೀವು ಬಂದ್ರೆ ನಮ್ಗದೇ ಪುಣ್ಯ. ಹಾ, ಅಂತೂ ನನ್ ಬರ್ಡೇ ನೆಪದಲ್ಲಿ ಇವತ್ತು ಪಾರ್ಟಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ಹಾಗಲ್ವೇ? ಈಗೇನಮ್ಮ ನೀನ್ ಬರ್ತೀಯೋ ಇಲ್ವೋ? ಓಕೆ ಅಪ್ಪ, ಒಂದ್ ಕಂಡೀಷನ್ ಮೇಲೆ ನಾನು ಒಪ್ಕೋತೀನಿ. ಸಂಜೆ ಪಾರ್ಟಿ ಖರ್ಚಲ್ಲಿ 25% ಶೇರು ನಂದು. ಇದಕ್ಕೆ ನೀವೆಲ್ಲ ಒಪ್ಕೊಳ್ಳೋದಾದ್ರೆ ನಾನು ಬರ್ತೀನಿ. ಓಕೆ, ಇವತ್ತಾದ್ರೂ ಈ ಕಾಫಿ ಬಿಲ್ ಕೊಡೆ ಪ್ಲೀಸ್. ನೋಡು, ನನ್ ಬಿಲ್ ನಾನು ಪೇ ಮಾಡಾಗಿದೆ, ಅದು ನಿಮ್ ಬಿಲ್ಲು, ನೀವ್ ಪೇ ಮಾಡಿ. ಲೇ ಆ ಬಿಲ್ ಯಾಕೆ ಬ್ಯಾಗಲ್ಲಿ ಹಾಕೋತಿದ್ಯಾ? ನೋಡಿಪ್ಪ, ನೀವ್ ಖರ್ಚು ಮಾಡೋದಕ್ಕಂತೂ ಇತಿಮಿತಿ ಇಲ್ಲ. ನಿಮ್ ಅಪ್ಪ ಅಮ್ಮ ದುಡ್ದಿದ್ದನ್ನ ನೀವ್ ಕೂತ್ಕೊಂಡು ಖರ್ಚು ಮಾಡ್ತೀರಾ. ಆದ್ರೆ ನಾನ್ ಹಾಗಲ್ಲ. ನಾನ್ ದುಡ್ದಿದ್ದನ್ನ ನಾನೇ ಖರ್ಚು ಮಾಡ್ತೀನಿ. ತಿಂಗಳ ಕೊನೆನಲ್ಲಿ ಕೂತ್ಕೊಂಡು ನಾನ್ ಖರ್ಚು ವೆಚ್ಚನೆಲ್ಲ ಟ್ಯಾಲಿ ಮಾಡ್ತೀನಿ. ದಟ್ಸ್ ಮೈ ಹಾಬಿ. ಹಾಗಾದ್ರೆ ಇವಳು ಬಿಲ್ಸ್ ಎಲ್ಲ ಹಾಸ್ಟೆಲ್ ಆಡಿಟಿಂಗ್ ಆಗ್ತಾ ಇದೆ ಕಣೋ. ನಮ್ ದೇಶದ ಫೈನಾನ್ಸ್ ಮಿನಿಸ್ಟರ್ ತಪ್ಪು ಮಾಡಿದ್ರು ನಮ್ ಮಿನಿಸ್ಟರ್ ಮಾತ್ರ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಎಕ್ಸಾಕ್ಟ್ಲಿ. ಹಲೋ, ಇನಫ್. ಕಮ್, ಲೆಟ್ಸ್ ಮೀಟ್ ಇನ್ ದ ಪಾರ್ಟಿ. ಫೈನ್. ಲೇಡೀಸ್ ಟಾಯ್ಲೆಟ್ ಅಲ್ಲಿ ಬರೋದು ಲೇಡೀಸು, ಇಲ್ಲ ಅಂದ್ರೆ 50-50. ಇದ್ರಲ್ಲಿ ನೀನ್ ಯಾರ ನಾನ್ ಯಾರು ಅಂತ ಗೊತ್ತಾಗ್ಬೇಕಾ? ನಿನ್ ಕೆಲ್ಸ ಏನು? ಬಾಡಿ ಕಾಯೋ ಕೆಲ್ಸ. ಕಳ್ಸ್ಕೊಳ್ಳಲೇ ನೀನ್. ಶಬಾಷ್! 4 ತಿಂಗಳಲ್ಲಿ 3ನೇ ಕೊಲೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೀವು ಟೆನ್ಷನ್ ಮಾಡ್ಕೊಂಬೇಡ್ರಿ, ನಾನಿದ್ದೀನಿ. ನಾನಿರೋದೇ ನಿಮ್ಮಂತವ್ರಿಗೋಸ್ಕರ ತಾನೆ. ಎಲ್ಲ ನಾನು ನೋಡ್ಕೊಂತೀನಿ. ತಾಯಿ ಲಕ್ಷ್ಮಿ, ನಮ್ಮವ್ವ ಇದ್ದಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ಇರಿ ಸ್ವಲ್ಪ ಇರಿ. ಸೇಫ್ಟಿ ಸೈಡ್ಗೆ ಇದೆಲ್ಲ ಇರ್ಲೇಬೇಕು. ಹಾಕಿ ನಿಮ್ ಪ್ರಸಾದ ಹಾಕಿ. ಈ ಕೇಸ್ಗೆ ಯಾವ್ದಾರ ಬಕ್ರಗಳನ್ನ ಹಿಡಿಲೇಬೇಕು. ನಡೀರೋ. ಹ್ಯಾಪಿ ಬರ್ಡೇ ಟು ಲಕ್ಷ್ಮಿ. ಥ್ಯಾಂಕ್ ಯು. ಎಂಜಾಯ್. ಕೇಕ್ ಟೇಸ್ಟ್ ಆಗಿದೆ ಕಣ. ಏ, ನಿಧಾನಕ್ಕೆ ತಿನ್ನೋ, ಯಾರು ಕಿತ್ಕೊಳ್ಳಲ್ಲ. ಯಾಕೆ ಸರ್? ಆಕಾಶ್, ಯಾಕೆ ಸರ್ ಹೊಡಿತಾ ಇದ್ದೀರಾ? ಒತ್ತಿಲ್ದ ಒತ್ತಲ್ಲಿ ಹೆಣ್ಮಕ್ಳನ್ನ ಪಬ್ಬಕ್ಕೆ ಕರ್ಕೊಂಡ್ ಬರದಲ್ದೆ ಮಲ್ರು ಬೇರೆ ಮಾಡ್ತೀವಿ. ಸರ್, ಏನಿದು ದೌರ್ಜನ್ಯ? ದೌರ್ಜನ್ಯ ಅಂತೆ, ದೌರ್ಜನ್ಯ. ಇನ್ಸ್ಪೆಕ್ಟರ್, ಏನೋ ಗುರಾಸ್ತ್ಯ ಒಳಗಡೆ ಹಾಕೊಂಡು ಚೆನ್ನಾಗಿ ರುಬ್ಬಿದ್ರೆ ಎಲ್ಲ ಗೊತ್ತಾಗ್ತದೆ. ನಾನು ಎಲ್ಲಾರು ಹಾಕೊಂಡ್ಬನ್ರ. ಎಳ್ಕೊಂಬನ್ರ. ಸರ್, ಯಾಕೆ ಸರ್ ನಮ್ಮಲ್ಲಿ ಕರ್ಕೊಂಡ್ಬಂದ್ರಿ? ನಿಮ್ಮ ಹತ್ರ ಬಿಸ್ನೆಸ್ ಮಾತಾಡೋದಿಕ್ಕೆ. ನಿಮ್ಮ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಯಾರೋ ಮಾಡಿದ ಕೊಲೆನ ನಿಮ್ಮ ಮೇಲೆ ಹಾಕ್ಬೇಕಾಗಿ ಬಂತು. ಯಾಕೆ ಹೇಳೋ? ಅವ್ನು ನನ್ಗೆ ಸಮಥಿಂಗ್ ಕೊಟ್ಟ. ನೀವು ಕೊಡೋದಿದ್ರಲ್ರಿ, ಈ ಕೊಲೆನ ಬೇರೆ ಯಾರ ಮೇಲೆ ಹಾಕ್ಬಿಡ್ತೀನಿ.
ಕಾನೂನು ರಕ್ಷಣೆ ಮಾಡೋ ನೀವೇ ಈ ರೀತಿ ಮಾತಾಡಿದ್ರೆ ಹೇಗೆ ಸರ್? ನ್ಯಾಯ ದೇವತೆ ಕಾನೂನ್ ಬಗ್ಗೆ ನನ್ನ ಹತ್ರನೇ ಮಾತಾಡ್ತೀಯಾ? ನಿಮ್ಮ ಹತ್ರ ಏನಿಲ್ಲ ಅಂದ್ರೆ ಇವಳನ್ನ ಬಿಟ್ಬಿಟ್ಟು ನೀವು 3 ಜನ ನ್ಯೂಟ್ಲಾಗ್ರಿ. ಸರ್ ನಾವ್ಯಾಕೆ ಸರ್ ನ್ಯೂಟ್ಲಾಗಬೇಕು? ನ್ಯೂಟ್ಲಾಗ್ಲಿಲ್ಲ ಅಂದ್ರೆ ಆ ಕೊಲೆ ಜೊತೆ ಇಲ್ಲಿ ನಡೆಯೋ ರೇಪ್ ಅಂಡ್ ಮರ್ಡರ್ ಕೇಸು ನಿಮ್ಮೇಲೆ ಬರುತ್ತೆ. ಬರದೇ ಏನು ಮಾಡುತ್ತೆ? ನಿನ್ನಂತವನ್ಗೊಂದು ಹೆಣ ಸಿಕ್ಕಿದ್ರೆ ಸಾಕು. ಹೆಣ ನಿಟ್ಕೊಂಡು ಹಣ ಮಾಡೋ ದಂಧೆನ ನಿನ್ನಂತವನಿಂದಾನೇ ಕಲಿಬೇಕು. ಯಾರ ನೀನ? ಯಾರು ಅಂತ ಕೇಳಿದೆ ಅಲ್ಲ, ಯಮ. ಟಿವಿನವ್ರು ಕಾಯ್ತವ್ರೆ ಸರ್. ಒಸಿ ತಡ್ಕಳಯ್ಯ. ಟಿವಿ ಅಂದ್ಮ್ಯಾಗ ನಾ ಸಂದಾಗ ಕಾಣ್ಬೇಕೋ ಬ್ಯಾಡ್ವೋ? ನಮಸ್ಕಾರ. ನಮಸ್ಕಾರ. ನಾನ್ ರೆಡಿ, ನೀವು ಸುರು ಹಚ್ಕೊಳ್ಳಿ. ಹಾ ರೆಡಿ, ಮಾತಾಡಿ ಸರ್. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಇದು ಗಾಂಧೀಜಿ ಸಿದ್ಧಾಂತ. ಗಾಂಧೀಜಿ ನಮ್ಮ ದೇಶಕ್ಕೆ ತಂದು ಕೊಟ್ರು. ಕಟ್. ಯಾಕವಾ? ಗಾಂಧೀಜಿ ಸ್ವತಂತ್ರ ತಂದ್ಕೊಟ್ರು ಅಂತ ಹೇಳಿ ಸರ್. ಸ್ವತಂತ್ರನೂ ಅವರೇ ತಂದ್ಕೊಟ್ರ? ಹೌದು ಸರ್. ಸರಿ ಸರಿ ಸರಿ. ನಮಗೀಗ ದುಡ್ಡು ದುಡ್ಡು ಮುಖ್ಯ ಅಲ್ಲ, ಜನಗಳು ಮುಖ್ಯ. ಎಲ್ರೂ ಡಾಕ್ಟರ್ ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ಬಡವರಿಗೆ ಓದಕ್ಕೆ ನಾನು ಸಿಕ್ಕಾಪಟ್ಟೆ ಸಹಾಯ ಮಾಡ್ತೀನಿ. ಅವ್ರಿಗೋಸ್ಕರ ನನ್ನ ಮನೆ ಕಥಾನ ಸದಾ ತೆಕ್ಕೊಂಡಿರ್ತೀನಿ. ಒಂದ್ ದಿವಸ ಹೇಳಕ್ ನಾ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ಬೇಡೋದಾದ್ರೆ ಅನ್ನ ಬೇಡಬಾರ್ದು, ಇದ್ದೇ ಇದ್ದೇ ಬೇಡಬೇಕು. ನಮಸ್ಕಾರ. ಏನವಾ ಸಂದಾಕ್ ಮಾತಾಡ್ನು? ಚೆನ್ನಾಗಿ ಮಾತಾಡಿದ್ರಿ ಸರ್. ಆಮ್ಯಾಕೆ ನನ್ ಬಗ್ಗೆ ಒಂದಿಷ್ಟು ಪ್ರಚಾರನೂ ಜಾಸ್ತಿನೇ ಮಾಡಿ. ಖಂಡಿತ ಮಾಡ್ತೀವಿ. ದಾನ ಧರ್ಮ ಮಾಡಿವ್ನಿ, ಬಡವರು ಸಹಾಯ ಮಾಡಿವ್ನಿ ಅಂತ. ಸರಿ ಸರ್. ಹೋಗುವಾಗ ಹಂಗೆ ನಮ್ ಏನ ಹೊಸಿ ನೋಡ್ಕೊಂಡು ಹೋಗಿ. ಓಕೆ ಸರ್, ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಓಟ್ ಬನ್ನಿ ಬನ್ನಿ. ಸರ್, 15 ಮೆಡಿಕಲ್ ಸೀಟು, 38 ಇಂಜಿನಿಯರಿಂಗ್ ಸೀಟ್ ಬಂದಿದೆ ಸರ್. ಸೀಟು 1000 ಬರ್ತದೆ. ಇಂಪಾರ್ಟೆಂಟ್ ದುಡ್ಡು ಬಂತ ಅದೇಳು? ಬಂದಿದೆ ಬಂದಿದೆ ಸರ್. ಆ ದುಡ್ಡನ್ನೆಲ್ಲ ನಮ್ ಪಂಕಜನ ಮನೆ ಕಳಿಸ್ಬಿಡು. ಸರಿ ಸರಿ ಸರ್. ಅದೇ ಸರ್, ಸಾಯಂಕಾಲ ಅನಾಥಾಶ್ರಮದ ಕಾರ್ಯಕ್ರಮ ಇದೆಯಾ? ಎಲ್ಲಾ ಪ್ರೋಗ್ರಾಮ್ ಕ್ಯಾನ್ಸಲ್. ಸರಿ, ನನಗೆ ರೆಸ್ಟ್ ಬೇಕು.
ನೀನು ಮನೆಗೆ ಹೋಗು, ಸ್ಟಾಫ್ನೆಲ್ಲ ಮನೆಗೆ ಹೋಗು ಅಂತ ಹೇಳ್ಬಿಡು. ಸರಿ ಸರ್, ಇವ್ರದ್ದು ಯಾವಾಗಲೂ ಇದ್ದಿದ್ದೆ. ಹಾಯ್ ಬಂಕು, ಎಲ್ಲಿದ್ಯಾ? ನಾನೀಗ ಬರ್ತಾ ಇದ್ದೀನಿ ಚಿನ್ನ. ಸಾರಿ ಡಾರ್ಲಿಂಗ್, ನೆನ್ನೆ ನೀವು ಮನೆಗೆ ಲೇಟ್ ಆಗಿ ಬಂದ್ರಲ್ಲ, ಇವತ್ತು ಲೇಟ್ ಆಗಿ ಬರ್ಬೋದು ಅಂತ ಶಾಪಿಂಗ್ ಬಂದ್ಬಿಟ್ಟೆ. ಇನ್ನೇನ್ 1 hour ಅಲ್ಲಿ ಬಂದ್ಬಿಡ್ತೀನಿ ಡಾರ್ಲಿಂಗ್. ಹಂಗೆ ಬತ್ತಾ ನಮ್ಮ ಉಪಯೋಗಕ್ಕೆ ಬರ್ತದಲ್ಲ ಅದನ್ನು ತಗೋಬಾ. ನಮ್ಮ ಸಾರ್ ನಮ್ ಕೈಯಾಗಿರ್ಬೇಕು. ಮರಿಬೇಡ. ನನ್ ಮೇಲೂ ಅನುಮಾನನಾ? ನಮ್ಮಿಬ್ಬರಿಗೂ ಅನುಮಾನ ಇರಬಾರ್ದು ಅಲ್ವಾ ಚಿನ್ನ? ನೀನ್ ಜಲ್ದಿ ಬಂದ್ಬಿಡು. ಸರಿ, ನಿಮ್ ಹತ್ರನೂ ಒಂದು ಡೂಪ್ಲಿಕೇಟ್ ಕೀ ಇದೆ ಅಲ್ವಾ? ಮನೇಲಿರಿ, ನಾನ್ ಬಂದ್ಬಿಡ್ತೀನಿ. ಓಕೆ, ಬಾಯ್. ಇದು ಎಜುಕೇಶನ್ ಮಿನಿಸ್ಟರ್ ಡೈಲಿ ಪ್ರೋಗ್ರಾಮ್ ಲಿಸ್ಟ್. ಇದು ಪಂಕಜಾಳ ಮನೆ. ಪ್ರತಿಯೊಬ್ಬ ಸೋ ಕಾಲ್ಡ್ ಗಣ್ಯ ವ್ಯಕ್ತಿಗೂ ತನ್ನದೇ ಆದಂತ ಒಂದು ಪ್ರೈವೇಟ್ ಲೈಫ್ ಇದ್ದೇ ಇರುತ್ತೆ. ಈ ಮಂತ್ರಿ ಸರ್ಕಾರಿ ಮೀಟಿಂಗ್ ಮಿಸ್ ಮಾಡಿದ್ರು ಪಂಕಜಾಳ್ನ ಮೀಟ್ ಮಾಡೋದು ಮಾತ್ರ ಮಿಸ್ ಮಾಡಲ್ಲ. ಸೊ ನಮ್ಮ ಆಪರೇಷನ್ ಎಕ್ಸಿಕ್ಯೂಟ್ ಮಾಡಕ್ಕೆ ಪಂಕಜಾಳ್ ಮನೆನೇ ಕರೆಕ್ಟ್ ಸ್ಪಾಟ್. ಇಡೀ ದೇಶಾನೇ ನಿದ್ದೆ ಮಾಡ್ತಾ ಇದ್ರು, ಈ ಹೆಣ್ಣು ಮಕ್ಕಳು ಮಾತ್ರ 24 ಗಂಟೆನೂ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕುಣಿತಾನೆ ಇರ್ತವೆ ನಮ್ಮಂತ ನಿದ್ದೆ ಕೆಡ್ಸಕ್ಕೆ. ಅರೆ, ನಮ್ ಬಂಸುನೇ ಇರ್ಬೇಕು. ನನ್ ಕೈಯಾಗ ತಡ್ಕೊಳಕ್ ಆಯ್ಕಿಲ್ಲ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡವಳೆ, ಅದಕ್ಕೆ ಬ್ಯಾಗ್ ಬಂದಿರ್ಬೇಕು. ತಂದೆ ಕುಣ್ಣಿದ್ದು ಬಾರೆ. ಆಹಾ ಪಂಕು. ಏಯ್ ಯಾರ ನೀವು? ಏನ್ ಮಾಡ್ತಾ ಇದ್ದೀರಾ? ಬಿಡ್ರೋ ಕೈ. ನಾನ್ ಯಾರು ಗೊತ್ತಾ? ಯಾಕ್ರೋ ನನ್ ಕೈ ಕಾಲು ಕಟ್ಟಾಗ್ತಾ ಇದ್ದೀರಾ? ಬಿಚ್ಚಿರೋ, ಬಿಚ್ಚಿದ್ದೀರೋ ಇಲ್ಲೋ ನಿಮ್ಮನ್ನ ಯಾರು ನೀವೆಲ್ಲ? ಯಾಕ್ರು ಕಟ್ಟಾಕಿದ್ದೀರಿ? ಬಿಚ್ಚಿರೋ. ನಾನ್ ಯಾರು ಗೊತ್ತಾ? ಈ ರಾಜ್ಯದ ಮಂತ್ರಿ ಕಟ್ರು ನಾನು. ಗೊತ್ತು ಮುಚ್ಚಲೆ, ಬರೀ ಮಂತ್ರಿ ಅಲ್ಲ, ವಿದ್ಯಾ ಮಂತ್ರಿ. MTV ಯಾವತ್ತಾದ್ರೂ ವಾರ್ತೆ ನೋಡಿದ್ಯಾ? ಎಷ್ಟು ಜನ ರ್ಯಾಂಕ್ ಸ್ಟೂಡೆಂಟ್ಸು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗೊತ್ತಾ? ದಯವಿಟ್ಟು ನನ್ನ ಬಿಟ್ಬಿಡಿ. ಬಿಡ್ತೀವಿ, ಪರ್ಮನೆಂಟ್ ಆಗೇ ಬಿಡ್ತೀವಿ. ನಿನ್ ಮೊದಲೇ ಹೆಂಡತಿನ ಮದುವೆ ಆಗಿ 1 ವರ್ಷದಲ್ಲಿ ವರದಕ್ಷಿಣೆ ಆಸೆಗೋಸ್ಕರ ಸೀಮೆಣ್ಣೆ ಸುರಿದು ಸಾಯ್ತೆ ಅಲ್ಲ? ನಿನ್ನಂತ ಭ್ರಷ್ಟ ರಾಜಕಾರಣಿಗಳಿಂದ 100 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ ಸತ್ರಲ್ಲ, ಆ ಜಾಗ ಕಳಿಸ್ತೀವಿ. ನೀವೆಲ್ಲ ಬ್ಲಾಕ್ ಗ್ಯಾಂಗ್ನವರ? ನಿನ್ನಂತ ಬಾಯಲ್ಲೇ ನಮ್ಮ ಹೆಸರು ಬರಬಾರ್ದು. ಸರ್ಕಾರ ಕಣ್ ತಪ್ಪಿಸಿ ನೀನಾಡೋ ರಾಸಲೀಲೆಗೆ ಎಷ್ಟು ಹುಡುಗಿಯರು ಬಲಿಯಾಗಿದ್ದಾರೆ. ಹೆಣ್ಣು ಹೆಂಡ ಹಣ ಅಂತ ಬಾಯ್ ಬಿಡೋ ನಿನ್ನಂತವ್ರ ಹೆಣ ಬೀಳ್ಸೋದೆ ನಾವು. ಕಟ್ಕೊಂಡ್ ಹೆಂಡ್ತಿನ ಕೊಲೆ ಮಾಡಿ ತಲೆ ಹಿಡಿಯೋ ಪಂಕಜಾಳ ಮನೆನ ಪಲ್ಲಂಗ ಮಾಡ್ಕೊಂಡು ಮೈ ತುಂಬಾ ಕಾಯಿಲೆ ಹಚ್ಕೊಂಡ್ರೋ ನೀನು ಟಿವಿ ಮುಂದೆ ಕೂತ್ಕೊಂಡು ಜನರಿಗೆ ನೀತಿ ಹೇಳ್ತೀಯಾ? 15 ವರ್ಷದಿಂದ ಗೋವಿಪಾಳ್ಯದ ಕಟ್ಟೆ ಮೇಲೆ ಇಸ್ಪೀಟ್ ಆಡ್ಕೊಂಡಿದ್ದೋ ನೀನು. ನಿಂದು ಅಂತ ಇದ್ದಿದ್ದು ಒಂದು ಚಿಕ್ಕ ಸೈಟು, 15ಕ್ಕೆ 20. ಅದು ಸರ್ಕಾರ ಕೊಟ್ಟು ಫ್ರೀ ಸೈಟು. ಇವತ್ತು 3 ಬಂಗ್ಲೆ, ಒಂದು ಶಾಪಿಂಗ್ ಕಾಂಪ್ಲೆಕ್ಸ್. ನೆಲಮಂಗ್ಲದಲ್ಲಿ 25 ಎಕರೆ, ಕೊಡಗ್ನಲ್ಲಿ ಕಾಫಿ ಎಸ್ಟೇಟು, ದೇವನಹಳ್ಳಿಲಿ 10 ಎಕರೆ ಜಮೀನು. ನೀನೊಬ್ಬ ಓಡಾಡಕ್ಕೆ 7 ಕಾರು, ಮಲ್ಗಾಕೊಂದು ಮನೆ, ಎದ್ದೇಳಕ್ಕೊಂದು ಮನೆ. ರಾಜಕೀಯ ಬಿಟ್ರೆ ನಿನಗೆ ಬೇರೆ ಬಿಸ್ನೆಸ್ಸೇ ಗೊತ್ತಿಲ್ಲ. ಇಷ್ಟೆಲ್ಲ ಎಲ್ಲಿಂದ ಬಂತು? ನೀನ್ ದಿನ ಎಷ್ಟು ಜನರ ಗೋರಿ ಮೇಲೆ ಮಲಗ್ತಾ ಇದೆಯಾ ಅಂತ ನಿನಗೆ ಗೊತ್ತಾ? ನಾಳೆ ಬೆಳಗ್ಗೆ ಪತ್ರಿಕೆಯಲ್ಲಿ ರಾಜ್ಯದ ವಿದ್ಯಾಮಂತ್ರಿ ಕೊಲೆ ಪಂಕಜಾಳ ಮನೆಯಲ್ಲಿ ಕೊಳತು ನಾರ್ತಾ ಇರೋ ನಿನ್ನ ಇತಿಹಾಸ ಇಡೀ ನಾಡಿಗೆಯೇ ಗೊತ್ತಾಗಿದೆ. ಎಷ್ಟು ಮನೆ ದೀಪ ಆರಿಸಿದ್ಯಾ ನೀನು. ಇವತ್ ಈ ಮನೆ ದೀಪ ಬೆಳಗೋ ಅಷ್ಟರಲ್ಲಿ ನೀನು ಸಾಯ್ತ್ಯಾ. ಅದು ನಿನ್ನ ಪಂಕು ಕೈಯಾರೆ.
ಭರತ್ ಪೊಲೀಸರನ್ನು ಕೊಂದು 4 ಕಾಪಾಡಿ ಮನೆಗೆ ಕರೆದೊಯ್ದ ಮೇಲೆ ಅಲ್ಲಿ ನಡೆದಿದ್ದಾದರೂ ಏನು? ಎಸ್ಐ ಮತ್ತೆ ಪೊಲೀಸರನ್ನ ಸಾಯಿಸ್ತಿಲ್ಲ, ಆ ಮರ್ಡರ್ ಕೇಸು ನಮ್ಮ ಮೇಲೆ ಬರಲ್ವಾ? ಹೆದರ್ಕೋಬೇಡಿ, ಆ ಕೇಸ್ ನಿಮ್ಮ ಮೇಲೂ ಬರಲ್ಲ, ನನ್ನ ಮೇಲೂ ಬರಲ್ಲ. ಆ ಪಿಸ್ತಲ್ ಮೇಲಿರೋ ಫಿಂಗರ್ ಪ್ರಿಂಟ್ಸು ಪಬ್ಬಲ್ಲಿ ಬೌನ್ಸರ್ನ ಶೂಟ್ ಮಾಡಿದ್ರಲ್ಲ ಅವ್ರದ್ದು. ಸೊ ನಥಿಂಗ್ ಟು ವರಿ. ದೇವ್ರ ಹಾಗೆ ಬಂದು ನೀವ್ ನಮ್ಮನ್ನ ಕಾಪಾಡಿದ್ರಿ. ಇಲ್ದೆ ಹೋಗಿದ್ರೆ ಆ ಎಸ್ಐ ನನ್ನನ್ನ ಹಾಳು ಮಾಡಿ ಇವ್ರನ್ನೆಲ್ಲ ಏನ್ ಮಾಡ್ತಿದ್ನೋ. ನಮ್ ಪಾಡಿಗೆ ನಾವ್ ಪಾರ್ಟಿ ಮಾಡ್ತಾ ಇದ್ವಿ. ಅಲ್ಲಿ ಸತ್ತವ್ರು ಯಾರೋ ಸಾಯಿಸೋರು ಯಾರೋ ಒಂದು ಗೊತ್ತಿಲ್ಲ. ರಕ್ಷಣೆ ಕೊಡೋ ಪೊಲೀಸ್ನವರೇ ಈ ರೀತಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋದಾ? ಈ ದೇಶದ ವ್ಯವಸ್ಥೆನೇ ಹೀಗೆ. ಅದಕ್ಕೆ ಈ ವ್ಯವಸ್ಥೆನ ಕಂಡ್ರೇನೆ ನನ್ಗೆ ಆಕ್ರೋಶ. ಕಾಳಸಂತೆ, ಲಂಚ, ಭ್ರಷ್ಟಾಚಾರ, ಪ್ರತಿಯೊಂದು ಕಳಪೆ. ಎಲ್ರೂ ಇದಕ್ಕೆ ಅಡ್ಜಸ್ಟ್ ಆಗೋಗಿದ್ದಾರೆ. ನೀವ್ ಮಾತಾಡೋದ್ ನೋಡಿದ್ರೆ ನಿಮ್ ಮನ್ಸಿಗೆ ತುಂಬಾ ನೋವಾಗಿದೆ ಅನ್ಸುತ್ತೆ. ಆ ನೋವಿನ ಹಿಂದೆ ದೊಡ್ಡ ಕಥೆನೇ ಇರ್ಬೇಕು ಅಲ್ವಾ? ಅದು ಬರೀ ಕಥೆ ಅಲ್ಲ, ನನ್ನ ಜೀವನದಲ್ಲೇ ಮರೆಯಕ್ಕಾಗದೆ ಇರುವಂತ ದೊಡ್ಡ ದುರಂತ. ನಾನು ನನ್ನ ತಂದೆ ತಾಯಿಗೆ ಒಬ್ಬನೇ ಮಗ. ನನ್ನ ತಂದೆ ದೊಡ್ಡ ಸಂಗೀತ ವಿದ್ವಾನ್. ನನಗೆ 15 ವರ್ಷ ವಯಸ್ಸಿದ್ದಾಗಲೇ ನನ್ನ ತಂದೆ ನಾನು ಕಳ್ಕೊಂಡೆ. ನನ್ನ ತಾಯಿ ನನ್ನ ತಂದೆಯಷ್ಟು ದೊಡ್ಡ ಸಂಗೀತಕಾರನಾಗಿ ಮಾಡಬೇಕು ಅಂತ ತುಂಬಾ ಆಸೆಯಿಂದ ನಾನು ಬೆಳೆಸಿದ್ರು. ನಾನೇ ಸಂಗೀತಕ್ಕಾಗಿ ಮುಡಿಪಾಗಿಟ್ಟೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರಪ್ಪ. ತುಂಬಾ ಚೆನ್ನಾಗಿ ಹಾಡ್ದೆ. ಅಂದ್ಹಾಗೆ ಯಾರಪ್ಪ ನಿಮ್ ಗುರುಗಳು? ನನ್ನ ತಾಯಿನೇ ನನಗೆಲ್ಲ ಸರ್. ನನ್ನ ತಂದೆ ವಿದ್ವಾನ್ ಶಿವಶಂಕರ ಮೂರ್ತಿ ಅವರು. ಓಹೋ, ಶಿವಶಂಕರ ಮೂರ್ತಿಗಳ ಮಗನ ನೀನು? ಖಂಡಿತ ನಿನಗೆ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎಲ್ಲಾ ಒಳ್ಳೆ ಅರ್ಹತೆನೂ ಇದೆ. ಎಲ್ಲ ಒಳ್ಳೇದಾಗತ್ತೆ, ಏನು ಯೋಚನೆ ಮಾಡ್ಬೇಡ. ಅದು ನನ್ನ ತಾಯಿ ಮಹದಾಸೆ ಸರ್. ಸರ್, ನಾನು ರಾಷ್ಟ್ರ ಮಟ್ಟದಲ್ಲಿ ಹಾಡೋದಕ್ಕೆ ಖಂಡಿತ ಆಯ್ಕೆ ಆಗ್ತೀನಿ ಅಂತೀರಾ? ಆಕೆ ನಾಟ್ಯ ಸರಸ್ವತಿ ನಿನ್ನ ನಾಲ್ಗೆ ಮೇಲೆ ನಾಟ್ಯ ಆಡ್ತಿದ್ದಾಳೆ. ಅಂಥದ್ರಲ್ಲಿ ನಿನ್ ಮೇಲೆ ನಿನಗೆ ಸಂಶಯನ? ನೀನು ಖಂಡಿತ ಆಯ್ಕೆ ಆಗ್ತೀಯಾ? ಅಮ್ಮ, ಬಂದ್ಯಪ್ಪ? ನಾನ್ ತುಂಬಾ ಚೆನ್ನಾಗಿ ಹಾಡ್ದೆ ಅಮ್ಮ. ಅಲ್ಲಿ ಬಂದಿದ್ದ ದೊಡ್ಡ ದೊಡ್ಡ ವಿದ್ವಾನಿಗಳೆಲ್ಲ ನನ್ನ ಹಾಡು ಕೇಳಿ ಖುಷಿಯಿಂದ ಚಪ್ಪಾಳೆ ತಟ್ಟಿ ನಿನ್ನ ಗುರುಗಳು ಯಾರಪ್ಪ ಅಂತ ಕೇಳಿದ್ರಮ್ಮ. ನಾನು ಅಪ್ಪನ ಹೆಸರು ಹೇಳಿದ್ನಮ್ಮ. ಅವ್ರ ಖುಷಿಯಿಂದ ಅಂತ ದೊಡ್ಡ ವಿದ್ವಾನ್ ಮಗನೇನಪ್ಪ ನೀನು ಅಂತ ರಾಷ್ಟ್ರ ಮಟ್ಟದಲ್ಲಿ ಹಾಡೋದಕ್ಕೆ ನೀನೇ ಸರಿಯಾದ ಆಯ್ಕೆ ಅಂತ ಹೇಳಿದಾರಮ್ಮ. ಅಮ್ಮ, ನೀನಲ್ಲಿ ಇರ್ಬೇಕಿತ್ತಮ್ಮ. ನೀನ್ ಇವತ್ತು ಬಂದಿದ್ರೆ ಅವ್ರು ನನ್ನ ಹಾಡು ಕೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದನ್ನ ಕಣ್ಣಾರೆ ನೋಡ್ಬೋದಾಗಿತ್ತು. ನಾನ್ ಬರ್ಲಿಲ್ಲ ಅಂದ್ರೆ ಏನಪ್ಪ? ಬೆಳಿಗ್ಗೆಯಿಂದ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ ನನ್ ಮಗ ಆಯ್ಕೆ ಆಗ್ಬರ್ಲಿ ಅಂತ. ಕಡೆಗೂ ದೇವ್ರು ನಮ್ ಕೈ ಬಿಡ್ಲಿಲ್ಲ. ಅಮ್ಮ, ನಾಳೆ ನೀನ್ ನನ್ನ ಜೊತೆ ಬಾ ಅಮ್ಮ. ನನ್ಗೆ ಆಯ್ಕೆ ಪತ್ರ ಕೊಡ್ತಾರೆ. ಅದನ್ನ ನಿನ್ ಕೈಯಾರೆ ನೀನ್ ತಗೊಂಡು ನನಗ್ ಕೊಟ್ಟು ಆಶೀರ್ವಾದ ಮಾಡಮ್ಮ. ಈ ತಾಯಿಯ ಆಶೀರ್ವಾದ ಯಾವಾಗ್ಲೂ ನಿನ್ ಜೊತೆ ಇರುತ್ತಪ್ಪ. ನನ್ಗಷ್ಟು ದೂರ ಬಂದ್ರೆ ತುಂಬಾ ಆಯಾಸ ಆಗುತ್ತೆ ಕಣೋ. ನಾನ್ ನಿನ್ನ ಆಟೋಲ್ ಕರ್ಕೊಂಡು ಹೋಗ್ತೀನಮ್ಮ. ನಿನ್ನ ಆಸೆ ಅಪ್ಪನ ಆಸೆ ಈಡೇರೋಂತ ಸಮಯದಲ್ಲಿ ನೀನ್ ನನ್ ಜೊತೆ ಇರ್ಬೇಕಷ್ಟೇ. ಸರಿಯಪ್ಪ, ಬರ್ತೀನಿ. ಅಮ್ಮ ಬಾ, ನೀನ್ ಇಲ್ಲೇ ಕುತ್ಕೋ, ನಾನು ಒಳಗೋಟ್ ಬರ್ತೀನಿ. ಸರಿನಾ? ನಮಸ್ಕಾರ ಸರ್. ಬಾ ಭರತ್, ಕೂತ್ಕೋ. ಪರವಾಗಿಲ್ಲ ಸರ್. ಸರ್, ನಾನು ರಾಷ್ಟ್ರ ಮಟ್ಟದಲ್ಲಿ ಹಾಡಕ್ಕೆ ಆಯ್ಕೆ ಆಗಿದ್ದೀನಿ ತಾನೆ ಸರ್? ನೀನು ತುಂಬಾ ಚೆನ್ನಾಗಿ ಹಾಡ್ತೀಯಾ. ಮುಂದಿನ ವರ್ಷ ಟ್ರೈ ಮಾಡು. ಹಾಗಾದ್ರೆ ನಾನು ಆಯ್ಕೆ ಆಗಿಲ್ವಾ ಸರ್? ನಿನ್ನೆ ನನ್ನ ಹಾಡು ಕೇಳಿ ಬಂದಿದ್ದ ತೀರ್ಪುಗಾರರೆಲ್ಲರೂ ತುಂಬಾ ಚೆನ್ನಾಗಿ ಹಾಡ್ದೆ ಅಂತ ಚಪ್ಪಾಳೆ ತಟ್ಟಿ ನಾನು ಸೆಲೆಕ್ಟ್ ಆಗೇ ಆಗ್ತೀನಿ ಅಂದ್ರಲ್ಲ ಸರ್. ದಯವಿಟ್ಟು ಹಾಗನ್ಬೇಡಿ ಸರ್. ನನ್ಗೆ ಅನ್ಯಾಯ ಮಾಡಬೇಡಿ ಸರ್. ಎಲ್ಲ ಕಡೆ ಪ್ರತಿಭೆನೇ ಕೆಲಸಕ್ಕೆ ಬರಲ್ಲಪ್ಪ. ಕೆಲವು ವಿಷಯಗಳು ನಿನ್ನ ಹತ್ರ ಹೇಳಕ್ ಆಗಲ್ಲಪ್ಪ. ಅರ್ಥವಾಗ್ತಿದೆ ಸರ್. ಆದ್ರೆ ನನಗೆ ಹಾಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಸರ್. ನನ್ಗೊಂದೇ ಒಂದು ಅವಕಾಶ ಕೊಡಿ ಸರ್. ನಾನು ರಾಷ್ಟ್ರ ಮಟ್ಟದಲ್ಲಿ ಹಾಡ್ತೀನಿ, ಗೆದ್ದೇ ಗೆಲ್ತೀನಿ ಸರ್. ಅದರಿಂದ ಬರೋ ಹಣದಿಂದ ನಮ್ ತಾಯಿಗೆ ಆಪರೇಷನ್ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ ಸರ್. ನಿಮ್ ಕಾಲಿಗೆ ಬೀಳ್ತೀನಿ ಸರ್. ದಯವಿಟ್ಟು ನನ್ಗೆ ಅನ್ಯಾಯ ಮಾಡಬೇಡಿ. ಈ ವಿಷಯ ಏನಾದ್ರೂ ಗೊತ್ತಾದ್ರೆ ನಮ್ ತಾಯಿ ಸತ್ತೇ ಹೋಗ್ತಾರೆ ಸರ್. ನೋಡು, ಇವಾಗ ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ. ನನಗೆ ಟೈಮ್ ಆಯ್ತು, ಬೇರೆ ಕೆಲಸ ಇದೆ. ನೀನ್ ಹೊರಡಪ್ಪ. ಲಿಸ್ಟು ನಾಳೆ ಆಗ್ತಾರಂತಮ್ಮ.
ಬಾಮ್ಮ ನೋವೋಣ ಬಾಮ್ಮ ಮಾ ಬಾಮ್ಮ ಹೋಣ ಮಾ 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 ಏನಾಯ್ತು ಮಾ 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 ಸರ್ ಸರ್ ಮಾ ಮಾ ಸರ್ ಸರ್ ನನ್ನ ತಾಯಿ ಸತ್ ಮೇಲೆ ಅವ್ರ ನೆನಪು ನಾನು ತುಂಬಾ ಕಾಡ್ತಾ ಇತ್ತು. ನಾನು ಸಾಯಣ ಅನ್ಕೊಂಡೆ. ಸುಮ್ಮನೆ ಸತ್ರ ಏನ್ ಪ್ರಯೋಜನ? ನನಗಾದ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು, 4 ಜನಕ್ಕೆ ಉಪಯೋಗ ಆಗೋ ಕೆಲಸ ಮಾಡಿ ಸಾಯಣ ಅನ್ಕೊಂಡೆ. ಆಗ್ಲಿಂದ ಇವತ್ತಿನವರೆಗೂ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ಲಿಲ್ಲ. ಆದ್ರೆ ಇವತ್ತು ನಿಮ್ಗಾಗ್ತಿದ್ದ ಅನ್ಯಾಯನ ನನ್ನ ಕೈಯಲ್ಲಿ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗ್ಲಿಲ್ಲ. ಭರತ್, ನಿನ್ ಕತೆ ಕೇಳಿ ನನ್ನ ಮನ್ಸಿಗೆ ತುಂಬಾ ನೋವಾಗ್ತಿದೆ. ಪೊಲೀಸ್ನವರಿಂದ ನೀ ನಮ್ಮನ್ನು ಕಾಪಾಡದೇ ಇದ್ದಿದ್ರೆ ನಾನಂತೂ ಅವಮಾನ ತಡಿಲಾರ್ದೆ ಸೂಸೈಡ್ ಮಾಡ್ಕೊಳ್ತಿದ್ದೆ. ಭರತ್, ಯಾಕೋ ಸಾಯ್ಬೇಕು? ಜೀವನದಲ್ಲಿ ಅವ್ರವ್ರಿಗೆ ಕಷ್ಟ ಬಂದಾಗ್ಲೇನೆ ಬೇರೆಯವ್ರ ಹತ್ರ ಸಹಾಯ ಕೇಳೋದು. ನೋಡಿ, ಇನ್ ಮುಂದೆ ಅನ್ಯಾಯ ಭ್ರಷ್ಟಾಚಾರನ ಬುಡದ್ ಸಮೇತ ಕಿತ್ತಾಕಕ್ಕಾಗದೆ ಇದ್ರೂ ಸ್ವಲ್ಪ ಮಟ್ಟಕ್ಕಾದ್ರೂ ಮಟ್ಟ ಹಾಕೋಣ. ಇದೇ ನಮ್ ಗುರಿ ಆಗ್ಬೇಕು. ಸರಿಯಾಗಿ ಹೇಳಿದೆ ಲಕ್ಷ್ಮಿ. ನಮ್ಗೆ ಯಾಕೆ ಬೇಕು ಅಂತ ದೂರ ಸರಿತಿದ್ ನೀನೇ ತೀರ್ಮಾನಕ್ಕೆ ಬಂದ್ಮೇಲೆ ನಮ್ ಹೋರಾಟ ಭ್ರಷ್ಟಾಚಾರಗಳ ವಿರುದ್ಧ. ಈ ಹೋರಾಟಕ್ಕೆ ನಾನು ರೆಡಿ. ನಾನು ರೆಡಿ. ನೋಡಿ, ಈ ಹೋರಾಟ ನೀವ್ ಅನ್ಕೊಂಡ್ರು ಸುಲಭ ಅಲ್ಲ. ನಿಮಗೆ ಸುಂದರವಾದ ಕನಸುಗಳಿವೆ, ಬದುಕೋಕೆ 100 ದಾರಿಗಳಿವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೆತ್ತವರಿದ್ದಾರೆ. ನೀವು ದುಡುಕಿ ಈ ತರ ಡಿಸಿಷನ್ ತಗೊಳ್ಳೋದು ಸರಿಯಲ್ಲ. ನಿನ್ಗಾಗಿರೋ ಅನ್ಯಾಯ ನಾಳೆ ನಮ್ಗಾಗೋದಿಲ್ಲ ಅಂತ ಏನ್ ಗ್ಯಾರಂಟಿ ಭರತ್? ನಾವ್ಯಾರು ಅಂತ ಗೊತ್ತಿಲ್ಲದೆ ನೀನ್ ನಮಗ್ ಸಹಾಯ ಮಾಡಿದೀಯ. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ್ರು ನಿನ್ ಜೊತೆ ನಾವು ಹೋರಾಡ ತಪ್ಪ? ನಾವು ಡಿಸೈಡ್ ಮಾಡಾಯ್ತು. ಇನ್ ಏನೇ ಇದ್ರು ಅನ್ಯಾಯದ ವಿರುದ್ಧ ಹೋರಾಡದೆ ನಮ್ ಗುರಿ. ಇನ್ನು ಹೆಜ್ಜೆ ಹಿಂದೆ ಇಡೋ ಮಾತೇ ಇಲ್ಲ. ಅನ್ಯಾಯ ಎಲ್ಲೇ ಹೆಚ್ಚಾದ್ರೂ ದೇವರು ಯಾವುದಾದರೊಂದು ರೂಪದಲ್ಲಿ ಆ ಅನ್ಯಾಯವನ್ನ ತಡಿತಾನೆ. ಈ ಅನ್ಯಾಯಗಳನ್ನ ತಡೆಯೋಕೆ ರೂಪಿತವಾಗಿದ್ದೇ ಈ ಬ್ಲ್ಯಾಕ್ ತಂಡ. ಭರತ್, ಲಕ್ಷ್ಮಿ, ಆಕಾಶ್, ಚೇತನ್, ಕಿಶೋರ್. ಸರ್, ತರಕಾರಿ ಸರಿ ಇಲ್ಲ ಸರ್. ಎಲ್ಲದರಲ್ಲೂ ಹುಳ ಆಗಿದೆ. ಒಂದೊಂದರಲ್ಲಿ 4 ಹುಳ ಬರ್ತಾ ಇದೆ ಸರ್. ತರಕಾರಿ ತೊಳೆಯಕ್ ನೀರ ಇಲ್ಲ ಸರ್. ಇಲ್ಲಿ ತೊಳ್ಕೊಳಕ್ಕೆ ನೀರಿಲ್ಲ, ಇನ್ ತರಕಾರಿ ತೊಳೆಯಕ್ ನೀರ್ ಬೇಕಾ? ಬೆಳೆಯೋ ಮಕ್ಕಳು ಬೆಂದಿಲ್ಲ ಅಂದ್ರೂ ತಿಂದು ದೊಡ್ಡವ್ರಾಗ್ತಾರೆ. ಇನ್ ಅರ್ಧ ಗಂಟೆಲಿ ಮಕ್ಕಳಿಗೆ ಬಿಸಿ ಊಟ ಕಳ್ಸ್ಕೊಟ್ಬಿಡ್ಬೇಕು. ತಣ್ಣಗಾಗ್ಬಿಟ್ರೆ ಜಾಸ್ತಿ ತಿನ್ಬಿಡ್ತಾರೆ ಕಣ್ರು, ಜಾಸ್ತಿ ತಿನ್ಬಿಡ್ತಾರೆ. ಹಾಳಾದ್ದು ಈ ಬಿಸಿ ಊಟ ಹಾಕಕ್ ಸ್ಟಾರ್ಟ್ ಮಾಡಿದ್ಮೇಲೆ ಮನೇಲಿ ಮಕ್ಕಳಿಗೆ ತಿಂಡಿ ಹಾಕೋದೆ ಮರ್ತ್ ಬಿಟ್ಟಿದ್ದಾರೆ. ಬೇಗ ಮಾಡ್ರು, ಬೇಗ ಮಾಡಿ. ಹೆಚ್ಚ ಬೇಗ. ಮೇಡಮ್, ಮಕ್ಕಳಿಗೇನೋ ಆಗ್ಬಿಟ್ಟಿದೆ ಮೇಡಮ್. ಸ್ವಲ್ಪ ಗಾಡಿ ತರ್ಸಿ ಮೇಡಮ್. ಲಕ್ಷ್ಮಿ, ಆಯ್ತ್ರಿ, ಆಯ್ತು. ಆಸ್ಪತ್ರೆ ಖರ್ಚೆಲ್ಲ ನಾನು ನೋಡ್ಕೋತೇನೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲೈಸೆನ್ಸ್ ತಗೊಂಡಿದ್ದೀನಿ. ಈ ಕೇಸು ನನ್ನ ತಲೆ ಮೇಲೆ ಒಟ್ಟಲ್ಲಿ ಬರ್ಕೂಡ್ದು. ನಿಮ್ಮನ್ನ ಹೇಗ್ ಗಮನಿಸ್ಕೋಬೇಕೋ ಹಾಗೆ ಗಮನಿಸ್ಕೋತೇನೆ, ಆಯ್ತಾ? ಯಾರೋ ನೀವೆಲ್ಲ ನನ್ನ ಯಾಕೋ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನಾನು ಯಾರು ಗೊತ್ತಾ?
ನಮ್ಮ ಮಾವ ಹೋಮ್ ಮಿನಿಸ್ಟ್ರು. ನಿಮ್ಮ ಮಾವ ಮಿನಿಸ್ಟರ್ ಆದ್ರೆ ನಮ್ಮ ಮಾವ ಯಮಧರ್ಮನೇ. ನೀನು ಮಕ್ಕಳು ತಿನ್ನೋ ಅನ್ನಕ್ಕೆ ಕನ್ನ ಹಾಕ್ದೆ, ನಾವು ನಿನ್ನ ಉಸಿರಿಗೆ ಗುನ್ನ ಇಡ್ತೀವಿ. ನೀವು ಹೆದರ್ಸ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ನೀವು ನಾನು ಏನೇ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮಗ್ ದುಡ್ಡು ಬೇಕು, ದುಡ್ಡು ಎಷ್ಟು ಬೇಕು ಅಂತ ಕೇಳಿ ಚೌಕಾಸಿ ಮಾಡದೆ ತಂದು ಬಿಸಾಕ್ತೀನಿ. ಕೊಡ್ತೀಯಾ? 2 ಕೋಟಿ. ಏನ 2 ಕೋಟಿನಾ? 2 ಕೋಟಿ ಕೊಡೋದಕ್ಕೆ ನಾನೇನ್ ದೇಶ ಕೊಳ್ಳೆ ಹೊಡಿತಾ ಇಲ್ಲ ಜುಜುಬಿ. ನನಗೆ ಸಿಗೋದು ತಿಂಗಳಿಗೆ 15,000 ರೂಪಾಯಿ ಅಷ್ಟೇ. ಆಫ್ಟರ್ ಆಲ್ ಒಂದು ಸ್ಕೂಲಲ್ಲಿ ನಿನಗೆ 15,000 ಸಿಗುತ್ತೆ ಅಂದ್ರೆ ಇನ್ DDPIಗೆ ಎಷ್ಟು, ಜಾಯಿಂಟ್ ಡೈರೆಕ್ಟರ್ಗೆ ಎಷ್ಟು, ಕಮಿಷನರ್ಗೆ ಎಷ್ಟು, ಸೆಕ್ರೆಟರಿಗೆ ಎಷ್ಟು, IASಗೆ ಎಷ್ಟು, ಮಿನಿಸ್ಟ್ರಿಗೆ ಎಷ್ಟು ಸಿಗುತ್ತೆ? ಬಿಡ್ತೀವಿ. ಪಾಪ ಅಮಾಯಕ ಮಕ್ಕಳು ಪ್ರಾಣ ಜೊತೆ ಆಟ ಆಡಿದ್ಯಲ್ಲ, ನಿನಗೆ ಹೇಗೆ ಅನ್ಸಲ್ಲ? ನೋಡಿ, ನೀವ್ ಯಾರೋ ನನಗೆ ಗೊತ್ತಿಲ್ಲ. ಯಾರ್ಯಾರು ಹೇಗೆ ಸಾಯ್ಬೇಕು ಅಂತ ಆ ಪರಮಾತ್ಮನೇ ಬರೆದು ಮಾಡ್ಕಿರ್ತಾನೆ. ನಾವೆಲ್ಲ ಇಲ್ಲಿ ನೆಪ ಮಾತ್ರ ಅಷ್ಟೇ. ಈಗ ನೋಡಿದ್ರೆ ಮಕ್ಕಳನ್ನೆಲ್ಲ ನಾನೇ ಸಾಯಿಸಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ, ಇದು ಯಾವ ನ್ಯಾಯ? ಹೌದು, ಆ ಮಕ್ಕಳ ಸಾವು ನಿನ್ನ ಕೈಯಲ್ಲಿ, ನಿನ್ನ ಸಾವು ನಮ್ಮ ಕೈಯಲ್ಲಿ ಅಂತ ಆ ದೇವರೇ ಬರೆದಿಟ್ಟಿದ್ದಾನೆ. ಏನಿದು? ಉರಿತಾ ಇದೆ, ಕೈ ಬಿಚ್ಚಿ. ಅಯ್ಯೋ, ಬೇಡ ಬೇಡ, ಅಯ್ಯೋ ಅಮ್ಮ, ಬೇಡ, ಅಯ್ಯಪ್ಪ, ಅಯ್ಯೋ ಅಮ್ಮ, ಉರಿ ಉರಿತಾ ಆ ಕಡೆಲ್ಲ ಹುಡುಕ್ರೋ. ಸ್ವಾಮೀಜಿ, ನಿಮ್ಮ ಆಶ್ರಮದಲ್ಲಿಟ್ಟಿರೋ ಹಣ ನಾವಿಟ್ಟಿದ್ದೆ. ಅದನ್ನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸಿ. ಅದು ಜನರ ಹಣ, ನಮ್ಮ ಜನರಿಗೆ ಸೇರಬೇಕು. ಅದನ್ನ ನಿಮ್ಮ ಆಶ್ರಮದ ಅನಾಥ ಮಕ್ಕಳು ಉದ್ಧಾರಕ್ಕಾಗಿ ಉಪಯೋಗಿಸಿ ಅಷ್ಟೇ. ನೀವೇನ್ ಕೆಲ್ಸಕ್ಕೆ ಹೋಗ್ಬೇಡಿ. ಆಯ್ತು ಸರ್. ನಾನು ಕೊಟ್ಟಿರೋ ಸರ್ಟಿಫಿಕೇಟ್ ಪ್ರಕಾರ ನಿಮ್ಗೆ ಇನ್ನೂ 6 ತಿಂಗಳು ರೆಸ್ಟ್ ಬೇಕು. ಓಕೆ ಓಕೆ ಸರ್. ತಗೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ತಮ್ಮ ಫೀಸ್ ಸರ್. ಥ್ಯಾಂಕ್ ಯು. ಯಾರಿಗಾದ್ರೂ ಡಾಕ್ಟರ್ ಸರ್ಟಿಫಿಕೇಟ್ ಬೇಕಾದ್ರೆ ನನ್ನ ಹತ್ರ ಕರ್ಕೊಂಡು ಬನ್ನಿ, ಗೊತ್ತಾಯ್ತಾ? ಹೊರಡಿ. ಆಯ್ತು ಸರ್. ಹಾ, ಹೋಗ್ಬಿಟ್ಟು ಬನ್ನಿ. ಆಗ್ಲಿ ಸರ್. ಹಲೋ, ಹೇಳಮ್ಮ. 7 ಗಂಟೆಗೆ ಆಪರೇಷನ್ ತಾನೆ? ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. ನಾನು ಶಾರ್ಪ್ ಆಗಿ 7 o'clock ಅಲ್ಲಿರ್ತೀನಿ. ಓಕೆ ಓಕೆನಮ್ಮ. ಓಹೋ, ಏನಮ್ಮ ಕಾಸು ತಂದಿದ್ಯಾ? ತಂದಿದ್ದೀನಿ ಸರ್. 10,000 ರೂಪಾಯಿ ಕಡಿಮೆ ಇದೆ ಸರ್. ನೀನು ಎಷ್ಟು ಸರಿ ನಮ್ಮ ಹೇಳೋದು? 50,000 ತಂದ್ರೆ ನಿನ್ ಗಂಡ ಉಳಿಯೋದು ಅಂತ. ನಿನ್ನೆ 30,000 ತಂದಿದ್ದೆ, ಇವತ್ತು 40,000 ತಂದಿದ್ಯಾ. ಹಾಗಾದ್ರೆ ನಾಳೆ 50,000 ತರ್ತೀಯ ಅಂದ್ರೆ ದಿನ ನೀನು 10,000 ರೂಪಾಯಿ ಸಂಪಾದನೆ ಮಾಡ್ತೀಯ ಅಂತ ಆಯ್ತು. ಇಲ್ಲ ಸರ್, ನನ್ನ ಮಾತನ್ನೆಲ್ಲ ಮಾರಿ ನಾನು ಈ ಹಣನ ತಗೊಂಡ್ ಬಂದಿದ್ದೀನಿ. ಈ ಹಣನ ಇಟ್ಕೊಂಡು ನನ್ನ ಗಂಡನ ಕಾಪಾಡಿ ಸರ್. ಇದಕ್ಕಿಂತ ಜಾಸ್ತಿ ಹಣ ತರಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಸರ್, ದಯವಿಟ್ಟು ಸರ್. ನಾನು ಲಕ್ಷಗಟ್ಲೆ ಹಣ ಸುರಿದು ಡಾಕ್ಟರ್ಗಿರಿ ಮಾಡಿರೋದು ಪುಕ್ಷಟ್ಟೆ ಟ್ರೀಟ್ಮೆಂಟ್ ಮಾಡೋದಕ್ಕಲ್ಲ, ಗೊತ್ತಾಯ್ತಾ? ಸರ್ಕಾರಿ ಆಸ್ಪತ್ರೆಯಲ್ಲಿ ದುಡ್ಡು ತಗೋಬಾರ್ದು ಅಂತ ಅಲ್ಲಿ ಬೋರ್ಡೇ ಹಾಕಿದಾರಲ್ಲ ಸರ್. ಓಹೋ, ನನ್ನ ಹತ್ರನೇ ಕಾನೂನಾ? ಹೋಗಿ ಆ ಬೋರ್ಡನ್ನೇ ಕೇಳೋ ನನ್ನ ಗಂಡನ ಉಳಿಸ್ಕೊಡು ಅಂತ. ಬಿಟ್ರೆ ನನ್ನನ್ನೇ ಮಾರ್ಕೊಂಡು ತಿನ್ಬಿಡ್ತೀಯ ನೀನು. ನಿನ್ನ ಗಂಡನ ಆಸ್ಪತ್ರೆಗೆ ಸೇರಿಸ್ಕೊಂಡಿದ್ದೇ ಒಂದು ದೊಡ್ಡ ತಪ್ಪು, ನನ್ನ ಹತ್ರನೇ ಕಾನೂನು ಮಾತಾಡ್ತೀಯಾ?
ನಾನು ನೋಡ್ತೀನಿ ನಿನ್ ಗಂಡನ್ನ ಯಾರು ಕಾಪಾಡ್ತಾರೆ ಅಂತ. ಅಯ್ಯೋ ಹಾಗನ್ಬೇಡಿ ಸರ್, ಏನೋ ತಿಳಿದೆ ಅನ್ಬಿಟ್ಟೆ. ಈ ಹಣನ ತಗೊಂಡು ನನ್ ಗಂಡನ್ ಪ್ರಾಣನ ಉಳಿಸಿ ಸರ್, ನಿಮ್ ಕಾಲು ನೋಡಮ್ಮ, ಬೀಳ್ತೀನಿ. ಕಾಲು ಕೈ ಹಿಡಿದ್ರೆ ಇಲ್ಲೇನು ಪ್ರಯೋಜನ ಇಲ್ಲ. 50,000 ರೂಪಾಯಿ ಇದ್ರೆ ತಗೊಂಡ್ ಬಾ, ಇಲ್ಲ ಅಂದ್ರೆ ನಿನ್ ಗಂಡನ್ ಕರ್ಕೊಂಡು ಹೋಗು. ಕಣ್ಣೀರಿಗೆಲ್ಲ ಇಲ್ಲಿ ಬೆಲೆನೇ ಇಲ್ಲ, ಸುಮ್ನೆ ಹೋಗ್ತಾ ಇರ್ಬೇಕು. ಹೋಗ್ ಕಾಸಿದ್ರೆ ಆಸ್ಪತ್ರೆ, ಇಲ್ಲ ಅಂದ್ರೆ ಟಿಕೆಟ್. ಹೋಗ್ ಅಳ್ಬಾರ್ದು, ಹೋಗಮ್ಮ, ಹಂಗೆಲ್ಲ ಅಳ್ಬಾರ್ದು ಆಸ್ಪತ್ರೆಯಲ್ಲಿ. ಹೋಗ್ ಸರ್. ಏನಯ್ಯ ವೆಂಕಟೇಶ, ಮೆಡಿಸಿನ್ಸ್ ಎಲ್ಲ ನಮ್ ನರ್ಸಿಂಗ್ ಹೋಮಿಗೆ ಕಳ್ಸ್ಕೊಟ್ಯಾ? ಆಗ್ಲೇನೆ ಕಳ್ಸ್ಕೊಟ್ಟೆ ಸರ್. ಹೌದಾ? ಒಂದ್ ನಿಮಿಷ ತಗೋ, ಇದಿಟ್ಕೋ. ಯಾರಾದ್ರೂ ಕೇಳಿದ್ರೆ ಡಾಕ್ಟ್ರು ರೌಂಡ್ಸ್ ಹೋಗಿದ್ದಾರೆ ಅಂತ ಹೇಳ್ಬೇಕು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ಸಾಯಂಕಾಲ 7 ಗಂಟೆಗೆ ನರ್ಸಿಂಗ್ ಹೋಮಲ್ಲಿ ಆಪರೇಷನ್ ಬೇರೆ ಇದೆ, ಗೊತ್ತಾಯ್ತಾ? ಸರಿ, ನೀನ್ ನೋಡು. ಸರಿ, ಹೋಗು. ಏನೋ ಹಾಗೆ ನೋಡ್ತಾ ಇದೀಯಾ? ಪ್ರತಿಯೊಬ್ಬ ಮನುಷ್ಯನಿಗೂ ಸಾಯಕ್ ಮುಂಚೆ ಅವನ ಅಂತ್ಯಕಾಲ ಕಾಣಿಸುತ್ತಂತೆ. ನಿನಗೇನಾದ್ರೂ ಕಾಣಿಸ್ತಾ ಇದೆಯೇನೋ? ಯಾರು ನೀವೆಲ್ಲ? ನಾನೊಬ್ಬ ಡಾಕ್ಟರ್, ಇಂಪಾರ್ಟೆಂಟ್ ಆಪರೇಷನ್ ಬೇರೆ ಇದೆ, ನಾನು ಹೋಗ್ಬೇಕು. ಯಾಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಪಾರ್ಟೆಂಟ್ ಆಪರೇಷನ್ ಇಲ್ವಾ? ತಿನ್ನೋದು ಸರ್ಕಾರಿ ಆಸ್ಪತ್ರೆ ಅನ್ನ, ತೀರ್ಸೋದು ನೀನ್ ನರ್ಸಿಂಗ್ ಹೋಮ್ ಋಣನಾ? ನೋಡಿ, ನಿಮ್ಮನ್ನ ನೋಡಿದ್ರೆ ಕಾಣ್ತೀರಾ, ನಿಮ್ಗೆ ಏನ್ ಬೇಕು ಹೇಳಿ, ನಾನ್ ಸಹಾಯ ಮಾಡ್ತೀನಿ. ನಿನ್ ಕೈಲಿ ಬಡವರಿಗೆ ಸಹಾಯ ಮಾಡಕ್ಕಾಗಿಲ್ಲ, ಇನ್ ನಮ್ಗೇನು ಮಾಡ್ತೀಯಾ? ಈಗ ನೀನು ನಮ್ ಪೇಷಂಟ್, ನಾವೆಲ್ಲ ನಿನಗ್ ಡಾಕ್ಟರ್ಸ್. ಆದ್ರೆ ಒಂದು ವ್ಯತ್ಯಾಸ ಇದೆ. ಏನಂದ್ರೆ ನೀನು ಕಾಯಿಲೆ ಇದ್ರೆ ಮಾತ್ರ ಆಪರೇಷನ್ ಮಾಡ್ತೀಯ, ಅದು ಲಂಚ ಅನ್ನೋ ಹೇಸಿಗೆ ತಿಂದು. ನಾವೀಗ ಲಂಚ ಅನ್ನೋ ಕಾಯಿಲೆಯಿಂದ ನರಳ್ತಾ ಇರೋ ನಿನ್ ಹೊಟ್ಟೆ ಸೀಳಿ ಅದ್ರ ತುಂಬಾ ತುಂಬಿಕೊಂಡಿರೋ ಹೇಸಿಗೆನ ಕಿತ್ತು ಆಚೆ ಬಿಸಾಕ. ಬೇಡ. ಇವೆಲ್ಲ ಎಲ್ಲಿಂದ ಬಂತು? ಸರ್ಕಾರಿ ಆಸ್ಪತ್ರೆಯಿಂದ ಕಳ್ಸಾಗಣೆ ಮಾಡಿರೋ ಔಷಧಿಗಳು. ಬಡವ್ರಿಗೆ ಅಂತ ಕೊಡೋ ಅನ್ನ, ಔಷಧಿ, ಹಣನ ನಿನ್ನಂತ ತಿಮಿಂಗಲಗಳು ನುಂಗಿ ನೀರು ಕುಡಿತಾ ಇದೆ. ನಿಮ್ಮನ್ನೇ ದೇವ್ರು ಅಂತ ನಂಬ್ಕೊಂಡಿರೋ ಬಡಪಾಯಿಗಳ ಗತಿ ಏನು ಅಂತ ಯೋಚಿಸಿದ್ಯಾ? ನನ್ನಿಂದ ತಪ್ಪಾಗಿದೆ ನಿಜ, ಇನ್ ಮುಂದೆ ಆ ತರ ತಪ್ಪು ಮಾಡಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ನೀನು ಬದಲಾಗ್ತೀಯಾ? ಬೆಳಗ್ಗೆ ಆ ಹೆಂಗಸು ತನ್ನ ತಾಳಿ ಮಾರಿ ಹಣ ತಂದ್ಕೊಟ್ಟು ನನ್ನ ಗಂಡನ್ನ ಉಳಿಸ್ಕೊಡಿ ಅಂತ ಕೇಳ್ದಾಗ್ಲೇ ನಿನ್ ಮನಸ್ಸು ಕರಗ್ಲಿಲ್ಲ. ಇನ್ನು ನಮ್ ಬೆದರಿಕೆಗೆ ನೀನು ಬದಲಾಗ್ತೀಯಾ? ಖಂಡಿತ ಬದಲಾಗ್ತೀನಿ. ಈ ಸಿಟಿಲಿ ನಾನೊಬ್ಬ ದೊಡ್ಡ ಹಾರ್ಟ್ ಸರ್ಜನ್, ನನ್ನಿಂದ ಎಷ್ಟೋ ಜನರ ಪ್ರಾಣಗಳು ಉಳಿಯುತ್ತೆ. ನಿನಗೆ ಹಾರ್ಟೇ ಇಲ್ಲ, ಹಾರ್ಟ್ ಸರ್ಜನ್ ಹೇಗಾದ್ಯೋ? ನಿನ್ನಂತವನಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಬೇಡ, ಬಿಟ್ಬಿಡಿ ಪ್ಲೀಸ್, ನಾನು ಏನು ಮಾಡ್ಬೇಡಿ ಪ್ಲೀಸ್. ಬಿಡ್ತೀವಿ. ಇದ್ರ ಮೇಲೆ ನಿನ್ ಸಹಿ ಹಾಕು. ಮಾಡ್ತೀನಿ. ಈ ಕ್ಷಣದಿಂದ ನಿನ್ ಪ್ರೈವೇಟ್ ನರ್ಸಿಂಗ್ ಹೋಮು ಬಡವರಿಗೆ ಸೇವೆ ಮಾಡೋ ಉದಾರಿ ಆಸ್ಪತ್ರೆ. ಸೈನ್ ಹಾಕಿದ್ನಲ್ಲ, ನನ್ ಬಿಟ್ಬಿಡಿ ಪ್ಲೀಸ್. ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ ಪ್ಲೀಸ್, ನನ್ ಬಿಟ್ಬಿಡಿ ಪ್ಲೀಸ್. ಬೇಡ, ನಿನ್ನ ಸಾವು ನಿನ್ನಂತ ಭ್ರಷ್ಟರಿಗೆಲ್ಲ ಒಂದು ಗುಣಪಾಠ ಆಗ. ಪ್ಲೀಸ್, ನಾನು ಏನ್ ಮಾಡ್ಬೇಡಿ ಪ್ಲೀಸ್. ಬೇಡ, ನಾನು ಏನ್ ಮಾಡ್ಬೇಡಿ ಪ್ಲೀಸ್. ಸಾಯಿಸ್ಬೇಡಿ ನನ್ನ, ಬಿಟ್ಬಿಡಿ ಪ್ಲೀಸ್. ಅಯ್ಯೋ, What's this? What's happening here? Just in 3 months. ಪ್ರಭಾವಿ ಮಂತ್ರಿಗಳು, ಸರ್ಕಾರಿ ಅಧಿಕಾರಿಗಳು ಸಂಶಯಾಸ್ಪದವಾಗಿ ಕೊಲೆಯಾಗಿದ್ದಾರೆ. ಟಿವಿ ಮೀಡಿಯಾದವರು, ಪತ್ರಕರ್ತರು ನಮ್ಮ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆನ 3 ಕಾಸ್ಗೆ ಹರಾಜಾಗ್ತಾ ಇದ್ದಾರೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ಸ್ ಹ್ಯಾಪನಿಂಗ್ ಹಿಯರ್. ಸರ್, ವೀರಪ್ಪನ್ ಇರೋವರೆಗೂ ಪತ್ರಿಕೆಯವರು ಹೀಗೆ ಬರೆದ್ರು. ಈಗ ಅವ್ನು ಸತ್ತ ಮೇಲೆ ಪೊಲೀಸ್ ಅವ್ರ ಕೈಲಿ ಏನು ಕಿಸಿಯಕ್ ಆಗ್ಲಿಲ್ಲ ಅಂತ ಹೇಳಿದ್ರು. ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿರಿ, ನಮ್ಮ ಡಿಪಾರ್ಟ್ಮೆಂಟ್ ಅಲರ್ಟ್ ಆಗ್ಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಓಕೆ. ಇನ್ನು ಮುಂದೆ ಇದು ರಿಪೀಟ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದೆ ಯಾರ ಮೇಲೆ ಸಂಶಯ ಬಂದ್ರು ಕೂಡ ಅವ್ರನ್ನ ಕಸ್ಟಡಿಗೆ ತಗೊಳ್ಳಿ, ಎನ್ಕ್ವೈರಿ ಮಾಡಿ. ಓಕೆ, ಯು ಮೇ ಗೋ ನೌ. ಹಾಯ್ ಭರತ್. ಹಲೋ ಭರತ್.
ಹಾಯ್ ಹಾಯ್. ಏನ್ ಭರತ್ ಬಹಳ ಸೀರಿಯಸ್ ಆಗಿ ನ್ಯೂಸ್ ಪೇಪರ್ ಓದ್ತಾ ಇದೆಯಾ? ಇವತ್ತಿನ ಪೇಪರ್ ಓದಿದ್ರಾ? ಏನಿದೆ ವಿಷಯ ಕೊಡಿ ನೋಡೋಣ. ನಾನೇ ಓದ್ತೀನಿ, ಕೇಳಿಸ್ಕೊಳ್ಳಿ. ಮಂಡ್ಯ ಜಿಲ್ಲೆಯ ಕಾಗೇಹಳ್ಳಿಯಲ್ಲಿ ಕಳೆದ 1 ವಾರದಲ್ಲಿ 18 ಜನ ರೈತರು ಸಾಲದ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೆಲವರು ನೇಣಿಗೆ ಶರಣಾಗಿದ್ದಾರೆ, ಕೆಲವರು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಪ್ರಕರಣವೂ ಸೇರಿದಂತೆ ರಾಜ್ಯದಲ್ಲಿ ಈ ವರ್ಷ ಒಟ್ಟು 347 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತ ನಮ್ಮ ದೇಶದ ಬೆನ್ನೆಲುಬು. ಅನ್ನ ನೀಡೋ ರೈತಾನೇ ಹೊಟ್ಟೆಗಿಟ್ಟಿಲ್ದೆ ಸಾಯ್ತಾ ಇದ್ರೆ ನಮ್ಮ ದೇಶದ ವ್ಯವಸ್ಥೆ ಎಷ್ಟು ಕುಲ್ಗೆಟ್ಟಿರ್ಬೇಕು. ನನಗೆ ಯಾಕೋ ರೈತರು ಸಾಲಕ್ಕೆ ಹೆದರಿ ಸಾಯ್ತಿರೋ ಬಗ್ಗೆ ಅನುಮಾನ ಬಂದಿದೆ. ಇದ್ರ ಹಿಂದೆ ಯಾರ್ದು ಕೈವಾಡ ಇರ್ಬೋದಲ್ವಾ? ಇವನೊಳ್ಳೆ ಆಪೋಸಿಷನ್ ಲೀಡರ್ಗಳ ತರ ಮಾತಾಡಕ್ ಶುರು ಮಾಡ್ದ. ಕಿಶೋರ್ ಹೇಳೋದ್ರಲ್ಲಿ ಸತ್ಯ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ನಾವ್ ಯಾವ್ದಕ್ಕೂ ಒಂದ್ಸತಿ ಆ ಹಳ್ಳಿಗೆ ಹೋದ್ರೆ ನಿಜ ಏನು ಅಂತ ತಿಳ್ಕೊಬಹುದು. ಕಾಗೇಹಳ್ಳಿನ? ಹೇ, ಆ ಹಳ್ಳಿಯಲ್ಲಿ ನಮ್ ಕಾಲೇಜ್ ಫ್ರೆಂಡ್ ಜ್ಯೋತಿ ಇದ್ದಾಳ್ ತಾನೆ? ಜ್ಯೋತಿ, ನಾವೆಲ್ಲ ಟಿವಿ ಚಾನಲ್ ಅಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದೀವಿ. ಈ ಊರಲ್ಲಿ 18 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಪೇಪರ್ ಅಲ್ಲಿ ಓದಿದ್ವಿ. ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ನಾವೆಲ್ಲ ಬಂದಿದೀವಿ. ಅದೊಂದು ದೊಡ್ಡ ಕತೆ. ಅಯ್ಯಯ್ಯಯ್ಯಯ್ಯ, ಬುದ್ಧಿಗಿದ್ದಿ ಆಯ್ತಾ ನಿನ್ಗೆ? ಮಗಳು ಮದ್ವೆ ಮಾಡಕ್ಕೆ ದುಡ್ಡು ಮಡಗಿದ್ರೆ ಅದನ್ನ ತಗೊಂಡ್ ಹೋಯ್ತಿದ್ಯಲ್ಲ. ಎಣ್ಣೆ ಬಂದ ಕಣ್ ಮುಚ್ಕೊಳಕ್ ಆಗ್ತದ? ಮದುವೆ 1 ವರ್ಷ ಲೇಟ್ ಆದ್ರೂ ಭರ್ಜರಿಯ ಮಾಡ್ಬೋದು ರೀ. ಮನೇಲಿ ಕಷ್ಟ ಕಾಲಕ್ಕೆ ಅಂತ ಮಡಗಿದ್ ಒಡವೆನಾ ತಗೊಂಡೋಗಿ ಮಾರ್ತಿದ್ದೀರಲ್ರಿ? ಅಲ್ಲಮ್ಮ, ಇವಾಗ ಕಡಿಮೆ ಬೆಲೆಗೆ ಬೀಜ ಔಷಧಿ ಸಿಗ್ತಾ ಐತೆ. ಒಳ್ಳೆ ಬೆಳೆ ಬಂದಾಗ ಬಿಡಿಸ್ಕೊಂಡ್ರೆ ಆಯ್ತು. ನೀವೆಲ್ಲ ನಮ್ಮ ಮಾತು ಕೇಳ್ತೀರಾ? ನೋಡಪ್ಪ, ಸಾಲ ಹೆಂಗ್ ಇಸ್ಕೊತೀಯ ಹಂಗೆ ವಾಪಸ್ ತಂದು ಕೊಡ್ಬೇಕು. ಬೆಳೆ ಆಗಿಲ್ಲ ಬಳೆ ಆಗಿಲ್ಲ ಅಂತ ಇಲ್ಲ ಸಬು ಬೆಳಬಾರ್ದು. ಹೆಂಗ್ ಇಸ್ಕೊತಿ ಹಂಗ ವಾಪಸ್ ತಂದು ಕೊಡ್ಬೇಕು. ಆದ್ರೆ ಈ ಸಲ ಎಲ್ಲಾ ಕಡೆ ಮಳೆ ಬೆಳೆ ತುಂಬಾ ಚೆನ್ನಾಗಿ ಆಗಿದೆಯಲ್ಲ ಜ್ಯೋತಿ? ಮಳೆ ಏನೋ ಬಂತು, ಆದ್ರೆ ಕಳೆ ಬೆಳೀತೆ ಹೊರತು ಬೆಳೆನೇ ಬೆಳಿಲಿಲ್ಲ. ಹೆಚ್ಚಿಗೆ ಇಳುವರಿ ಬರುತ್ತೆ ಅಂತ ರೈತರನ್ನ ನಂಬಿಸಿ ಸೊಸೈಟಿಯವರು ಬೀಜನ ರಿಯಾಯಿತಿ ದರದಲ್ಲಿ ಕೊಡ್ತೀವಂತ ಬೋರ್ಡ್ ಹಾಕಿದ್ರು. ಅದನ್ನ ನಂಬಿದ ಸುತ್ತಮುತ್ತಲ 10 ಹಳ್ಳಿ ಜನರು ಸೊಸೈಟಿ ಮುಂದೆ ಕಿತ್ತಾಡಿ ಬೀಜಕ್ಕೆ ಮುಗಿಬಿದ್ರು. ಮೈ ತುಂಬ ಸಾಲ ಮಾಡಿ ಬೀಜ ತಗೊಂಡು ಬಿತ್ತಿದ್ರು. ಆದ್ರೆ ಕೃಷಿ ಇಲಾಖೆಯವರು ಸಂಶೋಧನೆ ಮಾಡಿ ಬಿತ್ತಿರೋ ಬೀಜ ಕಳಪೆ ಅಂತ ಹೇಳಿದ್ರು. ಏನ್ ಪ್ರೆಸಿಡೆಂಟ್ರೆ, ಕಳಪೆ ಬೀಜ ಬಿತ್ತನೆ ಮಾಡಿ ಒಳ್ಳೆ ಫಸಲು ಅಂದ್ರೆ ಎಲ್ಲಿಂದ ಬರುತ್ತೆ? ಬೇಗ ಸರ್ಕಾರ ಪರಿಹಾರ ಕೊಡ್ಲಿಲ್ವಾ? ಪರಿಹಾರನ? ಈಗ ಸತ್ರೆ ಇನ್ 10 ವರ್ಷಕ್ಕೆ ಕೊಡೋ ಪರಿಹಾರ ಯಾರಿಗೆ ತಾನೇ ಬೇಕು? ನಮ್ಮಪ್ಪ ಸಾಲದ ಹೊರೆ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೋತಿದ್ರು. ನಾವು ಸರಿಯಾದ ಟೈಮಿಗೆ ಬಂದು ಅವ್ರನ್ನ ಉಳಿಸ್ಕೊಂಡ್ವಿ. ಈಗ ಅವರೆಲ್ಲಿ? ಈಗಿರೋ ಸಾಲದ ಮೇಲೆ ಮತ್ತೆ ಸಾಲ ತಗೊಳ್ಳೋದಕ್ಕೆ ಅಧ್ಯಕ್ಷರ ಮನೆಗೆ ಹೋಗಿದ್ದಾರೆ. ಅಧ್ಯಕ್ಷರ ಮನೆಯಲ್ಲಿ ಸ್ವಾಮಿ, ನೀವು ಸಾಲ ಕೊಡ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತಿದ್ದೆ ಸ್ವಾಮಿ. ಸಾಯೋ ಮಾತು ಯಾಕೆ ಆಡ್ತೀಯೋ? ನಾನಿಲ್ವೇನೋ? ನಿನ್ನ ಹತ್ರ ಜಮೀನ ಐತಲ್ಲ. ನಿಮ್ ಋಣ ನಾವು ಮರೆಯಲ್ಲ ಸ್ವಾಮಿ. ನಾವು ಬರ್ತೀವಿ ಸ್ವಾಮಿ. ಸ್ವಾಮಿ, ನಿಮ್ ನೋಡಕ್ಕೆ ಯಾರೋ ಟಿವಿಯರ್ ಬಂದವ್ರೆ. ಕಳ್ಸ್ ಕಳ್ಸ್. ನಮಸ್ಕಾರ ಪ್ರೆಸಿಡೆಂಟ್. ನಾವು ಟಿವಿ ಅವರು. ತಾವು ಈ ಹಳ್ಳಿ ಬಡ ರೈತರಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಅದಕ್ಕೆ ತಮ್ದೊಂದು ಇಂಟರ್ವ್ಯೂ ತಗೊಳ್ಳೋಣ ಅಂತ ಬಂದ್ವಿ. ಬನ್ನಿ ಬನ್ನಿ. ನನಗೆ ಈ ಪ್ರಚಾರ ಎಲ್ಲ ಇಷ್ಟ ಇಲ್ಲ. ಆದ್ರೂ ನೀವು ಅಷ್ಟು ದೂರದಿಂದ ಬಂದಿರಲ್ಲ, ನಿಮ್ಮನ್ನ ಬರೀ ಕೈಲಿ ಕಳಿಸೋಕು ನನ್ನ ಮನಸ್ಸು ಒಪ್ತಾ ಇಲ್ಲ. ತಾವು ಸ್ವಲ್ಪ ಬಿಡುವು ಮಾಡ್ಕೊಂಡು ಕೋಆಪರೇಟ್ ಮಾಡಿದ್ರೆ ಇದು ತುಂಬಾ ಜನ ಹಣವಂತರಿಗೊಂದು ಮಾದರಿ ಆಗ್ಬೋದು. ಖಂಡಿತ ಖಂಡಿತ. ಲವ್ ಶಂಕರ, ಇವ್ರನ್ನ ತೋಟದ ಹತ್ರ ಕರ್ಕೊಂಡು ಹೋಗೋ. ಅಲ್ಲಿ ಪ್ರಶಾಂತವಾಗಿರ್ತದೆ, ಜನಜಂಗುಳಿ ಇರೋದಿಲ್ಲ, ಎಲ್ಲ ಮಾತಾಡ್ಬೋದು. ನೀವೇನು ಹೊರಡಿ, ನಾನು ನಿಮ್ ಹಿಂದೆನೆ ಬಂದ್ಬಿಡ್ತೀನಿ. ಆಯ್ತು ಆಯ್ತು, ಇವ್ರನ್ನೇ ಕರ್ಕೊಂಡು ಹೋಗೋ. ಬನ್ನಿ ಬನ್ನಿ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ. ಬರೋದು ಯಾಕೋ ತಡ ಆಯ್ತಲ್ಲ. ಬನ್ನಿ, ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಇಲ್ಲ, ಹಾಗೆ ಹಳ್ಳಿ ಎಲ್ಲ ಸುತ್ತಾಡ್ಕೊಂಡ್ ಬಂದ್ವಿ. ಹಂಗ? ಹೆಂಗೈತೆ ನಮ್ಮ ಹಳ್ಳಿ? ನೀವಂತೂ ಸಿಟಿ ಜನ, ಏನೈತೆ ಬುಡಿ ಹಳ್ಳಿಲಿ ಸುಡುಗಾಡು. ಅನ್ನ ಕೊಡೋ ಹಳ್ಳಿನೇ ಸುಡುಗಾಡು ಅಂತಿರಲ್ರಿ. ಅದಿರ್ಲಿ ಬುಡಿ. ಇಂಟ್ರೂ ಮಾಡಲ್ವ್ರಾ? ನೀವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು,
ಇಷ್ಟು ವರ್ಷ ಆದ್ರೂ ಈ ಹಳ್ಳಿಲಿ ಸರಿಯಾದ ರಸ್ತೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳಿಲ್ಲ, ಒಂದು ಶಾಲೆ ಸಹ ಇಲ್ವಲ್ರಿ. ನನಗೂ ನೀವ್ ಹೇಳ್ದಂಗೆ ಎಲ್ಲಾ ಮಾಡ್ಬೇಕು ಅಂತ ಅನಿಸ್ತದೆ. ಏನ್ ಮಾಡೋದು, ಟೇಮಿ ಸರಿಯಾಗಿ ಸರ್ಕಾರ ಪೊಂಡೇ ಕಳಿಸ್ತಿಲ್ವಲ್ಲ. ಕಳಿಸಾರಿ ಬಿಡುಗಡೆ ಮಾಡಿದ ಫಂಡನ್ನ ಏನ್ ಮಾಡಿದ್ರಿ ಪ್ರೆಸಿಡೆಂಟ್ರೆ? ಮಾಡ್ದೆ, ಎಲ್ಲಾ ಮಾಡ್ದೆ, ಆದ್ರೆ ಹಣನೇ ಸಾಕಾಗ್ಲಿಲ್ವೇ? ಅದನ್ನೇ ಏನ್ ಮಾಡಿದ್ರಿ ಅಂತ. ಅದನ್ನೆಲ್ಲ ಬಿಡಿಸಿ ಹೇಳಿದ್ರೆ ನಾನೇ ಪ್ರಚಾರ ತಗೊಂತಾ ಇದ್ದೀನಿ ಅಂತ ಅನಿಸ್ತದೆ. ನನಗೀ ಪ್ರಚಾರ ಎಲ್ಲ ಇಷ್ಟ ಇಲ್ಲ. ರೈತರ ಆತ್ಮಹತ್ಯೆ ಬಗ್ಗೆ ಏನ್ ಹೇಳ್ತೀರಾ? ರೈತರು ನಮ್ಮ ದೇಶದ ಬ್ಯಾಕ್ ಬೋನು, ಅಂದ್ರೆ ಬೆನ್ನೆಲುಬು. ಅವ್ರು ಸಾಯ್ಬಾರ್ದು. ಈಗಿನ ಕಾಲದ ರೈತರು ತಮ್ಮ ಇಡೀ ಜೀವನಾನ ಅರಳಿಕಟ್ಟೆ ಮೇಲೆ ಹರಟೆ ಹೊಡ್ಕೊಂಡು ಕಾಲ ಕಳೆದು ಬಿಡ್ತಾರೆ. ಹೊಲದಲ್ಲಿ ಕೇದಾಟ ಕಾಟೆಯ. ನೀವೇ ನೋಡಿದ್ರಲ್ಲ, ನಾನು ಏಟೊಂದ್ ಜನಕ್ಕೆ ಸಾಲ ಕೊಟ್ಟೆ ಅಂತ. ರೈತರಿಗೆ ಸಾಲ ಕೊಟ್ಟು ಶೂಲಕ್ಕೇರಿಸ್ತೀರಾ? ಬಿಡ್ತು ಅನ್ನಿ, ಆ ದೇವ್ರು ಮೋಸ ಮಾಡಬಹುದು, ಆದ್ರೆ ನಮ್ಮ ರೈತರಿಗೆ ನಾವೇ ಮೋಸ ಮಾಡಕ್ಕಾಯ್ತದ? ಸೊಸೈಟಿಯಲ್ಲಿ ನೀವು ಕೊಟ್ಟಿದ್ ಕಳಪೆ ಬೀಜದಿಂದಲೇ ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಜನ ಹೇಳ್ತಾರೆ. ಹೌದಾ? ಈ ವಿಷಯ ನನಗೆ ಗೊತ್ತಿಲ್ಲ. ವಿಚಾರಣಾ ಆಯೋಗ ರಚಿಸಲೇಬೇಕು. ನಾನು ಸರ್ಕಾರಕ್ಕೆ ಪತ್ರ ಬರಿತೀನಿ. ಓಹೋ, ಹಾಗಾದ್ರೆ ನಿಂಗೆ ಏನು ಗೊತ್ತಿಲ್ಲ. ಇವನು ನೋಡಿ, ನೋಡಿದ್ಮೇಲೆ ಏನಾದ್ರೂ ನೆನಪಿಗೆ ಬರುತ್ತಾ ಅಂತ. ಇದರಿಂದ ಏನು ಎಡವಟ್ಟು ಆಗಲ್ಲ ಅಂತೀರಾ ಪ್ರೆಸಿಡೆಂಟ್ರೆ? ಎಡವಟ್ಟು ಆಯ್ತದೆ, ನಮಗಲ್ಲ, ರೈತರಿಗೆ. ಬ್ಯಾರೆಯವ್ರ ಮನೆ ಬಾಗಿಲು ಮುರಿದ್ರೇನೆ ನಮ್ಮ ಮನೆ ಬಾಗಿಲು ಭದ್ರವಾಗಿರೋದು. ಸೆಕ್ರೆಟ್ರಿ, ರೈತರು ಅಷ್ಟೊಂದು ದುಡ್ಡು ಕೊಟ್ಟು ಬೀಜ ತಗೋತಾರೆ ಅಂತೀರಾ? ರೈತರಿಗೆ ನಾ ಸಾಲ ಕೊಡ್ತೀನಿ, ಆ ದುಡ್ಡು ತಗೊಂಡು ಬೀಜನ ನೀನ್ ಕೊಡ್ತೀಯ. ಅದೇ ದುಡ್ಡು ನಿನ್ ಮುಖಾಂತರ ನನ್ನ ಹತ್ರ ಬಂದು ಸೇರ್ತದೆ. ರೈತರ ಸಾಲ ಮಾತ್ರ ಏರ್ತಾನೇ ಇರ್ತದೆ. ಇದನ್ನೇ ತುಪ್ಪ ತೋರಿಸಿ ರವೆ ಗಂಜಿ ಕುಡಿಸಿದ್ರು ಅಂತಾರಲ್ಲ, ಹಂಗೆ. ಹೆಂಗೆ? ಯಾರೋ ನೀವೆಲ್ಲ ಏನ್ ಗೂಂಡಾಗಿರಿ ಮಾಡಕ್ ಬಂದಿದ್ರ ಇಲ್ಲಿ? ಏನಂತ ತಿಳ್ಕೊಂಡಿದ್ದೀರ ನನ್ನ? ಪ್ರೆಸಿಡೆಂಟ್ರೆ, ಅವರು ಬ್ಲಾಕ್ ಗ್ಯಾಂಗು. ಅನ್ನ ಹಾಕೋ ರೈತನಿಗೆ ಸಾಲ ಕೊಡೋದು ಪುಣ್ಯದ ಕೆಲಸ, ಆದ್ರೆ ಅವ್ರಿಗೆ ಸಾಲ ಕೊಟ್ಟು ಅವ್ರ ಪ್ರಾಣ ಹಿಂಡು ಅಂತ ಜಿಗಣೆ ನೀನು. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಆಗ್ಲತ್ತೆ ಹೇಸಿಗೆ ತಿನ್ನೋ ಕೆಲಸ ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ನೀನ್ ಇಷ್ಟು ದಿನ ತಿಂದಿದ್ದು ರೈತರ ಹೇಸಿಗೆನೆ. ಅನ್ನ ಇಡೋ ಮನೆನೇ ಸಮಾಧಿ ಮಾಡಕ್ ಕೊಟ್ಟಿದ್ಯಾ ನೀನು? ರೈತ ಕಷ್ಟ ಪಟ್ಟು ದುಡ್ದು ತಿನ್ನೋಕ್ ಅಕ್ಕಿ ಕೊಟ್ರೆ ಅದನ್ ಬೇಯಿಸಕ್ಕೂ ಅವ್ರ ಕಣ್ಣೀರ ಕೇಳ್ತಿರಲ್ರೋ. ಭೂಮಿನೇ ನಂಬ್ಕೊಂಡ್ ಬದುಕಿರೋರ್ನ ಬಡ್ದು ಬಾಯಿಗೆ ಹಾಕೊಂಡಿರೋ ನರರೂಪ ರಾಕ್ಷಸ ನೀನು. ನಿನ್ನಂತವ್ನ್ ಬದುಕಿರ್ಬಾರ್ದು. ಬ್ಯಾಡಿ, ದಯವಿಟ್ಟು ಬ್ಯಾಡಿ, ನನ್ನನ್ನ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಅಯ್ಯೋ, ಇದೇನ್ ಗೊತ್ತಾ? ನೀನ್ ರೈತರಿಗೆ ಅನ್ಸ್ತಿದ್ದ ಕಳಪೆ ಬೀಜಗಳು ಇವತ್ತು ಈ ಬೀಜನ ನೀನ್ ತಿನ್ಬೇಕು. ಇಲ್ಲ, ತಿಂದು ಅಸಲಿ ಬೀಜನ ಕಕ್ಕಬೇಕು. ಇಲ್ಲ ಅಂದ್ರೆ ನಾವೇ ನಿನ್ನ ತುಂಡು ತುಂಡ ಕತ್ತರಿಸಿ ಊರ್ ಮುಂದೆ ಇರೋ ಮಾರಿಗೆ ಹಾರ ಹಾಕ್ಬಿಡ್ತೀವಿ. ನನ್ ಕೈಲಾಗಲ್ಲ, ಬೇಡ. ಪ್ರೆಸಿಡೆಂಟ್ರೆ, ಕಾಪಾಡಿ ನನ್ನ. ಡಿಸೈಡ್ ಮಾಡಿ, ತಿಂದು ಸಾಯ್ತೀಯೋ ಇಲ್ಲ ನೊಂದು ಸಾಯ್ತೀಯೋ. ತಿಂತೀನಿ. ನೀವು ರೈತರಿಗೆ ದುಡ್ಡು ತಗೊಂಡು ಮಾರಿದ ಕಳಪೆ ಬೀಜ ನಾವು ನಿಮ್ಗೆ ಪುಕ್ಸಟ್ಟೆ ಕೊಡ್ತೀವಿ. ತಿನ್ರೋ ತಿನ್ರೋ. ದಯವಿಟ್ಟು ನನ್ನ ಕೈಲಿ ಆಗಲ್ಲ. ನೀವ್ ಹೆಂಗ್ ಹೇಳ್ತೀರ ಹಂಗೆ. ನೀವೇನ್ ಕೇಳಿದ್ರೆ ಎಲ್ಲ ಕೊಟ್ಬಿಡ್ತೀನಿ. ಇದ್ರ ಮೇಲೆ ನಿನ್ನ ಅಸಲಿ ಹಸ್ತಾಕ್ಷರ ಹಾಕು. ಇದನ್ನೇ ಬೇಲ್ ಅಂದ್ಕೊಂಡು ದಯವಿಟ್ಟು ನನ್ನ ಪಾಡಿದಲ್ಲ, ನನ್ನ ಪಾಡಿದನ್ ಬಿಟ್ಬಿಡಿ. ಇನ್ನೊಂದ್ ಎರಡು ಹಿಡಿ ತಿನ್ನು. ತಿಂತೀನಿ. ಹೇ ಭರತ್, ನನಗೆ ಯಾಕೋ ಅಯ್ಯೋ ಅನ್ನಿಸ್ತದೆ, ಬಿಟ್ಬಿಡೋಣ. ನಾನು ಬಿಟ್ಟಾಯ್ತು, ಇನ್ನೇನಿದ್ರು ಅವ್ರು ಹೋಗೋದೇ ಬಾಕಿ. ನಿನ್ ಫೋಟೋ ಇದ್ರೆ ನನ್ ಕೊಡು ತಾಯಿ. ನನ್ ಜೀವ ಇರೋವರೆಗೂ ನಮ್ಮ ಮನೆಗೆ ಪೂಜಿಸ್ಕೊತೀನಿ ತಾಯಿ.
ನೀರ್ ಕೊಟ್ಟು ಧರ್ಮ ಕೊಟ್ಕೊಳವಾ? ಅಯ್ಯೋ ಕೊಡಿಯಪ್ಪ ಕೊಡಿ. ನೀರ್ ಬೇಕಾ? ತಗೋ ಕುಡಿ. ಆದ್ರೆ ಬಾಟ್ಲಲ್ಲಿ ಒಂದ್ ತೊಟ್ಟು ನೀರು ಉಳಿಸ್ಬಾರ್ದು. ಆತರ್ಗೆಟ್ ನನ್ ಮಕ್ಳ, ನನ್ನ ಆಸ್ತಿನೆಲ್ಲ ಮಾರಿ ನಿಮ್ ಸಮಾಧಿ ಕಟ್ಟಿಸ್ತೀನಲ್ಲ, ನಿಮ್ ಸಮಾಧಿ ಕಟ್ಟಿಸ್ತೀನಿ. ನಮ್ಗೆ ನೀರಲ್ಲಿ ಮೆಟಾಸಿಡ್ ಹಾಕ್ಬಿಟ್ಟಿದ್ದಾರೆ. जिंदाबाद जिंदाबाद ब्लैक गैंग जिंदाबाद 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 ब्लैक गैंग जिंदाबाद ब्लैक गैंग जिंदाबाद ब्लैक गैंग जिंदाबाद ब्लैक गैंग जिंदाबाद 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 ब्लैक गैंग जिंदाबाद 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 ब्लैक गैंग 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 जिंदाबाद. ಬ್ಲಾಕ್ ಗ್ಯಾಂಗ್ ಬಗ್ಗೆ ನೀವೇನ್ ಹೇಳ್ತೀರಾ? ಬ್ಲಾಕ್ ಯಾರೇನೋ ಗೊತ್ತಿಲ್ಲ, ಒಟ್ಟೆಲ್ಲ ಅವ್ರು ಮಾಡ್ತಿರೋ ಕೆಲಸಕ್ಕೆ ನಮ್ಮ ಸಂಘದಿಂದ ಸಂಪೂರ್ಣ ಬೆಂಬಲ ಇದೆ. ನೀವು ಸರ್? ಡೊನೇಷನ್, ಕರಪ್ಷನ್, ಹರಾಸ್ಮೆಂಟ್ ಹೆಚ್ಚಾಗಿರೋ ಈ ಸಮಾಜಕ್ಕೆ ಬುದ್ಧಿ ಕಲಿಸಬೇಕು ಅಂದ್ರೆ ಅದು ಬ್ಲಾಕ್ ಇಂದ ಮಾತ್ರ ಸಾಧ್ಯ. ನಾವು ಬ್ಲಾಕ್ ಫ್ಯಾನ್ಸ್, ಅವ್ರ ಅಸೋಸಿಯೇಷನ್ ಕಟ್ತಾ ಇದೀವಿ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಸಂಘಕ್ಕೆ ಬ್ಲಾಕ್ ಗ್ಯಾಂಗ್ಗೆ ಸ್ಫೂರ್ತಿ ತುಂಬಿದೆ. ಓಕೆ ಓಕೆ. ಎಕ್ಸ್ಕ್ಯೂಸ್ ಮಿ ಸರ್, ನಾವು BTV ಇಂದ ಬಂದಿದ್ದೀವಿ. ಈ ಬ್ಲಾಕ್ ಗ್ಯಾಂಗ್ ಭ್ರಷ್ಟಾಚಾರದ ವಿರುದ್ಧ ಹೊಸ ಕ್ರಾಂತಿನೇ ಎಬ್ಸಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಬ್ಲಾಕ್ ಸಂಘಟನೆನೋ ವ್ಯಕ್ತಿನೋ ಗೊತ್ತಿಲ್ಲ, ಆದ್ರೂ ಅವ್ರು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಅಧಿಕಾರಿಗಳು ಲಂಚ ಮುಟ್ಟೋದಕ್ಕೆ ಹೆದರ್ಕೋತಾ ಇದ್ದಾರೆ. ನಗರದಲ್ಲಿ ನಡೆಯುತ್ತಿರುವ ಹಿರಿಯ ಅಧಿಕಾರಿಗಳ, ರಾಜಕಾರಣಿಗಳ ಕೊಲೆ ಹಿಂದೆ ಬ್ಲಾಕ್ ಎಂಬ ಪದ ಕೇಳಿ ಬರುತ್ತಿದೆ. ಪ್ರತಿಯೊಂದು ಕೊಲೆ ಜಾಗದಲ್ಲಿ ಬರೆದಿರುವ ಬ್ಲಾಕ್ ಎಂಬ ಪದವೇ ಇದಕ್ಕೆ ಸಾಕ್ಷಿಯಾಗಿದ್ದು, ಈ ಬ್ಲಾಕ್ ಏನು, ಇದರ ಹಿಂದೆ ಯಾರ ಕೈವಾಡವಿದೆ ಎಂಬುದು ಕೂತ್ಕೊಳ್ಳಿ. ಬ್ಲಾಕ್ ಬಗ್ಗೆ ಜನ ಏನ್ ಹೇಳ್ತಾ ಇದಾರೆ ಅಂತ ನೋಡ್ತಾ ಇದ್ದೀರಾ? ಬರೀ ನೋಡಿದ್ರೆ ಸಾಲ್ದ್ರಿ. ನಿಮ್ಗಿಂತ ಹೆಚ್ಚು ಒತ್ತಡ ನನ್ ಮೇಲಿದೆ. ಈ ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಸ್ಪೆಷಲ್ ಸ್ಕ್ವಾಡ್ ಅನ್ನು ಅಪಾಯಿಂಟ್ ಮಾಡಿದ್ದೀವಿ. ACP ಅರ್ಚನಿ ಸಾಂದಿವಿ. ಹಾಗಾದ್ರೆ ಅವರು ಬ್ಲಾಕ್ ನ ಹಿಡಿತಾರ ಅನ್ನೋ ನಂಬಿಕೆ ನಿಮಗಿದೆಯಾ? ಎಕ್ಸ್ಕ್ಯೂಸ್ ಮಿ ಸರ್. ಅರ್ಜುನ್, ವೆಲ್ಕಮ್ ಮಿಸ್ಟರ್ ಅರ್ಜುನ್, ವೆಲ್ಕಮ್. ಸರ್, ನಾನು ಹೇಳ್ತಾ ಇದ್ದಲ್ಲ ACP ಅರ್ಜುನ್ ಅಂತ, ಇವರೇ. ಹಿ ಇಸ್ ವೆರಿ ಹಾನೆಸ್ಟ್ ಅಂಡ್ ಇಂಟೆಲಿಜೆಂಟ್. ಈ ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಅಪಾಯಿಂಟ್ ಆಗಿರೋ ಸ್ಪೆಷಲ್ ಪೊಲೀಸ್ ಆಫೀಸರ್. ಮಿಸ್ಟರ್ ಅರ್ಜುನ್, ಗೋ ಥ್ರೂ ದಿಸ್ ಫೈಲ್. ಈ ಕೇಸಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಅದರಲ್ಲಿದೆ. ರೈಟ್ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್, ನೀವು ಕೊಟ್ಟಿರೋ ಫೈಲ್ಸ್ ಎಲ್ಲ ಸ್ಟಡಿ ಮಾಡಿದ್ಮೇಲೆ ಬ್ಲಾಕ್ ಅನ್ನೋದು 5 ಜನರ ಒಂದು ಗ್ಯಾಂಗ್ ಅಂತ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ ಪ್ರೂವ್ ಮಾಡ್ತಾ ಇದೆ. ಹೇಗೆ? ಬ್ಲಾಕ್ ಅನ್ನೋ ಪದದಲ್ಲಿ ಒಂದೊಂದು ಅಕ್ಷರನೂ ಒಬ್ಬೊಬ್ಬ ವ್ಯಕ್ತಿ ಬರೆದಿದ್ದಾನೆ. ಗುಡ್. ವಾಟ್ಸ್ ಯುವರ್ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್? ಸರ್, ಈ ಫೈಲ್ ನೋಡಿ. ಭೀಮಾರಾವ್ ಸಾಂಡ್ರೆ, ಎಕ್ಸೈಸ್ ಕಮಿಷನರ್, ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು.
ಇವರಿಗೆ ತಮ್ಮ ಇಲಾಖೆಯಿಂದ ಬರೋ ಆದಾಯಕ್ಕಿಂತ ಹಿಂಬಾಗಿಲಿಂದ ಬರೋ ಆದಾಯ ಹೆಚ್ಚಿತ್ತು. ಸಿಟಿ ಔಟ್ಸ್ಕಟ್ಸ್ ಇರೋ ಕಾಟೇಜ್ ನಲ್ಲಿ ಕಮಿಷನರ್ ಕಮಿಷನ್ ವ್ಯವಹಾರ ನಡೆಸ್ತಾ ಇದ್ರು. ಕೊನೆಗಲ್ಲೇ ಸತ್ರು. ಎಜುಕೇಶನ್ ಮಿನಿಸ್ಟರ್, ವಿದ್ಯಾಮಂತ್ರಿ, ವಿದ್ಯಾನ ವ್ಯಾಪಾರಕ್ಕಿಟ್ಟಿದ್ರು ಪರವಾಗಿರ್ಲಿಲ್ಲ, ಹರಾಜ್ಗಿಟ್ಟಿದ್ರು. ಕಟ್ಕೊಂಡ ಹೆಂಡತಿ ಅನುಮಾನಾಸ್ಪದವಾಗಿ ಸತ್ಲು. ಅದು ವರದಕ್ಷಿಣೆ ಸಾವೋ ಅಥವಾ ಸಹಜವಾದ ಸಾವೋ ಅನ್ನೋದು ಡಿಪಾರ್ಟ್ಮೆಂಟ್ಗೆ ಇನ್ನೂ ನಿಗೂಢವಾಗಿ ಉಳಿದಿದೆ ಸರ್. ಹೆಂಡತಿ ಸತ್ತ ಮೇಲೆ ಇವರು ವಾಸ ಪಂಕಜ ಅನ್ನೋ ವೇಶ್ಯ ಮನೆಯಲ್ಲಿ. ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಒಂದು ಬಂಗಲೆ, ತಮ್ಮದೇ 3-4 ಮನೆಗಳಿದ್ರು. ಇವರು ಸಿಲಿಂಡರ್ ಸಿಡಿದು ಸತ್ತಿದ್ದು ಪಂಕಜ ಅನ್ನೋ ಘರ್ವಾಲಿ ಮನೆಯಲ್ಲಿ. ಡಾಕ್ಟರ್ ಸೋಮಶೇಖರ್ ಸರ್ಕಾರಿ ಕೋಟಾದಲ್ಲಿ ಡಾಕ್ಟರ್ ಆಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ತಿಳ್ಕೊಂಡು ದೇವಸ್ಥಾನಕ್ಕೆ ಬಂದು ಹೋಗೋ ರೀತಿ ದಿನಕ್ಕೊಂದು ಗಂಟೆ ಸರ್ಕಾರಿ ಆಸ್ಪತ್ರೆಗೆ ಬಂದು ಹೋಗೋರು. ತಮ್ಮ ಮಿಕ್ಕ ಎಲ್ಲ ಸಮಯನೂ ಅವರ ಪ್ರೈವೇಟ್ ನರ್ಸಿಂಗ್ ಹೋಮ್ನ ಉದ್ಧಾರ ಮಾಡೋದಕ್ಕೆ ಬಳಸೋರು. ಇವರಿಬ್ರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ. ಮುಗ್ಧ ರೈತರಿಗೆ ಟೋಪಿ ಹಾಕಿ ನಕಲಿ ಬಿತ್ತನೆ ಬೀಜ ಮಾರಿ ಬೇಕಾದಷ್ಟು ರೈತರ ಆತ್ಮಹತ್ಯೆ ಕಾರಣರಾದ್ರು. ಇಷ್ಟು ಜನರ ಕೊಲೆ ನಡೆದ ಜಾಗದಲ್ಲಿ ಬ್ಲಾಕ್ ಅನ್ನೋ ನಾಮಾಂಕಿತ ಬಿಟ್ರೆ ಬೇರೆ ಯಾವ ಸುಳಿವು ನಮಗೆ ಸಿಕ್ಕಿಲ್ಲ. ಇವನೇನ್ರಿ ನೀನೇನ್ ಕಿತ್ತಾಕಿದ್ಯಾ ಹೇಳಯ್ಯ ಅಂದ್ರೆ ಸತ್ತು ಸಮಾಧಿ ಸೇರೋರ್ ಸಮಾಚಾರ ಹೇಳ್ತಾ ಇದಾರೆ. ಸತ್ತವರೆಷ್ಟು ಕಂತ್ರಿಗಳು ಅಂತ ತಿಳ್ಕೊಂಡ್ರೇನೆ ಸಾಯಿಸಿದವರೆಷ್ಟು ಖತರ್ನಾಕ್ಗಳು ಅಂತ ಗೊತ್ತಾಗೋದು. ಸರ್ ಏನ್ ಸರ್ ಇವನು ಹೇಳ್ತಾ ಇರೋದು ನೋಡಿದ್ರೆ ರಾಜಕಾರಣಿಗಳೆಲ್ಲ ಕ್ರಿಮಿನಲ್ಸು, ಇಡೀ ದೇಶನ ಕೋರ್ಟ್ ಮಾಡಿ ಇವನನ್ನ ಜಡ್ಜ್ ಮಾಡಿ ಕೂಸಿದೀವಿ ಅಂತ ತಿಳ್ಕೊಂಡು ಜಡ್ಜ್ಮೆಂಟ್ ಕೊಡೋಂತರ ಹೇಳ್ತಾವನೆ. ಅದೇನೋ ಹೇಳ್ತಾರಲ್ಲ, ಕುಣಿಲಾರ್ದವಳು ನೆಲ ಡೊಂಕು ಅಂತಿದ್ದಂತೆ. ಏನ್ರಿ ಇವ್ರು ಹುಚ್ಚರ ತರ ಆಡ್ತಾ ಇದಾರಲ್ಲ? ಯಾರು ಸರ್ ಇವನು? ಅವನು ನನ್ನ ಪೊಲಿಟಿಕಲ್ ಅಡ್ವೈಸರ್. ನಿಮ್ಮ ಪೊಲಿಟಿಕಲ್ ಅಡ್ವೈಸರ್ ನಿಮಗ್ ಮಾತ್ರ, ಪೊಲೀಸ್ ಡಿಪಾರ್ಟ್ಮೆಂಟ್ಗಲ್ಲ. ನನ್ನ ಹತ್ರ ಬಾಲ ಬಿಚ್ಚಿದ್ರೆ ಇವ್ರ ಹೆಂಡತಿ ಮಕ್ಕಳು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಂಡ್ ಬದುಕಬೇಕಾಗತ್ತೆ. ಏನು ಸಾಯಿಸ್ಬಿಡ್ತೀಯಾ? ನನ್ನ ಹತ್ರನೇ ಹೀಗೆ ವರ್ತಿಸ್ತಾ ಇದೆಯಲ್ಲ? ಯಾರ ಹತ್ರ ಹೆಂಗ್ ವರ್ತಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಂಥ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ಗೆ ನಿಮ್ಮ ಅಡ್ವೈಸರ್ನ ಕರ್ಕೊಂಡ್ ಬಂದಿದ್ದು ನಿಮ್ಮ ತಪ್ಪು. ಜನಗಳಿಗೆ ಟಾಟಾ ಮಾಡ್ಕೊಂಡು ಓಟ್ ಹಾಕ್ಸ್ಕೊಂಡು ನಾನು ಇಲ್ಲಿಗೆ ಬಂದು ನಿಂತಿಲ್ಲ ನಿಮ್ ತರ. 24 ಗಂಟೆ ಕಾಲಕ್ಕೆ ಬಾಟ ಹಾಕೊಂಡು ಕಣ್ ಕಡೆ ಗೂಟ ಹೊಡೆಯೋ ಸಮಾಜ ಕಂಟಕರನ್ನ ಬೂಟಲ್ಲೊದ್ದು ಡ್ಯೂಟಿ ಮಾಡಿದ್ದೀನಿ. ನಿಮ್ಮಂತವ್ರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರೋದು ನಮ್ಮಂತವ್ರು ಕಾಯ್ತಾ ಇರೋದ್ರಿಂದ. ಇಲ್ದೇ ಇರೋಷ್ಟೊತ್ಗಾಗಲೇ ನಿಮಗೂ ಬ್ಲಾಕ್ ಅಂತ ಮುದ್ರೆ ಹೊತ್ಬಿಟ್ಟಿರೋರು. ರಾತ್ರಿ ಪಕ್ಷಾಂತರ ಮಾಡಕ್ಕೆ ಇದು ಪಾಲಿಟಿಕ್ಸ್ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್. ಕೂಲ್ ಡೌನ್ ಅರ್ಜುನ್ ಪ್ಲೀಸ್. ಕೂಲ್ ಡೌನ್ ಏನ್ರಿ ಕೂಲ್ ಡೌನ್? ಇಂಥ ಹುಚ್ಚರ್ನೆಲ್ಲ ಕಾಂಪ್ಲಿಕೇಟೆಡ್ ಕೇಸಿಗೆ ನೇಮಿಸಿದಿರಲ್ಲ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಸೀಟಿನ ಗತಿ ಏನ್ರಿ? ಈಗಲೂ ನಿನ್ ಸೀಟಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಹೊರತು ನಾಡಿನ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾಡಿರೋದೇ ನಮ್ಮಿಂದ. ಆದ್ರೆ ನಾವು ಹಂಗಲ್ಲ, ನಾಡಿಗೋಸ್ಕರ ಪ್ರಾಣ ಕೊಡೋರು. ಸರ್ ಇಂಥವ್ರ ಮುಂದೆ ಡಿಸ್ಕಸ್ ಮಾಡೋದು ನನಗೆ ಇಷ್ಟ ಇಲ್ಲ. ಬೇಕಿದ್ರೆ ನೀವು ಇವ್ರ ಬಗ್ಗೆ ಕೇಳಿ. ಸಾರಿ ಸರ್, ಐ ಆಮ್ ಲೀವಿಂಗ್. ಇತ್ತೀಚೆಗೆ ನಗರದಲ್ಲಿ ನಡೆದ ವಿಐಪಿಗಳ ಕೊಲೆ ಜಾಗದಲ್ಲಿ ಬ್ಲಾಕ್ ಅನ್ನೋ ಪದ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಅದು ಒಂದು ತಂಡ ಅಂತಷ್ಟೇ ಗೊತ್ತಾಗಿದೆ. ಆ ತಂಡದಲ್ಲಿ ಎಷ್ಟು ಜನರು ಇರ್ಬೋದು ಸರ್? ನಿಮ್ಗೆ ಬ್ಲಾಕ್ ತಂಡದ ಬಗ್ಗೆ ಏನಾದ್ರೂ ಕ್ಲೂ ಸಿಕ್ಕಿದ್ಯಾ? ಅವ್ರು ತಪ್ಪು ಮಾಡ್ತಾ ಇರೋದೇ ಒಂದು ದೊಡ್ಡ ಕ್ಲೂ ನಮಗೆ. ಆ ತಂಡದಲ್ಲಿ 5 ಜನ ಇದ್ದಾರೆ ಅಂತ ಖಚಿತ ಆಗಿದೆ. ಬ್ಲಾಕ್ ತಂಡಕ್ಕೆ ನೀವೇನಾದ್ರೂ ಹೇಳೋಕೆ ಇಷ್ಟಪಡ್ತೀರಾ ಸರ್? ಬ್ಲಾಕ್ ಗ್ಯಾಂಗ್ ತುಂಬಾ ಚಾಣಾಕ್ಷತನದಿಂದ ದುಷ್ಕೃತ್ಯಗಳನ್ನ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ನಿಮ್ಮ ಆಕ್ಟಿವಿಟೀಸ್ನೆಲ್ಲ ನಿಲ್ಲಿಸಿ. ನಿಮಗೇನಾದ್ರೂ ಅನ್ಯಾಯ ಆಗಿದ್ರೆ ಕಾನೂನಿಗೆ ಶರಣಾಗಿ, ನಾನು ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ. ಈಗ ನಿಮ್ಗಿರೋದು 2 ದಾರಿ. ಕಾನೂನಿಗೆ ಶರಣಾದ್ರೆ ಬದುಕ್ತೀರಾ, ಇಲ್ಲದಿದ್ರೆ ಎನ್ಕೌಂಟ್ರಲ್ಲಿ ಸಾಯ್ತೀರಾ. ಇವನೇನಾ ನಮ್ಮನ್ನ ಹಿಡಿಯಕ್ಕೆ ಸರ್ಕಾರ ನೇಮಿಸಿರುವ ಸ್ಪೆಷಲ್ ಆಫೀಸರ್? ಇಡೀ ಡಿಪಾರ್ಟ್ಮೆಂಟೇ ನಮ್ಮನ್ನ ಹಿಡಿಯಕ್ಕಾಗ್ತಿಲ್ಲ, ಇವನೊಬ್ಬ ಏನೋ ಮಾಡ್ತಾನೆ. ಈ ACP ಅರ್ಜುನ್ ಸಾಧಾರಣವಾದ ಆಫೀಸರ್ ಅನ್ಸ್ತಾ ಇಲ್ಲ. ಬಟ್ ಪ್ರತಿಯೊಬ್ಬ ಸಿನ್ಸಿಯರ್ ಆಫೀಸರ್ಗೂ ಇರೋದು 2 ದಾರಿ. ಐದರ್ ಹಿ ವಿಲ್ ಬಿ ಟ್ರಾನ್ಸ್ಫರ್ಡ್ ಆರ್ ಹಿ ಶುಡ್ ಗೆಟ್ ಕರಪ್ಟೆಡ್. ವೆಯ್ಟ್ ಮಾಡಿ ನೋಡೋಣ, ಹಾನೆಸ್ಟೋ ಕರಪ್ಟೋ ಗೊತ್ತಾಗುತ್ತೆ. ಹಾನೆಸ್ಟ್ ಆಗಿದ್ರೆ ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ, ಕರಪ್ಟ್ ಆದ್ರೆ ನಮ್ಮ ಲಿಸ್ಟಿಗೆ ಬರ್ತಾನೆ.
ಹಲೋ, ಏನೋ ಇಷ್ಟೊತ್ನಲ್ಲಿ? ಆಕಾಶ್, ನನ್ಗೊಂದು ಕೆಟ್ಟ ಕನ್ಸ್ ಬಿದ್ದಿತ್ತು ಕಣೋ. ಆ ACP ಅರ್ಜುನು ನಮ್ಮನ್ನೆಲ್ಲ ಎನ್ಕೌಂಟರ್ ಮಾಡ್ಬಿಟ್ಟಿದ್ದ ಕಣೋ. ಲೋ, ನಾವು ಮಾಡ್ತಿರೋ ಗನಂದಾರಿ ಕೆಲ್ಸಕ್ಕೆ ನಮಗ್ ಹಾರ ಹಾಕಿ ಗೋಲ್ಡ್ ಮೆಡಲ್ ಹಾಕಿ ಕೊಡ್ತಾರೆ. ಆ ACP ನಮ್ ಬಗ್ಗೆ ತಲೆ ಕೆಡ್ಸ್ಕೊಂಡಿರೋದಕ್ಕಿಂತ ನೀನೇ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿದ್ಯಲ್ಲೋ. ಲೋ, ನನಗೆ ಯಾಕೋ ಭಯ ಆಗ್ತಿದೆ ಕಣ. ಲೋ, ಏನು ಆಗಲ್ಲ ಕಣ, ಧೈರ್ಯವಾಗಿರೋ. ಕನಸಿನಲ್ಲಿ ನಾವೆಲ್ಲ ಸತ್ವಿ ಅಂದ್ರೆ ನಮ್ಗೆ ಆಯಸ್ ಜಾಸ್ತಿ ಅಂತ. ಇವಾಗ ನನಗೆ ನಿದ್ದೆ ಬರ್ತಾ ಇದೆ, ಸುಮ್ನೆ ಮಲ್ಕೊಳ್ಳೋ. ಗುಡ್ ನೈಟ್. ಹಲೋ ಆಕಾಶ್, ಹಲೋ. ಸರ್, ಈ ಫೈಲಲ್ಲಿ ನಗರದ ಹಾಲಿ ಮತ್ತು ಮಾಜಿ ರೌಡಿಗಳ ಲಿಸ್ಟ್ ಇದೆ ಸರ್. ತೆಗಿರಿ. ಖಾಕಿ ಹಾಕೊಂಡಾಗಿಂದ ರೌಡಿಗಳ ಇತಿಹಾಸ ಓದೋದ್ರಲ್ಲೇ ಸರ್ವಿಸ್ ಮುಗ್ದೋಗಿರುತ್ತೆ. ಇವ್ರನ್ನೆಲ್ಲ ಲಿಸ್ಟ್ ಮಾಡೋದಲ್ಲ, ಲಿಸ್ಟ್ ಅಲ್ಲಿ ಇಲ್ದೇ ಇರೋ ಹಂಗ್ ಮಾಡ್ಬೇಕು. ಇಲ್ಲ ಸರ್, ಎಲ್ಲಾ ಹೊಸ ಆಫೀಸರ್ಗಳು ಬಂದ ತಕ್ಷಣ ಈ ಫೈಲಲ್ಲಿರೋ ರೌಡಿ ಫೋಟೋ ನೋಡೋದು ಪ್ರೊಸೀಜರ್ ಸರ್, ಅದಕ್ಕೆ ತೋರಿಸಿದೆ. ರೌಡಿಗಳ ಫೋಟೋನ ಫೈಲಲ್ಲಿ ನೋಡೋಕ್ಕಿಂತ ಅವ್ರವ್ರ ಮನೆ ಗೋಡೆ ಮೇಲೆ ನೋಡೋದೇ ನನಗಿಷ್ಟ. ಎತ್ತಡಿಸಿ. ಓಕೆ ಸರ್. ನಮಸ್ಕಾರ. ನಮಸ್ಕಾರ ಗುರುವೆ. ನಮಸ್ಕಾರ ಸರ್. ಏನ್ ಹೊಸ ACP ಸಾಹೇಬ್ರು ಬಂದ್ರಾ? ಸರ್ ನಮಸ್ಕಾರ ಸರ್. ACP ಸಾಹೇಬ್ರಿಗೆ ನಮ್ಮ ಅಣ್ಣ ನಿಮ್ ಡಿಪಾರ್ಟ್ಮೆಂಟ್ಗೆಲ್ಲ ಚೆನ್ನಾಗಿ ಗೊತ್ತು. ಇಲ್ಲಿ ಯಾವುದೇ ಹೊಸ ಆಫೀಸರ್ ಬಂದ್ರು ನಮ್ಮ ಅಣ್ಣಂದೇ ಟ್ರೀಟ್ಮೆಂಟ್, ಸೆಟ್ಲ್ಮೆಂಟ್, ಅಗ್ರಿಮೆಂಟ್. ನಮ್ಮಣ್ಣ ಈವ್ನಿಂಗ್ ಪಾರ್ಟಿಗೆ ಬರೋ ಕೇಳಿದಾರ ಸರ್. ಎಲ್ಲ ಮ್ಯಾಟ್ರ್ ಇರುತ್ತೆ ಸರ್. ಏನ್ ನಿಮ್ಮ ಅಣ್ಣನ ಹೆಸರು? ನಾಗಣ್ಣ ಸರ್. ಅವನ ಪಾರ್ಟಿ ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ, ನನ್ನ ಪಾರ್ಟಿ ಮಧ್ಯಾಹ್ನದ ಉರಿ ಬಿಸಿಲಲ್ಲೇ ಸ್ಟಾರ್ಟ್ ಆಗುತ್ತೆ. ಮಗನೇ ಆಯಿಂಟ್ಮೆಂಟ್ ಹಚ್ಕೊಳಕ್ ಆಗ್ಬಾರ್ದು, ಹಂಗ್ ಹೊಡಿತೀನಿ. ACPನ ಪಾರ್ಟಿ ಕರೆದಕ್ಕೆ ನಮ್ ಶಂಕರಣ್ಣಗೆ ಬೂಟ್ ಕಲಲ್ಲಿ ಹಾಕೊಂಡು ತುಳಿತಾವಣ. ಅಣ್ಣ, ಆ ACP ಅವನ ಕಡೆಯವ್ರು ಬಂದ್ಬಿಟ್ಟಿದಾರಣ್ಣ. ನನ್ ಮಕ್ಳಿಗೆ ಮಚ್ಚಲಿಂದ ಬಂತು, ಲಾಂಗ್ ಎಲ್ಲಿಂದ ಬಂತು ಅಂತ ಗೊತ್ತಾಗಬಾರ್ದು. ಯಾ ಮಾರ್ಸಿ ಹುಟ್ಟಾಗಿ ಹೊಡೆದಂಗ್ ಹೊಡಿರೋ. ಬಂದ್ರು. ACP, ನೀನಾಗೆ ನೀನು ನಮ್ಮ ಅಡ್ಡಕ್ಕೆ ಬಂದಿದ್ಯಾ ಅಂದ್ರೆ ಇವತ್ತಿನಿಗೊಂದು ಗ್ರಹಚಾರ ಕಾದಿದೆ ಕಣೋ. ಇವತ್ತಿನ ಬಿಡಲು, ಇವತ್ತಿನಿಗೊಂದು ಎತ್ತಿ ಕಾಣಿಸ್ತೀವಿ. ACP, ಈ ಮಚ್ಚಿನಿಂದ ಎಷ್ಟು ತಲೆಗಳನ್ನ ತೆಗೆದಿದೆ ನೀನು ಗೊತ್ತಿಲ್ಲ ಮರಿ. ಬೇಡ ಬಿಟ್ಬಿಟ್ಟು ನಾನು ಬೇಡ ACP. ಬೇಡ ACP, ಬೇಡ. ಮಗ ಹಾಕೋ ಹಾಕೋ ಬಿಡ್ಬೇಡ.
ನ್ಯೂಕ್ಲಿಯರ್ ಬಾಂಬ್ ಹಾಕಿ ಇಡೀ ದೇಶನೇ ಉಡಾಯಿಸೋ ಈ ಕಾಲದಲ್ಲಿ ತುಕ್ಕಿ ಹಿಡಿದಿರೋ ಲಾಂಗ್ಗಳನ್ನು ಹಿಡ್ಕೊಂಡು ರೌಡಿಗಳು ಅಂತ ಹೆದರ್ಸ್ತೀರೇನೋ? ಶಬಾಷ್ ಎಸಿಪಿ ಶಬಾಷ್. ನನ್ನ ಏರಿಯಾಕ್ಕೆ ಬಂದು ನನ್ನ ಹುಡುಗರ ಮೇಲೆ ಕೈ ಮಾಡಿದ್ಯಾ ಅಂದ್ಮೇಲೆ ನಿನ್ ಗುಂಡಿಗೆನ ಮೆಚ್ಚಬೇಕಾದ್ದೆ. ಕದ್ದು ಮುಚ್ಚಿ ಲಾಂಗಡಿವಂತ ನಿನ್ನಂತ ಬಚ್ಚಾಗಳ ಮುಂದೆ ನಿಂತ್ಕೊಳ್ಳೋದು ನನಗೇನು ಹೊಸದಲ್ಲ. ಒಂದೆರಡು ತಗಡಿಗೆ ಸಾಣೆ ಹಿಡಿದು ಅದನ್ನೆಲ್ಲ ಹಂಗಂತ ತಿಳ್ಕೊಂಡು ಬೆರಣಿ ತಟ್ಟೋ ಹುಡುಗನ ಬೆನಗ ಹಾಕೊಂಡು ರೌಡಿ ಅಂತ ಮೆರಿತಾ ಇದೆಯಲ್ಲ. ನಾನು ಯಾರು ಗೊತ್ತೇನೋ? ಎಸಿಪಿ ನಾನ್ ಯಾರು ಗೊತ್ತಾ? ಹೋಮ್ ಮಿನಿಸ್ಟರ್ ಕಡೆಯವನು. ಏಯ್ ಕರ್ಸೋ ಕರ್ಸ್. ನನಗೂ ಹಿಂದೆ ಮುಂದೆ ಯಾರಿಲ್ಲ. ಜನಗಳನ್ನ ಎದುರಿಸಿ ರೋಲ್ ಕಾಲ್ ಮಾಡ್ಕೊಂಡು ಒಂದೆರಡು ಮರ್ಡರ್ ಮಾಡಿದ ತಕ್ಷಣ ಊರ್ ಬಿಟ್ಟು ಹೊಡೋದ ನಿನ್ನಂತ ಬಚ್ಚಾಗಳು ನನಗೆ ಪಾರ್ಟಿ ಕೊಡ್ತೀರಾ? ನನಗೆ ನಾನು ಬ್ಯಾಕ್ ಗ್ರೌಂಡ್ ಗೊತ್ತಿದ್ದೆ ಮಾತಾಡ್ತಿದ್ಯಾ? ಡಿಗ್ರಿ ಮಾಡ್ಕೊಂಡು ACP ಆಗಿ ಡ್ಯೂಟಿ ಮಾಡ್ತಾ ಇರೋದು ನಿನ್ನ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ನಿನ್ ಸಲ್ಯೂಟ್ ಮಾಡಕ್ಕ? ನಿನ್ನಂತವ್ ನಡಿಯಕ್ ನಾನು ಹಾಕೋಬೇಕು? ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿದ್ರೆ ಬೀದಿ ನಾಯಿನ ಒದ್ದೆಳ್ಕೊಂಡು ಹೋದಂಗೆ ಹೇಳ್ಕೊಂಡು ಹೋಗ್ತಾರೆ. ACP ನನಗೆ ಅರ್ಧ ಗಂಟೆ ಟೈಮ್ ಕೊಡು. ನಿನಗೆ ಮೀಟರ್ ಇದ್ರೆ ನಿನ್ ಗಂಡಸೆ ಆಗಿದ್ರೆ ನಾನೇ ಸ್ಟೇಷನ್ ಬರ್ತೀನಿ. ಆಮೇಲೆ ನೀನೇ ನನಗೆ ಸೆಲ್ಯೂಟ್ ಹೊಡೆದು ವಾಪಸ್ ಕಳಿಸ್ತೀಯ. ಅಣ್ಣ ಏನೇನು ಅವಾಜ್ ಆಗ್ತಲ್ಲ ACPಗೆ, ನೀನ್ ಹಾಕಿರೋ ಅವಾಜ್ಗೆ 3 ದಿನ ನಿದ್ದೆ ಮಾಡಲ್ಲ ಅವನು. ಲವ್ ಶಿಷ್ಯ, ಸುಮ್ನೆ ಸತ್ರೆ ಏನೋ ಮಜಾ. ಈ ನಾಗ ಸತ್ತೋದ್ರೆ ಈ ನಾಗನ ಹೆಸರಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು. ನಿನ್ನ ಕತೆಗೆ ಇದು ಒಳ್ಳೆ ಕ್ಲೈಮ್ಯಾಕ್ಸ್. ಇವನೇ ಕೊನೆ. ಇನ್ಮೇಲೆ ಏರಿಯಾದಲ್ಲಿ ಯಾವ ರೌಡಿನೂ ಬೆಳೆಯಕ್ ಬಿಡಬಾರ್ದು. ರೌಡಿ ಅಂತ ವಸೂಲಿಗೆ ಬಂದವನ್ನ ಕಲ್ಲಲ್ಲಿ ಹೊಡೆದು ಸಾಯಿಸಿ. ದೊಂಬಿ ಕೇಸ್ ಅಂತ ನಾನು ಕೇಸನ್ನು ಮುಚ್ಚಾಕ್ತೀನಿ. ಪದೇ ಪದೇ ಸರ್ಕಾರಿ ಬುಲೆಟ್ ವೇಸ್ಟ್ ಮಾಡೋದು ನನಗಿಷ್ಟ ಇಲ್ಲ. ಏನಾಯ್ತು? ನಡಿ ಹೋಗೋಣ. ಸರ್, SI ರಾಜೇಶ್ ಸರ್, IG ನಿಮ್ಮ ಹತ್ರ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಓಕೆ, ಇದನ್ನೆಲ್ಲ ಕ್ಲಿಯರ್ ಮಾಡಿಸಿ ಸ್ಟೇಷನ್ಗೆ ಬನ್ನಿ. ಓಕೆ ಸರ್. ನಾನು ಹೇಳಿಲ್ವಾ ಆ ACP ಅರ್ಜುನ್ ಸಾಮಾನ್ಯದವನಲ್ಲ ಅಂತ? ಐ ಥಿಂಕ್ ವಿ ಕ್ಯಾನ್ ಟ್ರಸ್ಟ್ ಹಿಮ್. ಎಸ್, ವಿ ಕ್ಯಾನ್ ಟ್ರಸ್ಟ್ ಹಿಮ್. ಯಾಕೆ ಲಕ್ಷ್ಮಿ ಸಪ್ಪಿದೆಯಾ? ನಾನು ಅದನ್ನೇ ಕೇಳ್ಬೇಕು ಅನ್ಕೊಂಡಿದ್ದೆ. ಆ ACP ಹತ್ರ ಬಂದು ಮಾತಾಡ್ತಿರೋ SI ನೋಡ್ದಾಗ್ಲಿಂದ ಯಾಕೊಂಥರ ಇದೆಯಾ? ನಮ್ಮ ಹತ್ರ ಹೇಳ್ಬಾರ್ದು ಅಂತನಾ? ಪರ್ಸ್ನಲ್ಲ? ಸುಮ್ಮನೆ ಯಾಕೆ ಲಕ್ಷ್ಮಿನ್ ಫೋರ್ಸ್ ಮಾಡ್ತೀರಾ? ಹೇಳೋ ಅಂತ ವಿಷಯ ಇದ್ರೆ ಅವಳು ನಮಗೆ ಹೇಳೋದಿಲ್ವಾ? ಹಾಗೇನಿಲ್ಲ,
ಕೆಲವು ಘಟನೆಗಳನ್ನ ನಾವು ಮರಿಬೇಕು ಅಂತ ಪ್ರಯತ್ನಿಸ್ತಾ ಇರ್ತೀವಿ, ಆದ್ರೆ ಅವು ಮತ್ತೆ ಮತ್ತೆ ಕಣ್ಮುಂದೆ ಬಂದು ಕಾಡ್ತಾ ಇರುತ್ತವೆ. ಆ SI ರಾಜೇಶ್ ಕೂಡ ನನ್ನ ಜೀವನದಲ್ಲಿ ಮರೆಯಲಾಗದ ವ್ಯಕ್ತಿ. ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ ನನ್ನ ಲೈಫಲ್ಲಿ ಟ್ರಾಜಿಡಿ ಇದೆ ಅಂತ. ಆ ಟ್ರಾಜಿಡಿಗೆ ಕಾರಣ SI ರಾಜೇಶೇ. ಯಾರು ಯಾರು? ನೀನಾ? ಇನ್ಯಾರು ಅನ್ಕೊಂಡೆ? ಏನು ಇದು? ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದೀಯಾ? ನನಗೆ SI ಟ್ರೈನಿಂಗ್ ಕರೆ ಬಂದಿದೆ, ನಾನು ಹೋಗ್ತಾ ಇದ್ದೀನಿ. ಯಾವತ್ತು? ಇವತ್ತೇ. ಮತ್ ನಂಗೆ ಹೇಳಲೇ ಇಲ್ಲ. ಅಂದ್ರೆ ಎಲ್ಲಾ ಕೆಲಸ ನಿನಗೆ ಹೇಳಿ ನಾನು ಮಾಡ್ಬೇಕಾ? ಯಾವಾಗ ಬರ್ತೀಯಾ? ಬರೋದು 1 ವರ್ಷ ಆಗ್ಬೋದು. 1 ವರ್ಷನಾ? ಯಾಕೆ? ಒಂದ್ ಗುಡ್ ನ್ಯೂಸ್ ಹೇಳಕ್ ನಾನು ಇಲ್ಲಿಗೆ ಬಂದೆ. ಅಮ್ಮಂಗೆ ನಮ್ಮಿಬ್ರು ಪ್ರೀತಿ ವಿಷಯ ಹೇಳ್ದೆ, ಅವ್ರು ಒಪ್ಕೊಂಡಿದ್ದಾರೆ. ಏನೋ ನಮ್ಮಿಬ್ರು ಪ್ರೀತಿ ವಿಷಯನಾ? ಏನ್ ಹೇಳ್ತಿದ್ದೆ ನೀನು? ಯಾವತ್ತಿದ್ರು ನಾವಿಬ್ರು ಮದ್ವೆ ಆಗೋರ್ ತಾನೆ? ಆಶಾ, ನಾನು ಒಳ್ಳೆ ಫ್ರೆಂಡು ಅಂತ ನಿನಗೆ ಸಲಿಗೆ ಕೊಟ್ರೆ ನೀನ್ ತುಂಬಾ ಮುಂದುವರಿತಾ ಇದೀಯ. ನಾನ್ ಯಾವತ್ತಾದ್ರೂ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದೀನ, ಅಥವಾ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದೀನ? ತಮಾಷೆ ಮಾಡ್ತಿದ್ಯಾ? ನೋಡು, ತಮಾಷೆಗೂ ಹಾಗೆಲ್ಲ ಹೇಳ್ಬೇಡ. ನಾನು ಯಾಕೆ ತಮಾಷೆ ಮಾಡ್ಲಿ? ನೋಡು, ನಿನಗೆ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇರ್ಬೇಕು. ರಾಜೇಶ್, ನಾನು ನಿನ್ನ ನಂಬಿದ್ದೀನಿ. ನೀನೇ ಸರ್ವಸ್ವ ಅಂತ ತಿಳ್ಕೊಂಡು ನನ್ನನ್ನೇ ನಿನ್ಗೆ ಅರ್ಪಿಸಿದ್ದೀನಿ. ಸುಖ ನಾನು ಒಬ್ಬನೇ ಪಟ್ಟಿದ್ದೀನ? ಒಂದ್ ಕೈಯಲ್ಲಿ ಚಪ್ಪಾಳೆ ಹೊಡೆಯಕ್ಕಾಗುತ್ತಾ? ಆಶಾ, ಈ ಏಜಲ್ಲಿ ಇದೆಲ್ಲ ಕಾಮನ್. ಇಷ್ಟಕ್ಕೂ ಇದರಿಂದ ನಿನಗೇನಾದ್ರು ತೊಂದರೆ ಆಗಿದೆಯಾ? ಇಲ್ಲ ತಾನೆ? ಬೇಡ ರಾಜೇಶ್, ನಂಗೆ ನನ್ ಪ್ರೀತಿಗೆ ದ್ರೋಹ ಮಾಡಬೇಡ. ಸುಮ್ನೆ ಯಾಕೆ ಎಕ್ಸೈಟ್ ಆಗ್ತಿದ್ಯಾ ಆಶಾ? ಆಸೆ ಪಟ್ಟು ಬಾಳೆಹಣ್ಣು ತಿಂದ ಮಾತ್ರಕ್ಕೆ ಸಿಪ್ಪೆನ್ ಜೋಬಲ್ಲಿ ಇಟ್ಕೊಂಡು ತಿರ್ಗಕ್ಕಾಗುತ್ತಾ? ನೋಡು, ನನಗೆ ಟೈಮ್ ಆಗ್ತಿದೆ. ಅಮ್ಮ ದೇವಸ್ಥಾನದಿಂದ ಬರೋಷ್ಟರಲ್ಲಿ ನೀನ್ ಇಲ್ಲಿಂದ ಹೊರಟೋಗು. ನೀನ್ ಇಲ್ಲಿದ್ರೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಸುಮ್ನೆ ಯಾಕೆ ಎಕ್ಸೈಟ್ ಆಗ್ತಿದ್ಯಾ ಆಶಾ? ಆಸೆ ಪಟ್ಟು ಬಾಳೆಹಣ್ಣು ತಿಂದ ಮಾತ್ರಕ್ಕೆ ಸಿಪ್ಪೆನ್ ಜೋಬಲ್ಲಿ ಇಟ್ಕೊಂಡು ತಿರ್ಗಕ್ಕಾಗುತ್ತಾ? ಸುಖ ನಾನು ಒಬ್ಬನೇ ಪಟ್ಟಿದ್ದೀನ? ಒಂದ್ ಕೈಯಲ್ಲಿ ಚಪ್ಪಾಳೆ ಹೊಡೆಯಕ್ಕಾಗುತ್ತಾ? ಆಶಾ, ಈ ಏಜಲ್ಲಿ ಇದೆಲ್ಲ ಕಾಮನ್. ಇಷ್ಟಕ್ಕೂ ಇದರಿಂದ ನಿನಗೇನಾದ್ರು ತೊಂದರೆ ಆಗಿದೆಯಾ? ಇಲ್ಲ ತಾನೆ? ನಮ್ಮಕ್ಕ ಸತ್ಮೇಲೆ ನನ್ನ ತಾಯಿ ಹಾಸಿಗೆ ಹಿಡಿದ್ರು. ನನ್ನ ತಾಯಿನ ಬದುಕಿಸ್ಕೋಬೇಕು ಅಂತ ಹೇಳಿ ಓದ್ ನಿಲ್ಸಿ ಕೆಲ್ಸಕ್ಕೆ ಸೇರ್ಕೊಂಡೆ. ಈಗ ನನ್ನೋರು ಅಂತ ಉಳ್ದಿರೋರು ಅಂದ್ರೆ ನನ್ನ ತಾಯಿ ಒಬ್ರೆ. ಮನ್ಸಲ್ಲಿ ಇಷ್ಟೊಂದು ನೋವಿಟ್ಕೊಂಡು ನೀನ್ ಹೇಗೆ ಇವ್ರ ಜೊತೆ ಎಲ್ಲ ನಗ್ನಗ್ತಾ ಇದ್ದೆ? ನಾವು ಕಷ್ಟದಲ್ಲಿರೋವಾಗ ನಮಗಿಂತ ಕಷ್ಟದಲ್ಲಿರೋರ್ನ ನೋಡಿ ಸಮಾಧಾನ ತಂದ್ಕೋಬೇಕಷ್ಟೇ. ಇಂಥ ವ್ಯಕ್ತಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದೇ ಡೇಂಜರು. ಲಕ್ಷ್ಮಿ, ನಿನ್ ಮನ್ಸಲ್ಲಿರೋ ನೋವು ಶಾಶ್ವತವಾಗಿ ಪರಿಹಾರ ಆಗ್ಬೇಕು ಅಂದ್ರೆ ನಮ್ ನೆಕ್ಸ್ಟ್ ಟಾರ್ಗೆಟ್ ಆ ಇನ್ಸ್ಪೆಕ್ಟರ್ ರಾಜೇಶ್. ಬೇಡ ಆಕಾಶ್, ಓದಿ ಬುದ್ಧಿವಂತೆ ಆಗಿದ್ ನಮ್ಮಕ್ಕ 4 ಜನಕ್ಕೆ ಪಾಠ ಹೇಳ್ಕೊಡೋ ಟೀಚರ್. ದುಡ್ಕಿ ಅವಳೇನೋ ಆತ್ಮಹತ್ಯೆ ಮಾಡ್ಕೊಂಡ್ಲು, ಅದು ಅವಳ ತಪ್ಪು. ಹಾಗಂತ ಇಂಥವ್ರನ್ನ ಸುಮ್ಮನೆ ಬಿಟ್ರೆ ಕಂಡೋರ್ ಹೆಣ್ಮಕ್ಳು ಹೊಟ್ಟೆ ತುಂಬಿಸದೆ ಕಾಯ್ಕ ಮಾಡ್ಕೊಂಡ್ಬಿಡ್ತಾರೆ. ನೋಡು, ಈ ವಿಷಯದಲ್ಲಿ ನಂದೇ ಅಂತಿಮ ತೀರ್ಮಾನ. ರಾಜೇಶ್ ಮಾಡಿದ ತಪ್ಪಿಗೆ ಅವನ್ ಹೆಂಡತಿ ಮಕ್ಕಳು ಅನಾಥರಾಗೋದು ನನಗಿಷ್ಟ ಇಲ್ಲ. ಹಾಯ್ ರಾಜೇಶ್. ಹಾಯ್. ಯಾರು ನೀವು? ಗೊತ್ತಾಗ್ಲಿಲ್ವಾ? ಈಗ ಗೊತ್ತಾಯ್ತಾ? ಓ, ನೀನು ಆಶಾ ತಂಗಿ ಲಕ್ಷ್ಮಿ ಅಲ್ವಾ? ಐ ಆಮ್ ಸಾರಿ,
ನಿನ್ನ ಬೇಗ ಗುರ್ತಿಡಕ್ಕಾಗ್ಲಿಲ್ಲ. ನೀನು ತುಂಬಾನೇ ಬದಲಾಗಿದ್ಯಾ. ನಾನಾ? ನಿಮ್ಮ ಅಕ್ಕ ಜೀವನ ಎಂಜಾಯ್ ಮಾಡದೆ ಆತರ ಪಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಲು. ಅದ್ ಸರಿ, ನೀನ್ ಎಲ್ಲಿದ್ಯಾ? ಏನ್ ಮಾಡ್ಕೊಂಡಿದ್ಯಾ? ನಾನು ಇಲ್ಲೇ ಜಾಬ್ ಮಾಡ್ಕೊಂಡು ಒಂದು ಹಾಸ್ಟೆಲ್ ಇದ್ದೀನಿ. ನನ್ನಿಂದ ಏನಾದ್ರು ಹೆಲ್ಪ್ ಆಗ್ಬೇಕಿತ್ತಾ? ಹಾಗೇನಿಲ್ಲ, ನಿಮ್ಮನ್ನ ನೋಡ್ದೆ, ಮಾತಾಡ್ಸೋಣ ಅಂತ ಬಂದೆ. ಸುಮ್ನೆ ಯಾವ್ದೇ ಹುಡುಗಿ ಒಂದ್ ಹುಡುಗನ್ ನೋಡಕ್ ಬರಲ್ಲ. ನನ್ನಿಂದ ಏನಾದ್ರು ಹೆಲ್ಪ್ ಬೇಕಿದೆ ಕೇಳು, ನಾನ್ ನಿನ್ ಖಂಡಿತ ಸಹಾಯ ಮಾಡ್ತೀನಿ. ಸುಮ್ನೆ ವರ ಕೊಡಕ್ಕೆ ನಾನ್ ದೇವ್ರಂತೂ ಅಲ್ಲ, ಅದ್ರ ಹಿಂದೆ ನನ್ ಸ್ವಾರ್ಥನೂ ಇರುತ್ತೆ. ಹಲೋ, ಹೇಳ್ರಿ. ಆಗಲ್ಲ ರೀ, ನಾನ್ ನಿಮ್ಗಾಗ್ಲೇ ಹೇಳಿಲ್ವಾ, 10 ಲಕ್ಷ ಇದ್ರೆ ಈ ಕೇಸ್ನ ಕಂಪ್ಲೀಟ್ ಆಗಿ ಮುಚ್ಚಾಕ್ತೀನಿ. ನಿಮ್ ಮಗನ್ ಮೇಲೆ ಇರೋದು ರೇಪ್ ಅಂಡ್ ಮರ್ಡರ್ ಕೇಸ್. ಸಿಕ್ಕಾಕೊಂಡ್ರೆ ನೀವು ನಿಮ್ ಮಗ ಸಾಯೋವರೆಗೂ ಕಂಬಿ ಎಣಿಸ್ಬೇಕಾಗತ್ತೆ. ವಿಟ್ನೆಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ಮನ್ ಕಾಪಾಡಕ್ಕೆ ನನ್ನನ್ ಬಿಟ್ರೆ ಆ ಬ್ರಹ್ಮನ್ ಕೈಯಲ್ಲೂ ಆಗಲ್ಲ. 10 ಲಕ್ಷ ಇದ್ರೆ ಮಾತಾಡಿ, ಇಲ್ಲಾಂದ್ರೆ ಫೋನ್ ಇಡಿ. ನೋಡ್ತೀಯ ಲಕ್ಷ್ಮಿ, ಹಣ ಹೇಗ್ ನಾನು ಹುಡ್ಕೊಂಡ್ ಬರುತ್ತೆ ಅಂತ. ಆವತ್ ನನ್ನ ಹತ್ರ ಏನೂ ಇರ್ಲಿಲ್ಲ, ಆದ್ರೆ ಈಗ 10 ಹೆಣ್ಮಕ್ಳಿಗೆ ಲೈಫ್ ಕೊಡೋಷ್ಟು ದುಡ್ಡು ನನ್ನ ಹತ್ರ ಇದೆ, ಇನ್ಫ್ಲೂಯೆನ್ಸ್ ಇದೆ. ಮಿನಿಸ್ಟ್ರಿಗಳೇ ನಂಗೆ ಡೀಲ್ ಕೊಡ್ತಾರೆ. ಇದು ನನ್ನ ಫಾರ್ಮ್ ಹೌಸ್ ಅಡ್ರೆಸ್. ನೀನ್ ಅಲ್ಲಿಗೆ ಬಂದ್ರೆ ನಿನ್ ಸಮಸ್ಯೆ ಬಗೆಹರುತ್ತೆ, ನನಗೆ ಸಂತೋಷನೂ ಆಗುತ್ತೆ. ಆಶಾ ಎಂಜಾಯ್ ಮಾಡಿದಿರೋ ಲೈಫ್ನ ನೀನ್ ಎಂಜಾಯ್ ಮಾಡೋ ದಾರಿನ ನಾನ್ ನಿನಗೆ ಸಜೆಸ್ಟ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಆಶಾಗಿಂತ ನೀನೇ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೀಯ. You move, I like so. Look into the sky, keep your head on so. I like the way you move, I like so. Look into the sky, keep your head on. So. I like the way you move, I like so. Look into the sky, keep your head on so. I like the way you move, I like so. ಬಾಲಕ್ಷ್ಮಿ, ಕೂತ್ಕೋ. ನೀನ್ ತುಂಬಾ ಗಂಡಸರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋತೀಯ. ಇದು ನಂದೇ ಫಾರ್ಮ್ ಹೌಸ್. ನೀನ್ ಒಪ್ಪೋದಾದ್ರೆ ಇಲ್ಲೇ ಇರ್ಬೋದು. ನಿನ್ನ ನನ್ನ ಹೆಂಡತಿಗಿಂತ ಚೆನ್ನಾಗಿ ನೋಡ್ಕೋತೀನಿ. ಇದಲ್ದೆ ಸಿಟಿಲಿ 2 ಬಂಗಲೆ ಇದೆ, 3 ಇಂಪೋರ್ಟೆಡ್ ಕಾರ್ ಇದೆ. ಯೋಚನೆ ಮಾಡು ಲಕ್ಷ್ಮಿ, ನೀನ್ ತಿಂಗಳೆಲ್ಲ ಕಷ್ಟಪಟ್ರು ನಿನಗೆ ಸಿಗೋದು ಬರೀ 5,000 ಮಾತ್ರ. ಒಪ್ಪಿಗೆನಾ? ಒಪ್ಪಿಗೆ ಇಲ್ದೇನೆ ಇಷ್ಟು ದೂರ ಬರ್ತೀಯಾ? ನೋಡು, ನನಗೆ ಕಾಡಿ ಬೇಡಿ ಪೀಡಿಸಿ ಅನುಭವಿಸೋ ಸುಖನೇ ತುಂಬಾ ಇಷ್ಟ. ಹೇಯ್, ಯಾರು ನೀವೆಲ್ಲ? ಭರತ್, ಲಕ್ಷ್ಮಿ, ಆಕಾಶ್, ಚೇತನ್, ಕಿಶೋರ್. ಏನ್ರೋ ಯಾರು ಅಂತ ಕೇಳಿದ್ರೆ ಹೀರೋಗಳ ತರ ಬಿಲ್ಡಪ್ ಕೊಡ್ತಾ ಇದೀರಾ? ನಮ್ಮ ಹೆಸರುಗಳಲ್ಲೇ ಮೊದಲನೇ ಅಕ್ಷರ ತೆಗೆದು ನೋಡು, ನಾವ್ ಯಾರು ಅಂತ ನಿನಗೆ ಗೊತ್ತಾಗುತ್ತೆ. BLACK, ಬ್ಲ್ಯಾಕ್ ಅಂದ್ರೆ ಬ್ಲ್ಯಾಕ್ ಗ್ಯಾಂಗ್ ನೀವೇ ಅಂತ ಆಯ್ತು. ಶಬಾಷ್. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಖಾದ ಎಣ್ಣೆನ ಕಣ್ಣಿ ಬಿಟ್ಕೊಂಡು ನಿಮ್ಮನ್ನು ಹುಡುಕ್ತಾ ಇದ್ರೆ, ಸೋಸಿರೋ ಎಣ್ಣೆನ ಕಣ್ಣಿ ಬಿಟ್ಕೊಂಡಿರೋ ನನ್ನ ಮುಂದೆ ನೀವು ನಿಂತಿದ್ದೀರಾ ಅಂದ್ರೆ ನನಗೆ ಪ್ರಮೋಷನ್ ಗ್ಯಾರಂಟಿ. ಬಿಡ್ರೋ. SI ರಾಜೇಶ್ ಖರ್ಚು ಜಾಸ್ತಿ ಮಾಡ್ತಾನೆ ಅಂತ ಕೇಳಿದ್ದೆ. ಆಸ್ತಿನೂ ಜಾಸ್ತಿನೇ ಮಾಡಿದಾನೆ. ಸರ್, ಫಾರ್ಮ್ ಹೌಸ್ ಅಲ್ದೇನೆ ಸಿಟಿನಲ್ಲಿ 3 ಮನೆ, 2 ಇಂಪೋರ್ಟೆಡ್ ಕಾರುಗಳು ಇದೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟೆಲ್ಲ ದುಡ್ಡಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣ್ರಿ. ಬನ್ನಿ.
ಎಷ್ಟೊತ್ತಿಗಾಗಿದೆ? ಮಧ್ಯಾಹ್ನ 3 ಗಂಟೆಗಾಗಿದೆ ಸರ್. ಸರ್, ಇದು ರಾಜೇಶ್ ಅವರ ಪ್ರೈವೇಟ್ ಕಾಟೇಜ್. ಅವ್ರ ಪರ್ಸನಲ್ ಯೂಸ್ಗೋಸ್ಕರ ಕಟ್ಸ್ಕೊಂಡಿದ್ದಾರೆ ಸರ್. ಆದ್ರೆ ಇವ್ರು ಕೊಲೆಯಾದ ಸಮಯದಲ್ಲಿ ಇಲ್ಲಿ ಯಾರು ಇರ್ಲಿಲ್ಲ ಸರ್. ನೋಡಿ, ಈಗಿರೋ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಪ್ರಶ್ನೆ ಕೇಳೋದು ನನಗೆ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡೋದು, ನನ್ನ ಡ್ಯೂಟಿ ನಾನು ಮಾಡ್ಲೇಬೇಕು. ನಿಮಗಾಗ್ಲಿ ನಿಮ್ಮ ಮಗನಿಗಾಗ್ಲಿ ಯಾರಾದ್ರೂ ಶತ್ರುಗಳಿದಾರ ಅಥವಾ ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಸರ್. ಸರ್, ಈ ಫೋಟೋದಲ್ಲಿರೋರು ಯಾರು ಅಂತ ನಿಮಗೆ ಗೊತ್ತಾ? ಇವಳ ಹೆಸರು ಆಶಾ ಅಂತ. ನನ್ ಮಗನ್ನ ಪ್ರೀತಿಸ್ತಾ ಇದ್ಲು. ಆದ್ರೆ ಇವಳು ಸತ್ತು 2 ವರ್ಷ ಆಯ್ತು. ರಾಜೇಶ್ ಮದ್ವೆ ಆಗ್ಲಿಲ್ಲ ಅಂತ ಇವಳು ಸೂಸೈಡ್ ಮಾಡ್ಕೊಂಡು. ಈ ಹುಡುಗಿ ಅಡ್ರೆಸ್ ಏನಾದ್ರು ನಿಮ್ಗೆ ಗೊತ್ತಾ? ಅಡ್ರೆಸ್ ಗೊತ್ತಿಲ್ಲ, ಆದ್ರೆ ಈ ಹುಡುಗಿ ಇದ್ದಿದ್ದು ಶಿವಮೊಗ್ಗದಲ್ಲಿ ಅಂತ ಗೊತ್ತು. ಉಮೇಶ್, ಪೋಸ್ಟ್ಮಾರ್ಟಮ್ ಕಳಿಸಿ ಬಾಡಿನ. ಗೆಟ್ ದಿ ರಿಪೋರ್ಟ್ಸ್ ಇಮಿಡಿಯೇಟ್ಲಿ. ಮೇಕ್ ಇಟ್ ಕ್ವಿಕ್. ಓಕೆ ಸರ್. ಏನ್ರೋ ಭರತ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ರೋ? ಬಂದ ಕಣ್ರೋ. ಏನೋ ಭರತ್, ನಮ್ಮನ್ನೆಲ್ಲ ದೇವಸ್ಥಾನಕ್ಕೆ ಬರಕ್ ಹೇಳಿ ನೀನೇ ಲೇಟ್ ಆಗಿ ಬರ್ತಾ ಇದೀಯಾ? ಸಾರಿ ಸ್ವಲ್ಪ ಲೇಟ್ ಆಗೋಯ್ತು. ಏನ್ ಭರತ್, ಹೊಸ ಬಟ್ಟೆನಾ? ಏನ್ ಸ್ಪೆಷಲ್? ಇವತ್ತು ನನ್ನ ಬರ್ಡೇ ಕಣ್ರೋ. ಹೌದಾ? ನೆನ್ನೆನೇ ಹೇಳ್ಬಾರ್ದಾಗಿತ್ತಾ? ವಿಶ್ ಯು ಹ್ಯಾಪಿ ಬರ್ಡೇ ಕಣ. ಥ್ಯಾಂಕ್ಸ್. ವಿಶ್ ಯು ಹ್ಯಾಪಿ ಬರ್ಡೇ ಕಣ. ಥ್ಯಾಂಕ್ಸ್. ಹ್ಯಾಪಿ ಬರ್ಡೇ ಭರತ್. ಭರತ್, ನಿನ್ ಡ್ರೆಸ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆಮ್ಮ. ಇದು ನನ್ನ ಸೆಲೆಕ್ಷನ್ ಅಲ್ಲ, ಲಕ್ಷ್ಮಿ ಗಿಫ್ಟ್ ಕೊಟ್ಟಿದ್ದು. ಅವಳು ಕೊಟ್ಟಿದ್ದ ಗಿಫ್ಟ್ ನ ರಿಜೆಕ್ಟ್ ಮಾಡಕ್ಕೆ ನನ್ನ ಮನ್ಸು ಒಪ್ಲಿಲ್ಲ. ಲಕ್ಷ್ಮಿ, ನಿನ್ ಗಿಫ್ಟ್ ಕೊಟ್ಟಿರೋ ಡ್ರೆಸ್ ಸೆಲೆಕ್ಷನ್ ಸೂಪರ್. ಲಕ್ಷ್ಮಿ, ನೀ ತುಂಬಾ ಸ್ವಾರ್ಥಿ ಕಣೆ. ಗಿಫ್ಟ್ ಕೊಡ್ತಾರೆ ನಮ್ಗೆ ಹೇಳಿದ್ರೆ ಒಟ್ಟಿಗೆ ಕೊಡ್ಬೋದಾಗಿತ್ತು. ಏಯ್, ನಿಮ್ ಫ್ರೆಂಡ್ಶಿಪ್ಪೇ ನನ್ಗೊಂದು ದೊಡ್ಡ ಗಿಫ್ಟ್ ಕಂಡ್ರು. ದೇವಸ್ಥಾನಕ್ಕೆ ಹೋಗೋಣ, ನಡೀರಿ. ನನ್ ಮಗಳು ಸತ್ತು 2 ವರ್ಷ ಆಯ್ತು. ಈಗ ಯಾಕೆ ಅವಳ ಬಗ್ಗೆ ವಿಚಾರಣೆ ಮಾಡಕ್ ಬಂದಿದ್ದೀರಾ? ನಿಮ್ಗೆ ರಾಜೇಶ್ ಗೊತ್ತಾ? ಅವನ್ ಸಾವಾಸ್ತಿಂದನೇ ನನ್ ಮಗಳು ವಿಷ ಕುಡಿದು ಸತ್ತೋಗಿತ್ತು. ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡ್ಬಿಟ್ಟ. ಈಗ ರಾಜೇಶ್ ಕೊಲೆ ಆಗಿದೆ. ಕೊಲೆ ಆದ ಜಾಗದಲ್ಲಿ ಫೋಟೋ ಸಿಕ್ತು. ಅದ್ರ ಬಗ್ಗೆನೇ ವಿಚಾರಣೆ ಮಾಡೋಣ ಅಂತ ಬಂದ್ವಿ. ಆ ಫೋಟೋದಲ್ಲಿರೋದು ಒಬ್ರು ಆಶಾ, ಇನ್ನೊಬ್ರು ಅವಳು ನನ್ ಚಿಕ್ಕ ಮಗಳು ಲಕ್ಷ್ಮಿ ಅಂತ. ಈಗ ಅವರೆಲ್ಲಿದ್ದಾರೆ? ಬೆಂಗಳೂರಿನಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾಳೆ. ಇಂದಿರಾನಗರದಲ್ಲಿ ಯಾವುದೋ ವುಮೆನ್ಸ್ ಹಾಸ್ಟೆಲ್ ಉಳ್ಕೊಂಡಿದ್ದಾಳೆ. ಈಗ ನಮ್ ಜೀವನಕ್ಕೆ ಅವಳೇ ಆಧಾರ ಸರ್. ಅಮ್ಮ, ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀರಾ? ಹಾ, 1 ನಿಮಿಷ ಕೊಡ್ತೀನಿ ಸರ್. ಸರ್, ನೀರು. ಥ್ಯಾಂಕ್ಸ್ ಅಮ್ಮ, ನಿಮ್ಮ ಸಹಕಾರ ತುಂಬಾ ಥ್ಯಾಂಕ್ಸ್. ಬರ್ತೀನಿ. ಸರಿ ಸರ್. ವೀಕ್ಷಕರೇ, ನಮ್ಮ ಮುಂದಿನ ಫ್ರೆಂಡ್ಸ್ ಗ್ರೂಪ್ ಇಲ್ಲಿದೆ. ಅವರು ಫ್ರೆಂಡ್ಶಿಪ್ ಬಗ್ಗೆ ಏನಂತಾರೆ, ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಹಾಯ್, ಹಲೋ, ಹಾಯ್. ನಾವು ಲುಂಬಿನಿ ಗಾರ್ಡನ್ಸ್ ಇಂದ ಬಂದಿದ್ದೀವಿ. ಇವತ್ತು ಫ್ರೆಂಡ್ಶಿಪ್ ಡೇ ಅಂಗವಾಗಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಶಿಪ್ ಇಸ್ ಕಮಿಟ್ಮೆಂಟ್, ಫ್ರೆಂಡ್ಶಿಪ್ ಇಸ್ ಕಾಂಪ್ರಮೈಸ್, ಫ್ರೆಂಡ್ಶಿಪ್ ಇಸ್ ಸ್ಯಾಕ್ರಿಫೈಸ್. ಈ 3ರಲ್ಲಿ ಯಾವುದು ಫ್ರೆಂಡ್ಶಿಪ್ಗೆ ಸೂಕ್ತವಾದ ಅರ್ಥ ಕೊಡುತ್ತೆ? ಇದ್ಯಾವುದು ಫ್ರೆಂಡ್ಶಿಪ್ಗೆ ಕರೆಕ್ಟ್ ಅರ್ಥ ಅಲ್ಲ. ಸ್ನೇಹ ಅನ್ನೋದೊಂದು ಆಕಸ್ಮಿಕ ಸಂಬಂಧ. ಈ ಕಮಿಟ್ಮೆಂಟು, ಕಾಂಪ್ರಮೈಸು, ಸ್ಯಾಕ್ರಿಫೈಸು ಇದರಲ್ಲೆಲ್ಲ ಎಲ್ಲೋ ಒಂದ್ ಕಡೆ ಸ್ವಾರ್ಥ ಅನ್ನೋದಿದೆ. ಸ್ನೇಹಕ್ಕೆ ಸ್ವಾರ್ಥ ಅನ್ನೋದು ಗೊತ್ತಿಲ್ಲ. ಸ್ವಾರ್ಥ ಇರೋ ಕಡೆ ಫ್ರೆಂಡ್ಶಿಪ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಫ್ರೆಂಡ್ಶಿಪ್ ಜಸ್ಟ್ ಹ್ಯಾಪನ್ಸ್, ಇಟ್ ಜಸ್ಟ್ ಕೆನಾಟ್ ಬಿ ಎಕ್ಸ್ಪ್ಲೇನ್. ಈ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಸಾವು ಅನ್ನೋದಿದೆ, ಆದ್ರೆ ಸ್ನೇಹಕ್ಕೆ ಸಾವೇ ಇಲ್ಲ. ವಾವ್, ವಂಡರ್ಫುಲ್. ಫ್ರೆಂಡ್ಶಿಪ್ಗೆ ಬಹಳ ಸೂಕ್ತವಾದ ಅರ್ಥ ಕೊಟ್ಟಿದ್ದೀರಾ. ಸೊ ನೀವೆಲ್ಲ ಎಷ್ಟು ವರ್ಷದಿಂದ ಫ್ರೆಂಡ್ಸ್? ನಾವೆಲ್ಲ ತುಂಬಾ ವರ್ಷದಿಂದ ಫ್ರೆಂಡ್ಸ್. ದಟ್ಸ್ ಗ್ರೇಟ್. ನಮ್ಮ ಲುಂಬಿನಿ ಗಾರ್ಡನ್ಸ್ ವತಿಯಿಂದ ಒಂದು ಸಣ್ಣ ಗಿಫ್ಟ್ ನ ಕೊಡ್ತಾ ಇದ್ದೀವಿ, ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು. ಯು ವೆಲ್ಕಮ್. ಈಗ ಒಂದು ಸುಂದರವಾದ ಗೀತೆನ ಪ್ರಸಾರ ಮಾಡ್ತಾ ಇದ್ದೀವಿ, ನೋಡಿ, ಎಂಜಾಯ್ ಮಾಡಿ.
ಪೇಪರ್ ನೋಡಿಲಿ. ಬ್ಲ್ಯಾಕ್ ಗ್ಯಾಂಗಿಂದ ಶೂಟ್ ಔಟ್ ಅಂದ್ರೆ ಯಾರೋ ನಮ್ಮ ಹೆಸರು ಹೇಳ್ಕೊಂಡು ಈ ಕಂತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅರ್ಜುನ್, ಇತ್ತೀಚೆಗೆ ಸಿಟಿಲ್ ಆಗ್ತಾ ಇರೋ ಕೊಲೆಗಳ ಬಗ್ಗೆ ಹೈಕಮಾಂಡ್ಗೆ ಇನ್ಫಾರ್ಮೇಶನ್ ಹೋಗಿದೆ. ಆ ಕೊಲೆಗಳನ್ನು ಮಾಡ್ತಾ ಇರೋದು ಬ್ಲ್ಯಾಕ್ ಗ್ಯಾಂಗ್ ಅಂತ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ನನಗೆ ಪ್ರೆಷರೈಸ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಶೂಟ್ ಅಟ್ ಸೈಟ್ ಆರ್ಡರ್ ಪಾಸ್ ಮಾಡಿ ಅಂತ. ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ಇಟ್? ಸರ್, ಹಿಂದೆ ನಡೀತಿದ್ದ ಕೊಲೆಗಳಿಗೂ ಈಗ ನಡೀತಾ ಇರೋ ಕೊಲೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಇಷ್ಟು ದಿನ ಕೊಲೆ ಆಗ್ತಾ ಇದ್ದವರು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಆದ್ರೆ ಈಗ ಕೊಲೆ ಆಗ್ತಾ ಇರೋದು ಖಾಸಗಿ ವೃತ್ತಿ ಮಾಡ್ತಾ ಇದ್ದ ಸಾರ್ವಜನಿಕರು, ಅಮಾಯಕರು. ಹಾಗಾದ್ರೆ ಮತ್ತೊಂದು ಬ್ಲ್ಯಾಕ್ ಗ್ಯಾಂಗ್ ಹುಟ್ಕೊಂಡಿದೆ ಅಂತೀರಾ? ಗೊತ್ತಿಲ್ಲ ಸರ್, ಆ ವಿಷಯನೇ ತನಿಖೆ ಮಾಡ್ತಾ ಇದ್ದೀನಿ. ಆದ್ರೆ ಅರ್ಜುನ್, ಈ ಕೇಸ್ ವಿಷಯವಾಗಿ ನಮ್ಮ ಮೇಲೆ ಪೊಲಿಟಿಕಲ್ ಪ್ರೆಷರ್ ಕೂಡ ಜಾಸ್ತಿ ಆಗಿದೆ. ಈ ಕೇಸನ್ನ ನಿಮ್ಮಿಂದ ವಿಡ್ರಾ ಮಾಡಿ ಇನ್ನೊಬ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೋಮ್ ಮಿನಿಸ್ಟರ್ ತುಂಬಾ ಪ್ರೆಷರೈಸ್ ಮಾಡ್ತಾ ಇದ್ದಾರೆ. ಸರ್, ನನಗೆ ಇನ್ನೊಂದು ವಾರ ಟೈಮ್ ಕೊಡಿ ಸರ್, ಖಂಡಿತ ಬ್ಲ್ಯಾಕ್ ಗ್ಯಾಂಗ್ ನ ಪತ್ತೆ ಮಾಡ್ತೀನಿ. ಬಟ್ ಅರ್ಜುನ್, ಪ್ಲೀಸ್ ಟ್ರೈ ಟು. ನೋ ಸರ್, ಇದು ನನ್ನ ವೃತ್ತಿ ಜೀವನದ ಚಾಲೆಂಜಿಂಗ್ ಕೇಸ್. ಈ ಕೇಸ್ ನನ್ನ ಕೈಗೆ ಬಂದು ಇನ್ನು 2 ತಿಂಗಳಾಗಿಲ್ಲ. ಆಗ್ಲೇ ವಿಡ್ರಾ ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ. ಸರ್, ನನಗೆ ಇನ್ನೊಂದು ವಾರ ಟೈಮ್ ಕೊಡಿ ಸರ್. ಅಷ್ಟರೊಳಗಡೆ ಬ್ಲ್ಯಾಕ್ ಗ್ಯಾಂಗ್ ನ ಹಿಡಿಯೋದ್ರಲ್ಲಿ ನಾನು ಸಕ್ಸಸ್ಫುಲ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಹತ್ರ ಬಂದು ಟ್ರಾನ್ಸ್ಫರ್ ಮಾತ್ರ ಕೇಳೋದಿಲ್ಲ, ಪರ್ಮನೆಂಟ್ ಆಗಿ ಡಿಪಾರ್ಟ್ಮೆಂಟ್ಗೆ ಗುಡ್ ಬೈ ಹೇಳ್ತೀನಿ. ಅರ್ಜುನ್. ಹೌದು ಸರ್, ಮನೆ ರಕ್ಷಣೆಗೆ ಅಂತ ನಾವು ಮನೆ ಸುತ್ತ ಬೇಲಿ ಹಾಕೋತೀವಿ. ಅದನ್ನ ಕಾಳಿಗೆ ಸರ್ಪಗಳು ಬಂದು ಮನೆ ಮಾಡ್ಕೋತವೆ. ಆಗ ಒಂದು ಬೇಲಿನ ಸುಟ್ಟಾಕ್ಬೇಕು, ಇಲ್ಲ ಮನೆ ಖಾಲಿ ಮಾಡ್ಬೇಕು. ನಾನೇ ಇಷ್ಟಪಟ್ಟು ಹಾಕೊಂಡಿರೋ ಬೇಲಿನ ಸುಟ್ಟು ಹಾಕೋಕ್ ನನಗಿಷ್ಟ ಇಲ್ಲ. ಹಂಗಾಗಿ ಮನೆ ಖಾಲಿ ಮಾಡೋದೇ ಬೆಟರ್ ಅಲ್ವಾ ಸರ್? ಅರ್ಜುನ್, ಅರ್ಜುನ್. ಸಂಜು ಸರ್, ಈ ಫೋಟೋ ಎಲ್ಲ ಮಾಡ್ಸು. ದಿಸ್ ಇಸ್ ಬ್ಲ್ಯಾಕ್ ಗ್ಯಾಂಗ್. ಇಟ್ಸ್ ಅರ್ಜೆಂಟ್, ಕ್ಲೀನ್ ಆಗಿರ್ಬೇಕು. ಓಕೆ ಸರ್, ಮೇಕ್ ಇಟ್ ಫಾಸ್ಟ್. ಅವಳು ನನ್ನ ಚಿಕ್ಕ ಮಗಳು ಲಕ್ಷ್ಮಿ ಅಂತ. ಬೆಂಗಳೂರಿನಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾಳೆ. ಇಂದಿರಾನಗರದಲ್ಲಿ ಯಾವುದೋ ವುಮೆನ್ಸ್ ಹಾಸ್ಟೆಲ್ ಉಳ್ಕೊಂಡಿದ್ದಾಳೆ. ಎಸ್, ಈ ಹುಡುಗಿ ನಿಮ್ಗೆ ಗೊತ್ತಾ? ಲಕ್ಷ್ಮಿ ಗೊತ್ತು. ಏನಾಗ್ಬೇಕಾಗಿತ್ತು? ಸ್ವಲ್ಪ ಕರೀರಿ. ಸರ್, 4-5 ದಿವಸದಿಂದ ಅವಳು ಹಾಸ್ಟೆಲ್ಗೆ ಬಂದಿಲ್ಲ. ಬಹುಶಃ ಊರಿಗೆ ಹೋಗಿರ್ಬೇಕು. ಅವ್ರ ರೂಮ್ ನಂಬರ್ ಯಾವುದು? ರೂಮ್ ನಂಬರು 1st ಫ್ಲೋರು, ರೂಮ್ ನಂಬರ್ 5. ನೀವ್ಯಾರು?
ಈ ಫೋಟೋದಲ್ಲಿರೋರು ಇವ್ರಿಗೆ ಗೊತ್ತಂತೆ ಸರ್. ಸರ್ ಇದರಲ್ಲಿ ಒಬ್ಬ ಮಾತ್ರ ಗೊತ್ತಿಲ್ಲ ಸರ್, ಮಿಕ್ದವ್ರು 4 ಜನ ಗೊತ್ತು ಸರ್. ಡೈಲಿ ಸಂಜೆ ಬಂದು ಹೋಗ್ತಾರೆ ಸರ್. 4 ಜನ ಬರ್ತಿದ್ರು ಅಂತೀರಾ? ಬಿಲ್ ಮಾತ್ರ ಒಬ್ಬರದೇ ಇದೆ. ಆ ಹುಡುಗಿ ತನ್ನ ಬಿಲ್ ಮಾತ್ರ ಪೇ ಮಾಡ್ಬಿಟ್ಟು ಬಿಲ್ನ ತಗೊಂಡೋಗ್ತಿದ್ರು ಸರ್. ಆದ್ರೆ 3-4 ತಿಂಗಳಿಂದ ಈ ಕಡೆ ಕಾಣಿಸ್ತಾ ಇಲ್ಲ ಸರ್. ಯಾವ ವೆಹಿಕಲ್ ಅಲ್ಲಿ ಬರೋರು? ನನಗೆ ಗೊತ್ತಿಲ್ಲ ಸರ್, ಅದನ್ನ ಪಾರ್ಕಿಂಗ್ ಅಲ್ಲಿ ವಿಚಾರಿಸಿದ್ರೆ ಅವ್ರು ಹೇಳ್ತಾರೆ ಸರ್. ನೋ, ಇವರು ಯಾವ ವೆಹಿಕಲ್ ಅಲ್ಲಿ ಬರ್ತಾ ಇದ್ರು ಸರ್? ಇವರು ಬ್ಲಾಕ್ ಸ್ಕಾರ್ಪಿಯೋದಲ್ಲಿ ಬರ್ತಿದ್ರು ಸರ್, 4 ಜನ. ಗಾಡಿ ನಂಬರು KA20 MC66. ಸರ್ ACP Arjun here. KA20 MC66. ಈ ವೆಹಿಕಲ್ ಡೀಟೇಲ್ಸ್ ಕೊಡಿ. 1 ನಿಮಿಷ ಸರ್. ಇಟ್ಸ್ ಅರ್ಜೆಂಟ್. ಓಕೆ ಸರ್, ಓಕೆ ಸರ್. ಓಕೆ, ಬರ್ಕೊಳ್ಳಿ ಸರ್. ಯಾ, ಬರ್ಕೋ. ಕಿಶೋರ್ ಸನ್ ಆಫ್ ರಾಮಚಂದ್ರ, ಡೋರ್ ನಂಬರ್ 745, ಡೋರ್ ನಂಬರ್ 745, ಇಂದಿರಾನಗರ್ ಸೆಕೆಂಡ್ ಸ್ಟೇಜ್, ಬ್ಯಾಂಗ್ಳೂರ್. ಓಕೆ ಸರ್. ಓಕೆ, ಥ್ಯಾಂಕ್ಸ್ ಅ ಲಾಟ್. ಇದೆ ಕಿಶೋರ್ ಮನೆ. ಭರತ್, ಮನೆ ಮುಂದೆ ಪೊಲೀಸ್ ಜೀಪು. ತೆಗಿ ಬ್ಯಾಕ್ ತೆಗಿ. Search the area. Come on, quick! ಎಲ್ಲರೂ ಒಂದ್ ಸಲ ಆದ್ರೆ ಸರಿ, ಇಲ್ಲ ಅಂದ್ರೆ ಇವನ್ನ ಶೂಟ್ ಮಾಡ್ಬೇಕಾಗತ್ತೆ. ನೀವ್ ನನ್ನ ಪೀಸ್ ಮಾಡಿದ್ರೆ ಅವ್ರು ಬರಲ್ಲ ಸರ್. ದಯವಿಟ್ಟು ಭರತ್ಕೇನ ಮಾಡ್ಬಿಡಿ, ನಾವೆಲ್ಲ ಸರೆಂಡರ್ ಆಗ್ತೀವಿ. ಲಕ್ಷ್ಮಿ ಬೇಡ. ನಿಮ್ಮ ಒಗ್ಗಟ್ಟಿಗೆ, ನಿಮ್ಮ ಸ್ನೇಹಕ್ಕೆ 5 ಜನ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಕೆಡಿಸಿದ್ದೀರಾ. ಬ್ಲಾಕ್ ಕತ್ತಲ ಸಾಮ್ರಾಜ್ಯ. ಜನ ಬೀದಿ ನಾಯಿಗಳನ್ನ ಸಾಯಿಸಿದರೆ ಬೇಡ ಅಂತ ಇದ್ದಾರೆ, ನೀವು ಜನಗಳನ್ನೇ ಸಾಯಿಸ್ತಾ ಇದ್ದೀರಾ. ಸರ್, ನಾವು ಸಾಯಿಸಿದ್ದು ಬೀದಿ ನಾಯಿಗಳನ್ನಲ್ಲ, ಅವಕ್ಕಿಂತ ಕ್ರೂರವಾದ ವಿಷ ಜಂತುಗಳನ್ನ. ಕಾನೂನ್ನ ಕೈಗೆ ತಗೊಂಡು ಸಿಕ್ಕಿದವ್ರನ್ನ ಸಾಯಿಸೋದಕ್ಕೆ ನಿಮ್ಗೆ ಅನುಮತಿ ಕೊಟ್ಟವ್ರು ಯಾರು? ಅನ್ಯಾಯನ ಎದುರ್ಸಕ್ ಯಾರ ಅನುಮತಿ ಯಾಕೆ ಬೇಕು ಸರ್? ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡೋಕೆ ಇದು ಜಾಗನೂ ಅಲ್ಲ, ನನಗೆ ಸಮಯನೂ ಇಲ್ಲ. ಟೇಕ್ ದೆಮ್, ಮೂವ್.
ಇವರೆಲ್ಲರೂ ಒಳಗೆ ಹಾಕಿ. ಸರ್ ನಮ್ಮನ್ನು ಸಾಯಿಸ್ಬಿಡಿ. ಯಾಕೆ ಜೈಲಿಗೆ ಹೋಗೋದಕ್ಕೆ ಭಯನಾ? ಇಲ್ಲ ಜೈಲೂಟ ಮೈಗೆ ಹಿಡಿಸೋದಿಲ್ವಾ? ಭ್ರಷ್ಟಾಚಾರಿಗಳನ್ನ ಸಾಯಿಸುವಾಗ್ಲೇ ಭಯ ಪಟ್ಟಿಲ್ಲ ನಾವು, ಇನ್ನು ಈ ಜೈಲಿಗೆ ಹೆದರ್ಕೋತೀವಾ? ಭಯಾನ? ನಾವು ಸಾಯೋದಕ್ಕೆ ತಯಾರಾಗೇ ಬದುಕ್ತಾ ಇದೀವಿ. ಒಳ್ಳೆ ಸಿದ್ಧಾಂತ. ಲೂಟಿ ಮಾಡ್ಬದುಕೋ ಸಿದ್ಧಾಂತ. ನಾವ್ ಏನೇ ಮಾಡಿದ್ರು ನಮ್ಗೋಸ್ಕರ ಮಾಡಿಲ್ಲ, ಈ ಸಮಾಜಕ್ಕೋಸ್ಕರ ಮಾಡಿದೀವಿ. ಓಹೋ, ಯುಗ ಪುರುಷರು. ಸರ್ ನೀವೇನಾದ್ರೂ ಅನ್ಕೊಳ್ಳಿ, ನಾವು ಮಾಡಿದ ಅಕ್ಷರಸ ಸಮಾಜ ಸೇವೆ. ಈಗ್ಲೂ ಈ ಸಮಾಜಕ್ಕಾಗಿನೇ ನಮ್ಮನ್ನ ಸಾಯಿಸಿ ಅಂತ ನಿಮ್ಮ ಹತ್ರ ಬೇಡ್ಕೋತಾ ಇರೋದು. ಕ್ರಿಮಿನಲ್ಗಳು ಸಾಯೋದ್ರಿಂದ ಸಮಾಜ ಉದ್ಧಾರ ಆಗೇ ಆಗತ್ತೆ. ನಾವು ಕ್ರಿಮಿನಲ್ಸ್ ಅಲ್ಲ, ಮಿಡಿಲ್ ಕ್ಲಾಸ್ ಜನ ಸರ್. ಲಂಚಗುಳಿತನ, ಭ್ರಷ್ಟಾಚಾರ ಈ ಸಮಾಜದಲ್ಲಿ ಇಷ್ಟು ಕಡಿಮೆ ಆಗಿದೆ ಅಂದ್ರೆ ಅದು ನಮ್ಮಿಂದ, ನಾವು ಮಾಡಿರೋ ಕ್ರಾಂತಿಯಿಂದ. ಓಹೋ, ಭ್ರಷ್ಟಾಚಾರ ನಿರ್ಮೂಲನಾ ಪಡೆ. ನಿಮ್ದೇನ್ ಪ್ಯಾರಾಮಿಲಿಟರಿ ಫೋರ್ಸಾ? ನೀನೇನ್ ಹಿಟ್ಲರ್ ಆಗಿದ್ರೆ ಮೊದಲು ಗುಂಡು ನಿಮ್ಗೆ ಹೇಳ್ತಿದ್ದೆ. ನಮ್ಮ ಉದ್ದೇಶ ವ್ಯವಸ್ಥೆ ಸರಿ ಮಾಡೋದು, ಹಾಳು ಮಾಡೋದಲ್ಲ ಸರ್. ಅಂದ್ರೆ ನನಗೆ ಈ ಸಮಾಜದಲ್ಲಿ ಬದುಕೋ ಅರ್ಹತೆ ಇಲ್ಲ ಅಂತೀಯ? ಆ ಅರ್ಹತೆ ಇರೋದಕ್ಕೆ ನೀವಿನ್ನೂ ಬದುಕಿರೋದು. ಓಹೋ, ಹಂಗಾರೆ ನೀವೆಲ್ಲರ ಜನ್ಮಾನೂ ಜಾಲಾಡಿದ್ದೀರಾ ಅಂತ ಆಯ್ತು. ಹೌದು ಸರ್, ಅದಕ್ಕೆ ನಿಮ್ಮ ಹತ್ರ ಬೇಡ್ತಾ ಇರೋದು, ನಮ್ಮನ್ನ ಸಾಯಿಸಿ ಅಂತ. ನಾವ್ಯಾರು, ನಾವು ಬದುಕಿದೀವ ಸತ್ತಿದೀವ ಅಂತ ಈ ಸಮಾಜಕ್ಕೆ ಗೊತ್ತಾಗದ್ ಬೇಡ ಸರ್. ಒಂದ್ ವೇಳೆ ಗೊತ್ತಾದ್ರೆ ಈ ಸಮಾಜದಲ್ಲಿ ಮತ್ತೆ ಭ್ರಷ್ಟಾಚಾರ ಚಿಗುರುಡಿಯುತ್ತೆ ಸರ್. ನಾನ್ ನಿಮ್ಮಿಂದ ನನ್ನ ಕರ್ತವ್ಯದ ಪಾಠನ ಕಲಿಬೇಕಾಗಿಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಅಂತ ಜನಗಳನ್ನ ಸಾಯಿಸಕ್ಕಾಗತ್ತಾ? ಹೆಚ್ಚಾಗ್ತಾ ಇರೋ ಪಾಪ್ಯುಲೇಷನ್ ಒಂಥರ ಭ್ರಷ್ಟಾಚಾರನೇ. ಜೈ, ಇವ್ರ ಹಿಡಿದು ಒಳಗಡೆಗೆ ಹಾಕಿ. ನನ್ನ ಇನ್ಸ್ಟ್ರಕ್ಷನ್ಸ್ ಇಲ್ಲದೆ ಇವ್ರನ್ನ ಮೀಟ್ ಮಾಡಕ್ಕೆ ಯಾರನ್ನೂ ಬಿಡಬಾರ್ದು. ಮುಖ್ಯವಾಗಿ ಇವ್ರನ್ನ ಅರೆಸ್ಟ್ ಮಾಡಿರೋದು ಹೊರಗಡೆ ಗೊತ್ತಾಗಬಾರ್ದು. ಯೋರ್ ಆನರ್, ಆರೋಪಿ ಸ್ಥಾನದಲ್ಲಿ ನಿಂತಿರೋ ಭರತ್, ಲಕ್ಷ್ಮಿ, ಆಕಾಶ್, ಚೇತನ್, ಕಿಶೋರ್ ಈ 5 ಜನ ಬ್ಲಾಕ್ ಗ್ಯಾಂಗ್ ಅಂತ ಕಟ್ಕೊಂಡು ಸಮಾಜದ ಅತಿ ಗಣ್ಯ ವ್ಯಕ್ತಿಗಳನ್ನ, ಅಮಾಯಕರನ್ನ ಅತ್ಯಂತ ಅಮಾನುಷವಾಗಿ ಕೊಂದಿರೋದಕ್ಕೆ ಎಸಿಪಿ ಮಿಸ್ಟರ್ ಅರ್ಜುನ್ ಹಾಗೂ ತಂಡ ನ್ಯಾಯಾಲಯಕ್ಕೆ ಬಲವಾದ ಸಾಕ್ಷಿಗಳನ್ನು ಒಪ್ಪಿಸಿದ್ದಾರೆ. ಈ ಸಾಕ್ಷ್ಯಾಧಾರಗಳನ್ನ ಮುಂದೆ ಇಟ್ಕೊಂಡು ಘನ ನ್ಯಾಯಾಲಯ ಈ ಆರೋಪಿಗಳಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ವಿಧಿಸಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ ಸ್ವಾಮಿ. ನಿಮ್ ಪರವಾಗಿ ವಾದ ಮಾಡೋದಕ್ಕೆ ಯಾರಾದ್ರೂ ಅಡ್ವೊಕೇಟ್ ಇದ್ದಾರಾ? ಇಲ್ಲ ಇವರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವಾದ ಮಾಡಿ ಶಿಕ್ಷೆ ತಪ್ಪಿಸ್ಕೊಳ್ಳೋ ಉದ್ದೇಶ ನಮ್ಗಿಲ್ಲ. ಅಪರಾಧಿಗಳನ್ನ ರಕ್ಷಿಸೋದು ಮಹಾ ಅಪರಾಧ. ನಮ್ಮನ್ನು ರಕ್ಷಿಸೋಕೆ ಯಾವ ವಕೀಲರು ಬೇಕಾಗಿಲ್ಲ. ನೀವು ಅನುಮತಿ ಕೊಟ್ರೆ ಕೆಲವು ಸತ್ಯಾಂಶಗಳನ್ನ ಈ ನ್ಯಾಯಾಲಯಕ್ಕೆ ನಾನೇ ತಿಳಿಸ್ಕೊಡ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಯುವರ್ ಆನರ್, ಇದು ಕಾಂಪಿಟಿಷನ್ ಯುಗ. ಸ್ಪರ್ಧೆ ನೆಪ ಮಾತ್ರ. ಪ್ರತಿಭೆಗಿಂತ ಹಣದ ಪ್ರಾಬಲ್ಯ ಪ್ರತಿಭೆನ ಸುಟ್ಟಾಕ್ತಾ ಇದೆ. ಸಾಧನೆ ಮಾಡಕ್ಕೆ ಅಂತ ಹೊರಟು ನನಗೆ ಸಿಕ್ಕಿದ ಪ್ರಶಸ್ತಿ ನನ್ನ ತಾಯಿ ಸಾವು. ಇವರು ನನ್ನ ಸ್ನೇಹಿತರು. MLA ಮಗ ಮಾಡಿದ ಕೊಲೆನ ಅಮಾಯಕರಾದ ಇವ್ರ ತಲೆ ಕಟ್ಟಕ್ ಹೊರಟ SIನ ಪೊಲೀಸವ್ರನ್ನ ನಾನೇ ಶೂಟ್ ಮಾಡಿದೆ. ಇಲ್ಲ ಅಂದಿದ್ರೆ ಇವ್ರ ಜೊತೆಗೆ ಇನ್ನೆಷ್ಟು ಜನ ನಿರಪರಾಧಿಗಳು ಜೈಲ್ ಪಾಲಾಗ್ತಿದ್ರು. ಯುವರ್ ಆನರ್, ನಮ್ಮ ದೇಶದ ಹೆಣ್ಣು ಮಕ್ಕಳು ಬೇಡ್ಕೊಳ್ಳೋದು ಕುಡುಕನಲ್ಲದ ಗಂಡನನ್ನು ಕೊಡು ಅಂತ. ಇವತ್ತಾದ್ರೂ ನನ್ನ ಗಂಡ ಕುಡಿದಿರಾ ಬರ್ಲಿ ಅಂತ ಕಾಯೋ ಹೆಂಡತಿ, ನನ್ನ ಮಗ ಕುಡಿತಾ ಬಿಡ್ಲಿ ಅಂತ ಕಂಡು ದೇವ್ರ ಹತ್ರ ಬೇಡ್ಕೊಳ್ಳೋ ತಾಯಿ. ಕುಡಿತದಿಂದ ಸರ್ವನಾಶ, ಕುಡಿತದಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಸ್ಲೋಗನ್ ಅಂಟಿಸ್ಬಿಟ್ಟು ಜನತೆ ಕಣ್ಣೀರಿಸೋ ಸರ್ಕಾರ ಬೀದಿಗಳಲ್ಲಿ, ಗಲ್ಲಿಗಳಲ್ಲಿ ಬಾರ್ಗಳನ್ನ, ಪಬ್ಗಳನ್ನ ಓಪನ್ ಮಾಡಕ್ಕೆ ಪರ್ಮಿಷನ್ ಯಾಕೆ ಕೊಟ್ಟಿದ್ದೇವರಾನ? ಕುಡ್ದು ಸತ್ತೋರ್ ಮನೆ ಗತಿ ಏನು ಅಂತ ಯೋಚಿಸಿದಾರ? ಗಂಡನ್ ಕಳ್ಕೊಂಡ್ ಹೆಣ್ಮಕ್ಳು ಬದುಕೋಕ್ ದಾರಿ ಇಲ್ಲದೆ ಬಾವಿಗೆ ಬಿತ್ತು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಇನ್ನು ಕೆಲವರು ಮೈ ಮಾರ್ಕೊಂಡು ಜೀವನ ಮಾಡ್ತಿದ್ದಾರೆ. ತಂದೆನ್ ಕಳ್ಕೊಂಡ್ ಮಕ್ಳು ತಿನ್ನೋದಕ್ಕೂ ಗತಿ ಇಲ್ಲದೆ ಸಾಯ್ತಾ ಇದ್ದಾರೆ ಸರ್. ದರೋಡೆ, ಕಳ್ತನಕ್ಕೆ ಇಳ್ದಿದ್ದಾರೆ. ಹಣ ತಿನ್ನೋ ಭ್ರಷ್ಟರು ವರ್ಷದಲ್ಲಿ ಎಷ್ಟು ಜನ ಅಮಾಯಕರು ನಕಲಿ ಮದ್ಯ, ಬಟ್ಟಿ ಸಾರಾಯಿ ಕುಡ್ ಸಾಯ್ತಿದ್ದಾರೆ ಅಂತ ಲೆಕ್ಕ ಹಾಕಿದಾರ? ಈ ರಾಜ್ಯದಲ್ಲಿ ಸಾರಾಯಿ ಕುಡ್ ಸಾಯೋರೆ ಸುನಾಮಿಗಿಂತ ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಸುನಾಮಿ ಅಣ್ಣನಂತಿದ್ದ ಬೇನಾಮಿ ಎಕ್ಸೈಸ್ ಕಮಿಷನರ್ನ ಅವನು ಜನರಿಗೆ ದಿನಾ ಕುಡಿಸೋ ಸ್ಪಿರಿಟ್ನ ಅವನಿಗೆ ಹೊಟ್ಟೆ ತುಂಬಾ ಕುಡಿಸಿ ಸಾಯಿಸಿದ್ವಿ. ಸಾಕ್ಷರತೆ, ಸರ್ವರಿಗೂ ಶಿಕ್ಷಣ, ಸರ್ವ ಶಿಕ್ಷಣ ಅಭಿಯಾನ ಅಂತ ಶಿಕ್ಷಣಕ್ಕಾಗಿ ಸರ್ಕಾರ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದೆ. ಗವರ್ಮೆಂಟ್ ಕೋಟಾದಲ್ಲಿ ಸಿಗೋ ಸೀಟ್ಗೂ ಸಹ 1000 ರೂಪಾಯಿ ಕಟ್ಬೇಕಾಗಿದೆ. ಇವತ್ತು ಎಜುಕೇಶನ್ ಕೂಡ ಬಿಸ್ನೆಸ್ ಆಗ್ಬಿಟ್ಟಿದೆ ಸರ್. ಭ್ರಷ್ಟಾಚಾರಿಗಳು, ಕಾಳಸಂತೆಕೋರರು, ದಳ್ಳಾಳಿಗಳು ಈ ಕ್ಷೇತ್ರದಲ್ಲಿ ಬೇರೂರ್ ಬಿಟ್ಟಿದ್ದಾರೆ ಸರ್. ಇಂತಹ ಶಿಕ್ಷಣ ಕ್ಷೇತ್ರಕ್ಕೆ ಮಂತ್ರಿ ಆಗಿದ್ದ ಅಶೋಕ್ನಾಥ್ ಸೀಟ್ ಕೊಡಿಸೋ ನೆಪದಲ್ಲಿ ಹೆಣ್ಮಕ್ಳು ಬಾಳ್ನ ಹಾಳು ಮಾಡ್ತಿದ್ದ. ವರದಕ್ಷಿಣೆ ಆಸೆಗಾಗಿ ತನ್ನ ಮೊದಲನೇ ಹೆಂಡತಿನ ದಾರುಣವಾಗಿ ಸಾಯಿಸ್ಬಿಟ್ಟ. ವೇಶ್ಯ ಮನೇಲಿ ಕೂತ್ಕೊಂಡು ಶಿಕ್ಷಣ ಕ್ಷೇತ್ರದ ಮೌಲ್ಯನ ಕಸುತ್ಕೊಂಬೇಕು ಹಾಕಿದ್ದ. ಸರ್ಕಾರ ವಿದ್ಯಾರ್ಥಿಗಳು ಕೊಡೋ ಸವಲತ್ತನ್ನ ಮಂತ್ರಿ ತನ್ನ ತೆವಲು ತೀಟೆಗಳನ್ನ ತೀರ್ಸ್ಕೊಳ್ಳಕ್ಕೆ ಅಂತ ಇಟ್ಕೊಂಡಿದ್ದ. ಮಂತ್ರಿನ ಸಾಯಿಸಿದ ನಮ್ಮನ್ನ ಹಿಡಿಯೋಕೆ ಸರ್ಕಾರ ಪೊಲೀಸರು ನೇಮಿಸ್ತು. ಆದ್ರೆ
ಮಂತ್ರಿ ಯಾಕೆ ವೇಶ್ಯ ಮನೇಲಿ ಸತ್ತ ಅಂತ ಈ ಸರ್ಕಾರ ವಿಚಾರಣೆ ಮಾಡ್ತಾ ಇಲ್ಲ. ಬಡವರ ಪಾಲ್ಗೆ ಸರ್ಕಾರಿ ಆಸ್ಪತ್ರೆನೇ ದೇವಸ್ಥಾನ, ಅಲ್ಲಿರೋ ಡಾಕ್ಟ್ರೇ ದೇವ್ರು ಅಂತ ನಂಬ್ತಾರೆ. ಆದ್ರೆ ಡಾಕ್ಟರ್ ಸೋಮಶೇಖರ್ ರೋಗಿಗಳ ಪಾಲ್ಗೆ ದೆವ್ವ ಆಗಿದ್ದ. ಸರ್ಕಾರದ ಲಕ್ಷಾಂತರ ರೂಪಾಯಿ ಖರ್ಚಲ್ಲಿ ವಿದೇಶಕ್ಕೆ ಹೋಗಿ ಓದ್ ಬಂದಿದ್ದ. ಆದ್ರೆ ಅವನ ಕೈ ಬಿಸಿ ಆಗಿದೆ, ಯಾವ ರೋಗಿ ಮೈಯು ಮುಟ್ತಾ ಇರ್ಲಿಲ್ಲ. ಅವನ್ ಮಾಡಿದ ನಿರ್ಲಕ್ಷ್ಯದಿಂದ ನೂರಾರು ಜನ ರೋಗಿಗಳು ನರಳಿ ನರಳಿ ಸತ್ರು. ರೌಡಿಗಳು ಸ್ಟೇಷನ್ ಬಂದು ಸೈನ್ ಹಾಕಿ ಹೋಗೋ ತರ ಸರ್ಕಾರಿ ಆಸ್ಪತ್ರೆಗೆ ಬಂದು ಸೈನ್ ಹಾಕಿ ಹೋಗ್ತಿದ್ದ. ಬಡವ್ರಿಗೆ ಅಂತ ಸರ್ಕಾರ ಕೊಡ್ತಿದ್ದ ಔಷಧಿಗಳನ್ನ ಅವ್ನ್ ನರ್ಸಿಂಗ್ ಹೋಮ್ಗೆ ಸಾಗಿಸ್ತಾ ಇದ್ದ. ಇಂಥವ್ರಿಂದ ಸಮಾಜಕ್ಕೆ ಅಪಾಯ ಅಂತ ಹೇಳಿ ನಾವೇ ಅವನನ್ನ ಸಾಯಿಸಿದ್ವಿ. ರೈತ ಅನ್ನದಾತ ಇವತ್ತಿನ ಭ್ರಷ್ಟಾಚಾರಕ್ಕೆ ಬಲಿಯಾಗ್ತಿದ್ದಾನೆ. ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೋತಿದ್ದಾನೆ. ಯಾಕೆ? ನಕಲಿ ಬೀಜ, ನಕಲಿ ಔಷಧ, ಸಾಲದ ಹೊರೆ ಅವನನ್ನ ಜಿಗಣೆ ತರ ಹಿಂಡ್ತಾ ಇದೆ. ತಿನ್ನೋ ಅನ್ನ ಕೂಡ ಕಳಬೇರಿಕೆ ಆಗಿದೆ. ಕೃಷಿ ಮಾರ್ಕೆಟ್ ಅಲ್ಲಿ ದಲ್ಲಾಳಿಗಳು ಅವನ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಸರ್. ಅವನ ಬೆವರಿಗೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಸರ್. ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡೋ ಆಫೀಸ್ ಬೈ ಕೂಡ ಪ್ರಾವಿಡೆಂಟ್ ಫಂಡ್, ಗ್ರಾಜ್ಯುಯೇಟಿ, ಪೆನ್ಷನ್ ಅಂತ ಸಿಗುತ್ತೆ. ಆದರೆ ರೈತನಿಗೆ ರಿಟೈರ್ಮೆಂಟು ಇಲ್ಲ, ಪೆನ್ಷನ್ನು ಇಲ್ಲ, ಬರೀ ಪನಿಷ್ಮೆಂಟೇ. ಇಂಥ ಮುಗ್ಧ ರೈತರ ಸಾಮೂಹಿಕ ಆತ್ಮಹತ್ಯೆಗೆ ಕಾರಣರಾದ ಅಧ್ಯಕ್ಷರನ್ನ ಹಾಗೂ ಕಾರ್ಯದರ್ಶಿನ ಮೆಟಾಸಿಟ್ ಕೊಡಿಸಿ ನಾವೇ ಸಾಯಿಸಿದ್ವಿ. ಇವರೆಲ್ಲ ನಿಮ್ ದೃಷ್ಟಿಯಲ್ಲಿ ದೊಡ್ಡ ವಿಐಪಿಗಳು, ಸರ್ಕಾರದ ಜವಾಬ್ದಾರಿಯುತ ಅಧಿಕಾರಿಗಳು. ಇವತ್ತು ನಾವು ಮಾಡಿರೋ ಹೋರಾಟದಿಂದ ಭ್ರಷ್ಟಾಚಾರ ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ. ಅಧಿಕಾರಿಗಳು ಲಂಚ ಮುಟ್ಟಬೇಕು ಅಂದ್ರೆ ನಡುಕ್ತಾ ಇದ್ದಾರೆ. ಐ ಅಬ್ಜೆಕ್ಟ್ ಯುವರ್ ಆನರ್. ಇವರು ಭ್ರಷ್ಟರಿಗೆ ಮಾತ್ರ ಶಿಕ್ಷೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಗರದಲ್ಲಿ ನಡೆದ ದರೋಡೆ ಪ್ರಕರಣದಲ್ಲೂ ಭಾಗಿಯಾಗಿದ್ದಾರೆ. ಇಬ್ಬರು ಹೆಣ್ಮಕ್ಕಳನ್ನ ಅಪಹರಿಸಿ ಮಾನಭಂಗ ಮಾಡಿ ಕೊಂದಿದ್ದಾರೆ. ಕೇವಲ ಹಣದ ಆಸೆಗೋಸ್ಕರ ವೃದ್ಧ ದಂಪತಿಗಳನ್ನ ದಾರುಣವಾಗಿ ಕೊಂದಿದ್ದಾರೆ. ಯುವರ್ ಆನರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ ಪ್ರಕರಣಗಳ ಬಗ್ಗೆ ನನಗೆ ಅನುಮತಿ ಕೊಟ್ಟರೆ ಸಂಪೂರ್ಣ ವಿವರ ನೀಡ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಇದೊಂದು ಕಾಂಪ್ಲಿಕೇಟೆಡ್ ಕೇಸ್. ಅಪರಾಧಿಗಳು ಯಾರೇ ಆಗಿರ್ಲಿ ಕಾನೂನಿನ ಕೈಯಿಂದ ತಪ್ಪಿಸ್ಕೋಬಾರದು. ಈ ಬ್ಲಾಕ್ ಗ್ಯಾಂಗ್ ನ ಅರೆಸ್ಟ್ ಮಾಡಿದ ಮೇಲೆ ನನಗೊಂದು ಫೋನ್ ಕಾಲ್ ಬಂತು. ಸರ್, ಸುಜಯ್ ಹಿಯರ್ ಸರ್. ಎಸ್ ಸುಜಯ್, ಏನಾದರೂ ವಿಷಯ ಇದೆಯಾ? ಹೌದು ಸರ್. ಸರ್, ನಮ್ಮ ಅನುಮಾನ ನಿಜ ಆಗಿದೆ ಸರ್. ಇನ್ನೊಂದು ಬ್ಲಾಕ್ ತಂಡ ಹುಟ್ಕೊಂಡು ಈ ಕೃತ್ಯಗಳನ್ನ ನಡೆಸ್ತಾ ಇದೆ ಸರ್. ನಾನು ಅವ್ರನ್ನ ಟ್ರೇಸ್ ಮಾಡಿ ಫಾಲೋ ಮಾಡ್ತಾ ಇದ್ದೀನಿ ಸರ್. ಆದಷ್ಟು ಬೇಗ ಅವ್ರ ಜಾಗನ ಕಂಡು ಹಿಡಿದು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಗುಡ್ ಗುಡ್ ವರ್ಕ್. ಅವ್ರನ್ನ ಫಾಲೋ ಮಾಡ್ತಾ ನೀವು ಎಲ್ಲೆಲ್ಲಿ ಹೋಗ್ತೀರಾ ಅಂತ ನನಗೆ ಇನ್ಫಾರ್ಮೇಶನ್ ಕೊಡ್ತಾ ಇರಿ. ಐ ವಿಲ್ ಕಮ್ ಅಂಡ್ ಜಾಯಿನ್ ಯು. ಓಕೆ ಸರ್. ಯಾರ ನೀನು? ನಾನ್ ಯಾರು ಅಂತ ತಿಳ್ಕೊಳ್ಳೋ ಸತ್ಗೆ ನಿಮ್ ಆಯಸ್ ಮುಗ್ದೋಗಿರುತ್ತೆ. ಏಯ್, ಎಲ್ಲ ಜೀವನ್? ಏಯ್, ಜೀವನ ಬೇಕಂತ ಕೊಡ್ರ? ಏಯ್ ಜಿಟ್ಟು, ಜೀವನ್ ಬೇಕಾ ನಿಂಗೆ?
Arrest him. Okay, sir. ಎದುರವ್ರೆ. ಅಯ್ಯೋ. Well done, Sujay. Well done. Your Honor, ಬ್ಲ್ಯಾಕ್ ಗ್ಯಾಂಗ್ ಹೆಸರಿನಲ್ಲಿ ನಡೆಯುತ್ತಿದ್ದ ಕೊಲೆ, ಸುಲಿಗೆ, ದರೋಡೆ, ಮಾನಭಂಗಗಳ ಹಿಂದಿದ್ದದ್ದು ಜೀವನ್ ಮತ್ತು ಅವನ ಸಹಚರರ ಗ್ಯಾಂಗ್. ಇವರಿಗೆ ಬೆಂಗಾವಲಾಗಿದ್ದದ್ದು ನಮ್ಮ ರಾಜ್ಯದ ಗೃಹ ಮಂತ್ರಿ. ನನ್ನ ಮೇಲಿನ ಆಕ್ರೋಶಕ್ಕೆ ಹೋಮ್ ಮಿನಿಸ್ಟರ್ ಬೆಂಬಲದಿಂದ ಜೀವನ್ ಈ ಕೃತ್ಯಗಳನ್ನು ಮಾಡಿದ್ದಾನೆ. ಇವು ಹೋಮ್ ಮಿನಿಸ್ಟರ್ ಮತ್ತು ಜೀವನ್ ನಡುವೆ ಇದ್ದ ಸಂಬಂಧವನ್ನು ಪ್ರೂವ್ ಮಾಡೋ ಡಾಕ್ಯುಮೆಂಟ್ಸ್. ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ಮಾಡಿದಾಗ ಭರತ್, ಲಕ್ಷ್ಮಿ, ಆಕಾಶ್, ಚೇತನ್, ಕಿಶೋರ್ ಇವರು ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡಿರುವುದು ಅಪರಾಧವಾಗಿದೆ. ಹಾಗಾಗಿ ಇವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಬ್ಲ್ಯಾಕ್ ಗ್ಯಾಂಗ್ ಎಂಬ ಹೆಸರಿನಲ್ಲಿ ಹಲವಾರು ದುಷ್ಕೃತ್ಯಗಳನ್ನು ಮಾಡಿ ಜನತೆಯಲ್ಲಿ ಆತಂಕ ಮೂಡಿಸಿದ್ದ ಜನಪ್ರತಿನಿಧಿಯಾದ ಪ್ರಭುದೇವ ಪ್ರಸಾದ್ ಹಾಗೂ ರೌಡಿ ಜೀವನ್ ಅವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಎಸಿಪಿ ಅರ್ಜುನ್ ಮತ್ತು ತಂಡದವರಿಗೆ ಆದೇಶಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಎಸಿಪಿ ಅರ್ಜುನ್ ಮತ್ತವರ ತಂಡದ ಕಾರ್ಯದಕ್ಷತೆಯನ್ನು ನ್ಯಾಯಾಲಯ ಶ್ಲಾಘಿಸುತ್ತದೆ.